ಯಾವ್ದ್ ಬೆಸ್ಟ್ ಸರ್? HMT ರೈಸ್ ಯಾವ್ದ್ ಒಂದ್ ತಳಿ ಮೇಡಮ್ ಅಷ್ಟೇನೆ. ನಮ್ಮಲ್ಲಿ ಹಾ 4 ಲಕ್ಷಕ್ಕೂ ಹೆಚ್ಚು ತಳಿಗಳಿತ್ತು. HMT ಹಾ ಅನ್ನೋದು HMT ವಾಚ್ ಫ್ಯಾಕ್ಟರಿ ಬಂದಾಗ ಆ ಸಮಯದಲ್ಲಿ ಇದನ್ನ ಇಟ್ಟಿದ್ದು. ಅದು ಹಳೆ ತಳಿನೇ. ಅದಕ್ಕೆ ರಿಅಸೆಂಬಲ್ ಮಾಡಿ ಒಂದು ಹೆಸರು ಫೇಮಸ್ ಆಯ್ತು. HMT ರೈಸ್ ಅಂದ್ಕೊಳ್ಳಿ HMT ವಾಚ್ ಅಂತ ಮೈಂಡ್ ಅಲ್ಲಿ ಬಂತು. ಸೊ ಅವಾಗಿಂದ ಫೇಮಸ್ ಆಗ್ತೇನೆ. ಅದೇ ತರ ಒಂದೊಂದು ರೈಸ್ಗಳಿದೆ. ರೆಡ್ ರೈಸ್ಗಳು ಏನಾಗುತ್ತೆ, ಡಯಾಬಿಟಿಕ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದಾಗ ಈ ಸ್ಪೆಷಲಿ ರೆಡ್ ರೈಸ್ಗಳು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ರಕ್ತಶಾಲಿ ಅನ್ನೋದು ಹೆಸರಲ್ಲಿ ರಕ್ತ ಇರೋದ್ರಿಂದ ಅದೊಂಥರ ಏನೋ ಒಳ್ಳೆ ರೈಸು. ಈಗ ನಾರ್ತ್ ಇಂಡಿಯಾದಲ್ಲಿ ಯಾರಿಗಾದ್ರೂ ಈ ಮೆಟ್ರೋ ಸಿಟೀಸ್ಗಳಲ್ಲಿ ಅದು 800-900 ರೂಪಾಯಿ ಕೆಜಿ ಸೇಲ್ ಮಾಡ್ತಾರೆ, ಬ್ರ್ಯಾಂಡ್ ಮಾಡಿ ಎಲ್ಲಾನು ಚೆನ್ನಾಗಿ ಮಾಡಿ. ಬಟ್ ನಮ್ಮ ಮುಳುಬಾಗಿಲಲ್ಲಿರೋ ತಳಿ ಅದು ನಾರ್ಮಲ್ ಆಗಿ. ಮುಳುಬಾಗಿಲು ಜನ ನೀವು ನಾರ್ಮಲ್ ಆಗಿ ಅಲ್ಲಿ ಹುಡುಕಾಡಿದ್ರೆ ಅಲ್ಲಿ ವರ ಅಂತ ಹೇಳ್ತಾರೆ ಈ ಅಕ್ಕಿನ. ರಕ್ತಸಾಲಿ ಅಕ್ಕಿನ. ರಕ್ತಸಾಲಿ ಅಕ್ಕಿ ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ರಕ್ತದ ರಿಲೇಟೆಡ್ ಏನೂ ಪ್ರಾಬ್ಲಮ್ಗಳಿದ್ರು ನಿಮಗೆ ಕೌಂಟರ್ ಆಗುತ್ತೆ. ಕಿಡ್ನಿ ಸ್ಟೋನ್ಸ್ ಇದ್ದಾಗ ನೀವು ನಾರ್ಮಲಿ ಇದನ್ನ ಬಾಳೆ ಎಲೆದು ಕುಡಿ ಅಂತ ಹೇಳ್ತಾರೆ. ಅದಕ್ಕಿಂತ ಅದು ನಿಮ್ಗೆ ಹುಡುಕ್ಲಿಕ್ಕೆ ಆಗಲ್ಲ. ಇದ್ರದ್ದು ಗಂಜಿನ 3-4 ದಿವಸ ಕಂಟಿನ್ಯೂಸ್ ಆಗಿ ವಿದೌಟ್ ಫುಡ್ ತಿಂದ್ಬಿಟ್ರೆ ನೀವು ಸೂಪರ್ ಆಗಿ ವರ್ಕ್ ಆಗುತ್ತೆ. ನಿಮ್ಗೆ ಕಿಡ್ನಿ ಸ್ಟೋನ್ಸ್ ಕಡಿಮೆ ಆಗುತ್ತೆ. ನೀವು ಒಂದ್ಸಲ ಪ್ರೀ ಪೋಸ್ಟ್ ಚೆಕ್ ಮಾಡ್ಕೊಳ್ಳಿ ಕಿಡ್ನಿ ಸ್ಟೋನ್ಸ್ ಇದ್ದವರು. ನಿಮ್ಗೆ ಅದು ಸೈಜ್ ಕಡಿಮೆ ಆಗುತ್ತೆ. ಇದು ಅನ್ನ ಸಾರು ಯೂಸ್ ಮಾಡ್ಬೋದಾ ಸರ್? ಆಗುತ್ತೆ ಅದರಲ್ಲಿ ಬಾಡಿ ಅನ್ನ ಸಾಂಬಾರ್ ಹೇಳಿ. ಅನ್ನ ಸಾಂಬಾರ್ ಜೊತೆ ಯೂಸ್ ಮಾಡ್ಬೋದಾ ಇದು? ಅನ್ನ ಸಾಂಬಾರ್ ಈಗ ನೋಡಿ ಆಸ್ ಎ ಮೆಡಿಸಿನ್ ತರ ಇದನ್ನ ಯೂಸ್ ಮಾಡ್ತಾರೆ ನಾರ್ಮಲ್ ಆಗಿ. ನೀವು ಡೈಲಿ ಪ್ರತಿನಿತ್ಯ ಯೂಸ್ ಮಾಡೋದು ತುಂಬಾ ಒಳ್ಳೇದು ನನ್ನ ಪ್ರಕಾರ. ಬಟ್ ಒಬ್ರಿಗೆ ಏನಾಗುತ್ತೆ, ಟೇಸ್ಟ್ ಅನ್ನೋದು ಇದೆಲ್ಲ ನಾಲಿಗೆಗೆ. ಟೇಸ್ಟ್ ಯಾವಾಗ ಚೆನ್ನಾಗ್ ಅನ್ಸುತ್ತೆ ಅಂದ್ರೆ ಮೈ ತುಂಬಾ ರೋಗ ಇದ್ದಾಗ ಈ ಅಕ್ಕಿಗಳ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಈ ನಾರ್ಮಲ್ ಜನಕ್ಕೆ ವೈಟ್ ರೈಸೇ ಬೇಕಂತ ಇರ್ತಾರೆ. ವೈಟ್ ರೈಸ್ ನಾವು HMT ಇದ್ರೆಲ್ಲ ಬರುತ್ತೆ, ಬಟ್ ಅದು ನಮ್ಮ ಹತ್ರ ಸ್ಟಾಕ್ಸ್ ಇರಲ್ಲ. ಇದೇನಂದ್ರೆ ಇದ್ರ ಸ್ವಲ್ಪ ಇಂಟೆಕ್ ಜಾಸ್ತಿ ಇದೆ ನನ್ನ ಹತ್ರ. ಈ ಸಿದ್ದು ಸಣ್ಣನ ಚೆನ್ನಾಗಿರುತ್ತೆ, HMT ಚೆನ್ನಾಗಿರುತ್ತೆ, ಮತ್ತೆ ತಂಗಸಾಮ ಅಂತ ಬರುತ್ತೆ, ಅದು ಚೆನ್ನಾಗಿರುತ್ತೆ. ತಮಿಳ್ನಾಡಲ್ಲಿ ತಂಗಸಾಮ ಅಂತಾರೆ, ಕರ್ನಾಟಕದಲ್ಲಿ ಹೆಸರೇನು ಗೊತ್ತಿಲ್ಲ ನಂಗೆ. ಸೊ ಆಗ ಬರುತ್ತೆ. ನಮ್ಮಲ್ಲಿ ಈಗ ಇರೋದೇನೆ ಈಗ ರಕ್ತಸಾಲಿ ಒಂದೇನೆ. ಅದ್ ಬಿಟ್ರೆ ಕುಚಲಕ್ಕಿ ಬರುತ್ತೆ ಮಂಗಳೂರು ಜನದ್ದು, ಅದು ಚೆನ್ನಾಗಿದೆ ಅಕ್ಕಿನ. ಡಯಾಲಿಸಿಸ್ ಪೇಷಂಟ್ಗಳು ಇದು 3 ತಿಂಗಳು ಕರೆಂಟ್ ಆಗಿ ತೊಗೊಂಡ್ರೆ 3-4 ಹೋಗೋರು 2ಕ್ಕೆ ಬರ್ತಾರೆ. ಆಮೇಲೆ ಕಮ್ಮಿ ಆಗ್ತಾ ಬರುತ್ತೆ ಪ್ರೈಸ್ಗಳಲ್ಲಿ. ಇನ್ನೊಂದು, ಈ ಅಕ್ಕಿಗಳನ್ನ ನೀವು ಕುಕ್ಕರ್ ಅಲ್ಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕುಕ್ಕರ್ ಅಲ್ಲಿ ಏನಾಗುತ್ತೆ, ಕುಕ್ಕರ್ ಅಲ್ಲಿ ಯಾವುದೇ ವಸ್ತುಗಳನ್ನ ಮಾಡಿದಾಗ ಸ್ವಲ್ಪ ಹೊತ್ತು ಇಟ್ಟಾಗ ಸ್ಮೆಲ್ ಬರ್ಲಿಕ್ಕೆ ಶುರು ಆಗುತ್ತೆ. ಸ್ಮೆಲ್ ಬರ್ತಾ ಇದೆ ಅಂದ್ರೆ ಕುದ್ದಿಲ್ಲ ಅಂತ ಅರ್ಥ. ಅದಷ್ಟೇ, ವೆರಿ ಸಿಂಪಲ್. ಕುದ್ದಿಲ್ಲ ಅಂತ ಅರ್ಥ. ಅದೇ ಪ್ರಕಾರ ನೀವು ಸೂರ್ಯನ ಬಿಸಿಲಲ್ಲಿ ಮತ್ತೆ ಗಾಳಿಯಲ್ಲಿ ಆಹಾರ ತಿನ್ಬೇಕಂತ ವಾಗ್ಭಟ ಮಹರ್ಷಿಗಳು ಹೇಳಿದ್ದಾರೆ ಸಾವಿರಾರು ವರ್ಷಗಳಿಂದ. ಸೂರ್ಯನ ಬೆಳಕಿದ್ದಾಗ ಮತ್ತೆ ಬೆಳಕು ಅದಕ್ಕೆ ಬೀಳ್ತಾ ಇರ್ಬೇಕು. ಅವಾಗಿದ್ರೆ ಓಪನ್ ವೆಸಲ್ಸ್ ಅಲ್ಲಿ ನೀವು ಮಾಡಿದಾಗ ಅಲ್ಯೂಮಿನಿಯಂ ಬಿಟ್ಟು ಮಾಡಿದಾಗ ಅದ್ರದ್ದು ಪಂಚಲೋಹಗಳಂತ ಬರುತ್ತೆ. ನಾಗಾರ್ಜುನ ಅಂತ ಒಬ್ರು ಇವರಿದ್ರು, ಲೋಹಗಳನ್ನ ತಯಾರಿಸಿದ್ರು. ಲೋಹಗಳನ್ನ ತಯಾರಿಸಿದ್ರು ನಾಗಾರ್ಜುನ ಅಂತ ಹೇಳಿ. ಹೀರೋ ಫಿಲ್ಮ್ ಆಕ್ಟರ್ ಅಲ್ಲ ಹೇಳ್ತಿರೋದು. ನಾಗಾರ್ಜುನ ಅನ್ನೋದು ಅವರು ಲೋಹ. ನೀವು ಕನ್ನೇರಿ ಮಠಕ್ಕೆ ಹೋದ್ರೆ ಅಲ್ಲಿ ಅವ್ರದ್ದು ಮೂರ್ತಿಗಳೆಲ್ಲ ಇದೆ ಮಾಡಿರೋದನ್ನ. ಸೊ ನಾಗಾರ್ಜುನ 5 ರೀತಿ ಲೋಹಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ 5 ರೀತಿ ಲೋಹಗಳಲ್ಲಿ ನೀವು ಯಾವುದೇ ಪದಾರ್ಥಗಳನ್ನ ಮಾಡಿದಾಗ ವಿಷ ಆಗಿ ಕನ್ವರ್ಟ್ ಆಗಲ್ಲ. ಇನ್ನು ನಾವು ಅಲ್ಯೂಮಿನಿಯಂನ ನಾರ್ಮಲ್ ಆಗಿ ಜೇಲಲ್ಲಿ ಯೂಸ್ ಮಾಡ್ತಿದ್ರು ಅದನ್ನ. ನಾರ್ಮಲ್ ಆಗಿ ವೆಸ್ಟರ್ನ್ ಕಂಟ್ರೀಸ್ಗಳು ಹೋದ್ರೆ ಯಾರು ಯೂಸ್ ಮಾಡಲ್ಲ ಅದನ್ನ. ದಿಸ್ ಒನ್ ಆಫ್ ದಿ 3rd ಕ್ಲಾಸ್ ಮೆಟಲ್ ಅಂತ ಅದನ್ನ ಕನ್ಸಿಡರ್ ಮಾಡ್ತಾರೆ. ಭಾರತದಲ್ಲಿ ತುಂಬಾ ಕಡಿಮೆ ಇದೆ ಅಂತ ನಾವು ಯೂಸ್ ಮಾಡ್ತಾರೆ, ಬಿಟ್ರೆ ಬೇರೆದಕ್ಕೆ ಯೂಸ್ ಮಾಡಲ್ಲ. ಈ ದೇವಸ್ಥಾನಗಳೆಲ್ಲ ನಿಮ್ಗೆ ನಾರ್ಮಲ್ ಆಗಿ ಅಲ್ಯೂಮಿನಿಯಂ ಪಾತ್ರೆಗಳ ಯೂಸ್ ಮಾಡ್ತಾರೆ. ದಟ್ ಇಸ್ ನಾಟ್ ರಿಕ್ವೈರ್ಡ್ ಅಂತ ನನ್ನ ಅನ್ಸಿಕೆ. ನೀವೇನ್ ಮಾಡೋದಂದ್ರೆ ಅದನ್ನ ಓಪನ್ ವೆಸಲ್ಸ್, ಮಡಿಕೆ ಅದು ಇಲ್ಲಾದ್ರೆ ಬೇರೆ ಏನು ಸ್ಟೀಲ್ ಅಲ್ಲಿ, ಒಳ್ಳೆ ಸ್ಟೀಲ್ ಅಲ್ಲಿ ಮಾಡ್ಬೋದು. ಗ್ಯಾಸ್ ಜಾಸ್ತಿ ಖರ್ಚಾಗುತ್ತೆ. ಈ ಹಾಸ್ಪಿಟಲ್ ಹಾಕೋ ಹಣನ ನೀವು ಗ್ಯಾಸ್ ಅಲ್ಲಿ ಹೋದ್ರು ಕೂಡ ನಡೆಯುತ್ತೆ ಅಂತ ಹೇಳಿ ನೀವು ಅದನ್ನ ತಗೊಂಡಾಗ ನಿಮ್ಗೆ ಅನ್ನ ಬೇಗ ಕೆಡಲ್ಲ. ಬೆಳಗ್ಗೆ ಒಂದ್ಸರಿ ಊಟ ಮಾಡ್ಬಿಟ್ರೆ ಸಂಜೆ ನೈಟ್ ಮಟ ನಿಮ್ಗೆ ಸ್ಟ್ರೆಂತ್ ಇರುತ್ತೆ. ಎದಕ್ ಸ್ಟ್ರೆಂತ್ ಇರುತ್ತಂದ್ರೆ ಅದರಲ್ಲಿ ನಿಮ್ಗೆ ಇರುವಂತ ಏನು ಎನರ್ಜಿ ಇದೆ ಅಲ್ಲ, ಎನರ್ಜಿ ನಮ್ಮ ಮೂಳೆಯಲ್ಲಿ 2 ಇದೆ. ಇಡೆಪಿಂಗಳ ಅಂತ ಬರುತ್ತೆ ಹಿಂದ್ಗಡೆ. ಅದರ ನಡುವಲ್ಲಿ ಸುಷುಮ್ನ ನಾಡಿ ಅಂತ ಬರುತ್ತೆ. ಅಲ್ಲಿ ಒಂದು ಲಿಕ್ವಿಡ್ ಫಾರ್ಮ್ ಆಗುತ್ತೆ. ಆ ಲಿಕ್ವಿಡ್ ಹೆಸರು ಶುಕ್ರಾಣು ಅಂತ ನಾವು ಹೇಳ್ತೇವೆ ಇಲ್ಲಿ ಸಂಸ್ಕೃತದಲ್ಲಿ. ಶುಕ್ರ ಅಂತ ಹೇಳ್ತೇವೆ. ಅದೆಷ್ಟು ಜಾಸ್ತಿ ಇರುತ್ತಲ್ಲ ನಿಮಗೆ ಬಾಡಿ ಹೀಟ್ ಆಗ್ಲಿಕ್ಕೆ ಬಿಡಲ್ಲ ನಿಮ್ ದೇಹನ. ಬೆಳಗ್ಗೆಯಿಂದ ಸಂಜೆ ತನಕ ನೀವು ಕೆಲಸ ಮಾಡಿದ್ರು ಕೂಡ ಅದೊಂಥರ ಗಾಡಿಯಲ್ಲಿರೋ ಕೂಲಿಂಗ್ ಲಿಕ್ವಿಡ್ ಬರುತ್ತಲ್ಲ, ಹಂಗೆ ವರ್ಕ್ ಆಗುತ್ತೆ. ಎಷ್ಟೇ ವರ್ಕ್ ಮಾಡಿದ್ರು ನಿಮ್ಗೆ ಸ್ಟ್ರೆಂತ್ ಬರುತ್ತೆ. ನೀವು ಯಾವಾಗ ಅದನ್ನ ಬಿಟ್ಟು DNA ಮಾಡಿಫೈ ಮಾಡಿರುವಂತ ಆಹಾರವನ್ನ ನೀವು ತಗೊಂಡಾಗ ಏನಾಗುತ್ತೆ, ಅದು ವಂಶವಾಹಿನ ಕಟ್ ಮಾಡಿ ಅದನ್ನ ಜೋಡಿಸಿರ್ತಾರೆ. ಅದು ಸ್ಟ್ರೆಂತ್ ಇರಲ್ಲ, ಬೆಳೀತದೆ ತುಂಬಾ, ಕ್ವಾಲಿಟಿ ಇರಲ್ಲ. ಎಲ್ಲಿ ನಿಮ್ಗೆ ಕ್ವಾಲಿಟಿ ಕಡಿಮೆ ಹೆಚ್ಚಿಗೆ ಇರುತ್ತೋ ಅಲ್ಲಿ ನಿಮ್ಗೆ ಕ್ವಾಂಟಿಟಿ ಕಡಿಮೆ ಬರುತ್ತೆ. ಎಲ್ಲಿ ಕ್ವಾಂಟಿಟಿ ತುಂಬಾ ಬರ್ತಾ ಇರುತ್ತೋ ಅಲ್ಲಿ ಕ್ವಾಲಿಟಿ ಕಡಿಮೆ ಇರುತ್ತೆ. ಓಕೆ, ಇವೆಲ್ಲ ಅಕ್ಕಿಗಳೇನ್ ಬರುತ್ತೆ ನಿಮ್ಗೆ 6 ತಿಂಗಳು ಒಂದ್ಸಲಿ ಬರೋದು. ನೀವು ತಿನ್ನುವಂತ 30-40 ರೂಪಾಯಿದು ಏನು ಸೋನಾ ಮಸೂರಿ ಬರುತ್ತಲ್ಲ, ಅದು 3 ತಿಂಗಳಿಗೆ ಬಂದ್ಬಿಡುತ್ತೆ. ಅದು 2-3 ಪಟ್ಟು ಇಳುವರಿ ಬರುತ್ತೆ. ಆ ಇಳುವರಿಯಿಂದ ಜನರಿಗವರು ಸರ್ಕಾರ ಫ್ರೀ ಕೊಡ್ತಿರ್ಬೋದು ಅಷ್ಟೇನೆ. ಅದ ಕಾರಣಕ್ಕೋಸ್ಕರ ತಿಂತಾರೆ, ಬಿಟ್ರೆ ವೈಯಕ್ತಿಕವಾಗಿ ಹೆಲ್ತ್ಗೆ ಅದು ನಿಮ್ಗೆ ಶುಕ್ರ ನಿಮ್ದೇನು ಸ್ಟ್ರೆಂತ್ ಇದೆ ಹಿಂದ್ಗಡೆದ್ದು ಅದು ಬೆಳಿಲಿಕ್ಕೆ ಬಿಡಲ್ಲ.
ಹೆಣ್ಣು ಆಯ್ತು ಗಂಡು ಆಯ್ತು, ಈ ಅಕ್ಕಿನ ತಿಂದಾಗ ಒಂದು ಗರ್ಭಕೋಶ ರಿಲೇಟೆಡ್ ಸಮಸ್ಯೆ ಇದ್ದವ್ರಿಗೂ ಅದು ಒಳ್ಳೆಯದು. ಯಾಕಂದ್ರೆ ಗರ್ಭಕೋಶ ಹೀಟ್ ಆಗೋದ್ರಿಂದ ನಿಮಗೆ ಸಮಸ್ಯೆಗಳು ಜಾಸ್ತಿ ಬರೋದು ಹೆಣ್ಣು ಮಕ್ಕಳಿಗೆ. ಎರಡನೇದಾದ್ರೆ ದೇಹ ತಂಪಾದಷ್ಟು ಥಿಂಕಿಂಗ್ ಪ್ಯಾಟರ್ನ್ ಕಮ್ಮಿ ಆಗ್ಬಿಡುತ್ತೆ. ಬೆಳಗ್ಗೆ ಎದ್ದು ಇದ್ರ ಗಂಜಿ ಕುಡಿಯೋದ್ರಿಂದ, ಈಗ ಉತ್ತರ ಕರ್ನಾಟಕದಲ್ಲಿ ನೀವು ನುಚ್ಚುಗಳನ್ನ ಕುಡಿತಾ ಇದ್ರು, ಬೆಂಗಳೂರಲ್ಲಿ ರಾಗಿ ಗಂಜಿನ ಕುಡಿತಾ ಇದ್ರು. ಈ ಇದರ ಗಂಜಿಗಳನ್ನ ನೀವು ನಿಮ್ಗೆ ಫಸ್ಟ್ ಬೇಜಾರು ಅನ್ಸ್ಬೋದು, ಒಂದು 21 ದಿವಸ ಕಂಟಿನ್ಯೂಸ್ ಆಗಿ ಕುಡಿದ್ಬಿಡಿ, ನಿಮ್ದು ಆಲ್ಮೋಸ್ಟ್ ಪ್ರಾಬ್ಲಮ್ ಕವರ್ ಆಗ್ಬಿಡುತ್ತೆ. ನಿಮ್ಗೆ ಯಾವುದೇ ರೀತಿ ಕಲರ್ ಥೆರಪಿ, ಸೀಡ್ ಥೆರಪಿ ಬೇಕಾಗಲ್ಲ ಅವಾಗ. ಇರೋ ಸತ್ಯ ಅದು. ಬೇಡ ನನಗೆ ಇನ್ಸೂರೆನ್ಸ್ ಇದೆ ಜಾಸ್ತಿ ಅಂತ ಹೇಳಿದ್ರೆ ನೀವು ಬೇಕಂದ್ರೆ 20-30 ರೂಪಾಯಿ ಕೆಜಿ ಕೊಡ್ಬೋದು. ಓಕೆ ಕ್ಲಾಸ್ ಸರ್, ಸ್ಟಾರ್ಟ್ ಥ್ಯಾಂಕ್ ಯು ಮಾಡುವ. ಸರ್. ಅವ್ರು ಬಂದಿದ್ದಾರೆ ಇವರು ಮಂಜುನಾಥ್ ಅವರು. ಇನ್ನೊಂದ್ಸಲ ಯಾವಾಗ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ ಥ್ಯಾಂಕ್ ಯು. ಇನ್ನೊಂದ್ಸಲ ಮಾಡುವ ಸರ್. ಕ್ಲಾಸ್ ಸ್ಟಾರ್ಟ್ ಮಾಡುವ. ಓಕೆ. ನಾಡಿ ಫಿಟ್ ಅಂತ ಅವರೇ ಹೇಳ್ಬಿಡಿ ಇದ್ರ ಬಗ್ಗೆ, ನಮ್ಗೆ ಇಂಟ್ರೊಡಕ್ಷನ್ ಬೇಕಾಗಿಲ್ಲ ಅನ್ಕೋತೀನಿ. ಸರ್ ನಮಸ್ಕಾರ. ಇದು ಆನ್ ಮಾಡ್ಬೋದಾ? ಕೋಸ್ಟ್ ಕೊಟ್ಟಿದೆ ನೋಡಿ ನಿಮ್ಗೆ. ಕೇಳಿಸ್ತಿದ್ಯಾ ನಮ್ಮ ವಾಯ್ಸ್? ಹೇಳಿ. ನಮಸ್ಕಾರ. ಓಕೆ, ಸೊ ಸ್ಟಾರ್ಟ್ ದ ಸೆಷನ್ ಸ್ಟಾರ್ಟ್ ಮಾಡಲಾ? ಸ್ಟಾರ್ಟ್ ಮಾಡ್ಬೋದು. ಓಕೆ. ಈಗ ಸ್ಕ್ರೀನ್ ಶೇರ್ ಆದ ಕೂಡಲೇ ರೈಟ್ಸ್ ಅಲ್ಲಿ ಮೋರ್ ಅಂತ ಬರುತ್ತೆ ನೋಡಿ. ಅಲ್ಲಿ ಇದನ್ನ ಸ್ವಲ್ಪ ಇದು ಅಲ್ಲಿ ಏನದು ಗೀಸ್ತಾರ ಅವ್ರ ಮೇಲ್ಗಡೆ, ಅದಕ್ಕೆ ಎನ್ವಿಟಿ ಅಂತ ಬರುತ್ತೆ ರೈಟ್ಸ್ ಅಲ್ಲಿ, 2ನೇ 3ನೇ ಆಪ್ಷನ್. ಹೌದು. ಅದನ್ನ ಡಿಸೇಬಲ್ ಮಾಡ್ಬಿಡಿ. ಓಕೆ. ಮತ್ತೆ ನಿಮ್ದು PPT ಫುಲ್ ಬರ್ತಾ ಇಲ್ಲ, ಅದನ್ನ ಇದು ಮಾಡ್ಬೋದು. ಒಂದ್ ನಿಮಿಷ ಮ್ಯಾಕ್ಸಿಮಮ್ ಮಾಡ್ಬೋದು. ಓಕೆ, ಸೊ ಇಸ್ ಇಟ್ ಫೈನ್? ಓಕೆನಾ? ಕಾಣಿಸ್ತಾ ಇದೆಯಾ ಇದು ಫುಲ್ ಈಗ? ಕಾಣಿಸ್ತದೆ. ಓಕೆ, ಸೂಪರ್. ಓಕೆ, ಸೊ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಂಜುನಾಥ್ ಅಂತ. ಬೇಸಿಕಲಿ ಐ ಆಮ್ ಇಂಜಿನಿಯರ್. 2017ರಲ್ಲಿ ಒಂದು ರಿಸರ್ಚ್ ನ ಸ್ಟಾರ್ಟ್ ಮಾಡ್ತೀವಿ ನಾವು. ಈ ಒಂದು ವೆಲ್ನೆಸ್ ಇಂಡಸ್ಟ್ರಿ ಅಂತ ಏನ್ ಕರಿತೀವಿ, ಈ ಹೋಲಿಸ್ಟಿಕ್ ಸೈನ್ಸ್ ಅಂತ ಏನ್ ಕರಿತೀವಿ ನಾವು ಇದನ್ನ, ಈ ಒಂದು ಸೈನ್ಸ್ ಅಲ್ಲಿ ಎವಿಡೆನ್ಸ್ ಬೇಸ್ಡ್ ಪ್ರೂಫ್ ಮಾಡಬೇಕು. ಈ ಸೈನ್ಸು ಸಹ ವರ್ಕ್ ಆಗುತ್ತೆ, ಸಿಮಿಲರ್ ಟು ಅಲೋಪತಿ. ಸೊ ಇದನ್ನು ನಾವು ಪ್ರೂವ್ ಮಾಡಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ರಿಸರ್ಚ್ ನ ಸ್ಟಾರ್ಟ್ ಮಾಡ್ತೀವಿ ನಾಡಿ ಪರೀಕ್ಷೆ ಮೇಲೆ 2017ರಲ್ಲಿ. ಈ ಒಂದು ಜರ್ನಿಯಲ್ಲಿ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಆಕ್ಚುಲಿ 2022ಕ್ಕೆ ಬಂದಾಗ ಒಂದು ಕೋರ್ ರಿಸರ್ಚ್ ಅಂತ ಮಾಡ್ತೀವಿ, ಆಕ್ಚುಯಲ್ ರಿಸರ್ಚ್ ನಾಡಿ ಪರೀಕ್ಷೆ ಮೇಲೆ. ಈ ಒಂದು ರಿಸರ್ಚ್ ಅಲ್ಲಿ ತುಂಬಾ ಜನ ಅಲೋಪತಿ ಡಾಕ್ಟರ್ಸ್ ಆಗಿರ್ಬೋದು, ಆಯುರ್ವೇದ ಡಾಕ್ಟರ್ಸ್ ಆಗಿರ್ಬೋದು, ಮತ್ತೆ ಹೋಮಿಯೋಪತಿಕ್ ಡಾಕ್ಟರ್ಸ್ ಆಗಿರ್ಬೋದು, ಮತ್ತೆ ಆಕ್ಯುಪಂಕ್ಚರ್ ಪ್ರಾಕ್ಟಿಷನ್ ಆಗಿರ್ಬೋದು, ಇವ್ರ ಜೊತೆ ನಾವು ಸೇರ್ಕೊಂಡು ಒಂದು ರಿಸರ್ಚ್ ನ ಮಾಡ್ತೀವಿ. ಈ ಉದ್ದೇಶ ಇಷ್ಟೇ ಆಗಿರುತ್ತೆ. ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿದಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಎಲ್ಲಾ ಇಂಡಸ್ಟ್ರಿನೂ ಡಾಮಿನೇಟ್ ಮಾಡ್ತಾ ಇದೆ. ಇವತ್ತು ಯಾವ ಮಟ್ಟಕ್ಕೆ ನೀವು ಕೇಳಿರ್ಬೋದು ಚಾಟ್ GPT ಅಂತ. ಇವತ್ತು ಯಾವ ಮಟ್ಟಕ್ಕೆ ಅದು ಚಾಟ್ GPT ಬೆಳೀತಾ ಇದೆ ಅಂತಂದ್ರೆ ಇವತ್ತು ಗೂಗಲ್ ಅವರು ಸಹ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಫಿಷಿಯಲ್ ಎಲ್ಲ ಇಂಡಸ್ಟ್ರಿನೂ ಸಹ ಅವ್ರು ಮೂವ್ ಆಗ್ತಾ ಇದ್ದಾರೆ. ಸೊ 2022ರಲ್ಲಿ ನಾವು ಸಹ ಒಂದು ದೃಢ ನಿರ್ಧಾರ ತಗೊಂತೀವಿ. ಏನಂತ ಅಂತಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ವೆಲ್ನೆಸ್ ಇಂಡಸ್ಟ್ರಿ ಸಹ ಪ್ಲೇ ಮಾಡಬೇಕು ಮೇಜರ್ ರೋಲ್ ನ. ಸೊ ದಟ್ ಈ ಒಂದು ಸೈನ್ಸ್ ನಾವು ಪ್ರೂವ್ ಮಾಡಬೇಕು, ಎವಿಡೆನ್ಸ್ ಬೇಸ್ಡ್ ಪ್ರೂಫ್, ಸೊ ದಟ್ ಈ ಸೈನ್ಸ್ ರಿಯಲಿ ವರ್ಕ್ ಆಗುತ್ತೆ. ಇದರಿಂದ ನಾವು ಎಂತ ಕ್ರಾನಿಕ್ ಅಥವಾ ಅಕ್ಯೂಟ್ ಡಿಸೀಸ್ ನಾವು ಡಯಾಗ್ನೈಸ್ ಮಾಡಬಹುದು ಕೂಡ ಅನ್ನೋ ಒಂದು ಉದ್ದೇಶ ನಾವು ಸ್ಟಾರ್ಟ್ ಮಾಡ್ತೀವಿ. ಈ ಒಂದು ಜರ್ನಿಯಲ್ಲಿ ತುಂಬಾ ರಿಸರ್ಚ್ ಆರ್ಟಿಕಲ್ಸ್ ಮತ್ತೆ ಪಬ್ಲಿಕೇಶನ್ಸ್ ಮಾಡ್ತೀವಿ, ಸೈಂಟಿಫಿಕ್ ಆರ್ಟಿಕಲ್ಸ್ ಪಬ್ಲಿಕೇಶನ್ ಮಾಡ್ತೀವಿ ಮೆಡಿಕಲ್ ಜರ್ನಲ್ ಅಲ್ಲಿ. ಇವತ್ತು ಆಯುಷ್ಯ ಮಂಡಲಂ ಜೊತೆ ಈ ಒಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ ಈ ಒಂದು ರಿಸರ್ಚ್ ನ, ಈ ಒಂದು ಜರ್ನಿನ ನಾವು ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಅಂತ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಶೇರ್ ದಿಸ್ ರಿಸರ್ಚ್ ವಿತ್ ಯು ಪೀಪಲ್. ತುಂಬಾ ಡೆಪ್ತ್ ಡಯಾಗ್ನೋಸಿಸ್ ಮಾಡಿದ್ವಿ, ತುಂಬಾ ಡೆಪ್ತ್. ನೋ ಮ್ಯಾಟರ್ ವಾಟ್ ಪ್ರಾಬ್ಲಮ್ ದ ಪೇಷಂಟ್ ಇಸ್ ಸೇಸ್, ಅವ್ನು ಏನೇ ಪ್ರಾಬ್ಲಮ್ ಹೇಳಿ, ಸೊ ನಾಡಿಯಿಂದ ಹೇಗೆ ನಾವು ಡಯಾಗ್ನೈಸ್ ಮಾಡಬಹುದು, ಈ ಒಂದು ಡಯಾಗ್ನೋಸಿಸ್ ಎಲ್ಲರಿಗೂ ರೀಚ್ ಆಗ್ಬೇಕು, ಕಾಮನ್ ಮ್ಯಾನ್ ಕೂಡ ಅರ್ಥ ಮಾಡ್ಕೋಬೇಕು ಏನಾಗ್ತಾ ಇದೆ ನನ್ನ ದೇಹದಲ್ಲಿ ಅಂತಂತ. ಆ ಒಂದು ಉದ್ದೇಶ ಇಟ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ನುರಿತವಾಗಿ ಅಪ್ಲೈ ಮಾಡಿದೀವಿ ಒಂದು ಟೆಕ್ನಾಲಜಿನ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಓಕೆ ಲೆಟ್ಸ್ ಜಂಪ್ ಇನ್ ಟು ದ ಸೆಷನ್. ಸೊ ಇವತ್ತಿನ ಅಜೆಂಡಾ ಬಂದು ಫಸ್ಟ್ ನಾವು ಬಾಡಿ ಇಂಟೆಲಿಜೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಂದ್ರೆ ಬಾಡಿ ಇಂಟೆಲಿಜೆನ್ಸ್ ನಾವು ಏನಕ್ಕೆ ನೋಡ್ಬೇಕಾಗುತ್ತೆ ಒಂದು ಡಿಸೀಸ್ ನ ಡಯಾಗ್ನೈಸ್ ಮಾಡ್ಬೇಕಾದ್ರೆ, ಅದೊಂದು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಅಂತ. ಅದಾದ್ಮೇಲೆ ಮ್ಯಾನ್ಯುಯಲ್ ನಾಡಿ ಪರೀಕ್ಷಾ. ಸೊ ಮ್ಯಾನ್ಯುಯಲ್ ಪಲ್ಸ್ ಡಯಾಗ್ನೋಸಿಸ್ ಅಂತಂದ್ರೆ ಯಾವ್ಯಾವ ತರ ಡಿಫ್ರೆಂಟ್ ಸೈನ್ಸ್ ಅಲ್ಲಿ ಡಯಾಗ್ನೈಸ್ ಮಾಡ್ತಾರೆ ಮ್ಯಾನ್ಯುಯಲ್ ನಾಡಿ ಪರೀಕ್ಷಾ ಒಂದು. ಮತ್ತೆ ಈ ಮ್ಯಾನ್ಯುಯಲ್ ನಾಡಿ ಪರೀಕ್ಷೆದಲ್ಲಿ ಏನೇನ್ ಸಮಸ್ಯೆ ಬರುತ್ತೆ, ಸೊ ಇದನ್ನ ನಾವು ಹೇಗೆ ಡಿಜಿಟಲ್ ನಾಡಿ ಪರೀಕ್ಷೆದಲ್ಲಿ ಅಥವಾ ಡಿಜಿಟಲ್ ಪಲ್ಸ್ ಡಯಾಗ್ನೋಸಿಸ್ ಹೇಗೆ ನಾವು ಓವರ್ಕಮ್ ಮಾಡಬಹುದು.
ಮತ್ತೆ ಬೇಸಿಕ್ ತ್ರಿದೋಷ ಅನಾಲಿಸಿಸ್ ಅಂತ ಏನ್ ಕರಿತೀವಿ, ವಾತ ಪಿತ್ತ ಕಫ ಅನಾಲಿಸಿಸ್. ಸೊ ಈ ಬೇಸಿಕ್ ಅನಾಲಿಸಿಸ್ ಇದನ್ನ ನಾವು ಡಯಾಗ್ನೈಸ್ ಮಾಡ್ಬೇಕಾದ್ರೆ ಏನು ಅಂದ್ರೆ ಈ ಡಯಾಗ್ನಿಸಿಸ್ ತ್ರಿದೋಷ ಡಯಾಗ್ನಿಸಿಸ್ ನಮಗೆ ಸಾಕಾಗತ್ತಾ, ಅಥವಾ ಈ ಒಂದು ಡಯಾಗ್ನಿಸಿಸ್ ನಮಗೆ ಸಫಿಶಿಯಂಟ್ ಆಗುತ್ತಾ ಒಂದು ಪೇಷಂಟ್ ನ ಪ್ರಾಬ್ಲಮ್ ನ ಟ್ಯಾಕಲ್ ಮಾಡಬೇಕು ಅಂತ ಬಂದಾಗ. ಮತ್ತೆ ಇನ್ ಕೇಸ್ ಅದಾಗ್ಲಿಲ್ಲ ಅಂತಂದ್ರೆ ಡೀಟೇಲ್ಡ್ ಅನಾಲಿಸಿಸ್ ಹೇಗೆ ನಾವು ಮಾಡಬಹುದು. ಮತ್ತೆ ಆರ್ಗನ್ ಲೆವೆಲ್ ಆಫ್ ಪಲ್ಸ್ ಅನಾಲಿಸಿಸ್, ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆರ್ಗನ್ ಲೆವೆಲ್ ಆಫ್ ಪಲ್ಸ್ ಅನಾಲಿಸಿಸ್ ಇಂದ ಒಂದು ವ್ಯಕ್ತಿಯ ಸಮಸ್ಯೆನ ಹೇಗೆ ನಾವು ಹತ್ರ ಹೋಗ್ಬೋದು, ಸಮಸ್ಯೆಗೆ ಹೇಗೆ ಹತ್ರ ಹೋಗ್ಬೋದು ಆ ಒಂದು ಆರ್ಗನ್ ಲೆವೆಲ್ ಆಫ್ ಪಲ್ಸ್ ಅನಾಲಿಸಿಸ್ ಡಯಾಗ್ನೈಸ್ ಮಾಡೋದ್ರಿಂದ. ಮತ್ತೆ ನಾಡಿ ಜಿಪಿಟಿ ಎ ಪ್ಲಾಟ್ಫಾರ್ಮ್ ಅಂತ ಮಾಡಿದ್ದೇವೆ, ಸೊ ಈ ಒಂದು ನಾಡಿ ಫಿಟ್ ಅಲ್ಲಿ. ಸೊ ಇದು ಹೇಗೆ ಒಂದು ಡಯಾಗ್ನಿಸಿಸ್ ನ ಈಸಿ ಮಾಡುತ್ತೆ, ಸೊ ದಟ್ ಯಾರು ಬೇಕಾದ್ರೂ ಸಹ ಅರ್ಥ ಮಾಡ್ಕೋಬಹುದು ಡಯಾಗ್ನಿಸಿಸ್ ಏನಾಗ್ತದೆ ನನ್ನ ದೇಹದಲ್ಲಿ ಅಂತಂತ. ಮತ್ತೆ ಡಿಫ್ರೆಂಟ್ ಫೀಚರ್ಸ್ ಏನೇನಿದೆ ನಾಡಿ ಫಿಟ್ ಅಲ್ಲಿ ಒಂದು. ಮತ್ತೆ ನಮ್ಮ ಟೀಮು ಏನ್ ಕೋರ್ ಟೀಮು ಯಾರ್ಯಾರು ಈ ಟೀಮ್ ಅಲ್ಲಿ ತುಂಬಾ ಎಫರ್ಟ್ ಹಾಕಿದ್ದಾರೆ ಈ ಒಂದು ಸೈನ್ಸ್ ನ ಪ್ರೂವ್ ಮಾಡೋದಕ್ಕೆ ಅಂತಂತ. ಮತ್ತೆ ಅಟ್ ದೆನ್ ಕನ್ಕ್ಲೂಷನ್. ಸೊ ಅಟ್ ದ ಎಂಡ್ ವಿಲ್ ಕೀಪ್ ಕ್ವಶನ್ಸ್ ಮತ್ತೆ ಡಿಸ್ಕಷನ್ಸ್ ಮತ್ತೆ ಕೇಸ್ ಸ್ಟಡೀಸ್ ನಾವು ಲಾಸ್ಟ್ ಅಲ್ಲಿ ಇದು ಮಾಡ್ಕೊಂತ ಹೋಗೋಣ. ಸೊ ಫಸ್ಟ್ ಬಾಡಿ ಇಂಟೆಲಿಜೆನ್ಸ್ ಅಂತ ಬಂತಂದ್ರೆ, ಸೊ ನಮ್ಗೆಲ್ಲರಿಗೂ ಗೊತ್ತಿರಂಗೆ ಈ ಭಗವಂತ ಎಷ್ಟು ಬ್ಯೂಟಿಫುಲ್ ಆಗಿ ಈ ಒಂದು ದೇಹನ ರಚನೆ ಮಾಡಿದಾನೆ ಅಂತಂತಂದ್ರೆ, ಈ ದೇಹಕ್ಕೆ ಎಂತ ಶಕ್ತಿ ಕೊಟ್ಟಿದ್ದಾನೆ ಅಂತಂತಂದ್ರೆ, ಎಂತ ಡಿಸೀಸ್ ಬೇಕಾದ್ರೂ ಅಂದ್ರೆ ಕ್ಯೂರ್ ಮಾಡ್ಕೊಳುವಂತ ಒಂದು ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಅಂತಂದ್ರೆ ನಮ್ಮ ಬಾಡಿಗಿಂತ ಇಂಟೆಲಿಜೆಂಟ್ ಯಾವ ಡಾಕ್ಟರ್ ಕೂಡ ಇಲ್ಲ, ಅಷ್ಟು ಇಂಟೆಲಿಜೆಂಟ್ ಈ ಭಗವಂತ ಈ ಬಾಡಿ ಕೊಟ್ಟಿದ್ದಾನೆ. ಬಟ್ ಇಲ್ಲಿ ಏನಂತಂತಂದ್ರೆ, ಯಾವುದೇ ಒಂದು ಕ್ರಾನಿಕ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಅಕ್ಯೂಟ್ ಪ್ರಾಬ್ಲಮ್ ಆಗಿರ್ಬೋದು ನಮ್ಮ ದೇಹಕ್ಕೆ ಒಂದು ಸಮಸ್ಯೆ, ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಆ ಬಾಡಿ ಏನ್ ಕೇಳುತ್ತೆ ಅಂತಂದ್ರೆ, ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ಪುಷ್ ಅಂತ ಕೇಳುತ್ತೆ, ರೈಟ್ ಡೈರೆಕ್ಷನ್ ಪುಷ್, ಅಥವಾ ರೈಟ್ ಡೈರೆಕ್ಷನ್ ಅಲ್ಲಿ ಗೈಡೆನ್ಸ್ ಕೇಳುತ್ತೆ. ಗೈಡೆನ್ಸ್ ಅಂತ ಬಂದಾಗ ಅದು ಲೈಫ್ ಸ್ಟೈಲ್ ಕರೆಕ್ಷನ್ಸ್ ಆಗಿರ್ಬೋದು, ಅಥವಾ ಡಯಟ್ ಅಲ್ಲಿ ಆಗಿರ್ಬೋದು, ಅಥವಾ ಯಾವ್ದೋ ಒಂದು ಡ್ರಗ್ಲೆಸ್ ಮೆಡಿಸಿನ್ಸ್ ಆಗಿರ್ಬೋದು. ರೈಟ್ ವೇನಲ್ಲಿ ಡೈರೆಕ್ಷನ್ಸ್ ಕೇಳುತ್ತೆ. ಈ ರೈಟ್ ವೇನಲ್ಲಿ ನಾವು ಡೈರೆಕ್ಷನ್ ಕೊಡಬೇಕು ಅಂತಂದ್ರೆ ಫಸ್ಟ್ ನಾವು ಬಾಡಿನ ಅರ್ಥ ಮಾಡ್ಕೋಬೇಕಾಗುತ್ತೆ ಫಸ್ಟ್. ಸೊ ದಟ್ ವಿ ಕಾಲ್ ಇಟ್ ಆಸ್ ಲಿಸನ್ ಟು ದ ಬಾಡಿ ಫಸ್ಟ್. ಬಾಡಿ ಏನ್ ಹೇಳ್ತಾ ಇದೆ ನಾವು ಕೇಳ್ಬೇಕಾಗುತ್ತೆ. ಸಪೋಸ್ ಒಬ್ಬ ಡಾಕ್ಟರ್ ಹತ್ರ ಒಬ್ಬ ಪೇಷಂಟ್ ಬರ್ತಾನೆ, ಇಫ್ ಹಿ ಸೇಸ್ ಓಕೆ ಐ ಆಮ್ ಸಫರಿಂಗ್ ಫ್ರಮ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತಾನೆ. ಸೊ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ ನನಗೆ ಅಂತಾನೆ. ಬ್ಲಡ್ ಪ್ರೆಷರ್ ಏನಕ್ಕೆ ಬಂತು ಅವನಿಗೆ, ಇದ್ರ ಮೂಲ ಕಾರಣ ಏನು, ಅದನ್ನ ನಾವು ನೋಡ್ಬೇಕಾಗತ್ತೆ. ಸೊ ದಟ್ ಈಸ್ ವಾಟ್ ಲಿಸನ್ ಟು ದ ಬಾಡಿ ಫಸ್ಟ್. ತುಂಬಾ ಜನ ಇಲ್ಲಿ ಏನಂತಂದ್ರೆ ಸಿಂಪ್ಟಮ್ಯಾಟಿಕ್ ವೇ ಆಫ್ ಟ್ರೀಟ್ಮೆಂಟ್ ಮಾಡ್ತಾರೆ. ಅಫ್ಕೋರ್ಸ್ ಸಿಂಪ್ಟಮ್ಯಾಟಿಕ್ ವೇ ಆಫ್ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತ ಹೇಳಲ್ಲ. ಬಟ್ ಏನಂತಂತಂದ್ರೆ ಆ ಸಕ್ಸಸ್ ಪ್ರಾಬಬಿಲಿಟಿ ಅಂತ ನಾನು ನೋಡಿದ್ರೆ, ಈಗ ಒಬ್ಬ ಡಾಕ್ಟರ್ ರೂಟ್ ಕಾಸ್ ನ ನೋಡಿ ಟ್ರೀಟ್ ಮಾಡ್ತಾ ಇರ್ತಾನೆ, ಇನ್ನೊಬ್ಬ ಡಾಕ್ಟರ್ ಸಿಂಪ್ಟಮ್ಯಾಟಿಕ್ ವೇ ಆಫ್ ಟ್ರೀಟ್ ಮಾಡ್ತಾ ಇರ್ತಾನೆ ಅಂತಂದ್ರೆ ರೂಟ್ ಕಾಸ್ ನೋಡಿ ಟ್ರೀಟ್ ಮಾಡ್ತಾ ಇರುವಂತ ಸಕ್ಸಸ್ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಯಾಕೆಂತಂದ್ರೆ ಅವ್ನು ಕೋರ್ ನ ಟಚ್ ಮಾಡ್ತಾ ಇರ್ತಾನೆ. ಈಗ ಬ್ಲಡ್ ಪ್ರೆಷರ್ ಅಂತ ಬಂದ್ರೆ ಅವ್ನು ಏನಕ್ಕೆ ಬಂತು ಬ್ಲಡ್ ಪ್ರೆಷರ್ ಅಂತ ಮೂಲ ನೋಡಿ ಅವನು ಟ್ರೀಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಇವತ್ತು ನಾವು ನೋಡ್ಬೋದು ಅಲೋಪತಿ ಅಂತ ನಾವೇನ್ ಕರಿತೀವಿ, ವೆಸ್ಟರ್ನ್ ವೇ ಆಫ್ ಡಯಾಗ್ನೋಸಿಸ್ ತುಂಬಾ ಡಾಮಿನೇಟ್ ಆಗಿದೆ. ಯಾಕೆಂತಂದ್ರೆ ಅವರಿಗೆ ಒಂದು ಪ್ರೂವ್ ಮಾಡೋದಕ್ಕೆ ಆ ಒಂದು ಟೆಕ್ನಾಲಜಿ ಇದೆ. ಇವತ್ತು ಯಾರೊಬ್ಬ ಚೆಸ್ಟ್ ಪೇನ್ ಅಂತ ಹೋಯ್ತು ಅಂತಂದ್ರೆ ಹಾಸ್ಪಿಟಲ್ಗೆ ಫಸ್ಟ್ ದೇ ವಿಲ್ ಲುಕ್ ಇನ್ ಟು ದ ಇಸಿಜಿ ನೋಡ್ತಾರೆ, ವೇವ್ ಪ್ಯಾಟರ್ನ್ಸ್ ನೋಡ್ತಾರೆ, ಏನ್ ಸಮಸ್ಯೆ ಆಗಿದೆ ಅಂತ ನಮಗೆ ಈಸಿಯಾಗಿ ಅರ್ಥ ಮಾಡ್ಕೊಂತಾರೆ. ಅದೇ ತರ ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡ್ತಾರೆ, MRI ಸ್ಕ್ಯಾನಿಂಗ್ ಮಾಡ್ತಾರೆ. ದೇ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ರೀಸನ್ ಬಿಹೈಂಡ್ ದ ಕಾಸ್. ಬ್ಲಡ್ ಟೆಸ್ಟ್ ಮಾಡ್ತಾರೆ, ಗೊತ್ತಾಗುತ್ತೆ ಅವ್ರಿಗೆ ಆಕ್ಚುಲಿ ಮೂಲ ಕಾರಣ ಏನಾಗ್ತಿದೆ. ಸೊ ಇದೇ ತರ ನಾವು ಹೋಲಿಸ್ಟಿಕ್ ವೇ ಆಫ್ ಸೈನ್ಸ್ ಅಥವಾ ಈಸ್ಟರ್ನ್ ವೇ ಆಫ್ ಡಯಾಗ್ನೋಸಿಸ್ ಅಂತ ನಾವು ಹೆಂಗ್ ಕರಿತೀವಿ, ಈ ಒಂದು ಸೈನ್ಸ್ ನೋಡಿದ್ರೆ ನಮ್ಮ ಏನ್ಸಿಸ್ಟರ್ಸ್ ತುಂಬಾ ಒಂದು ಟಾಪ್ ಮೋಸ್ಟ್ ಡಯಾಗ್ನೋಸಿಸ್ ಟೂಲ್ ನ ನಮಗೆ ಕೊಟ್ಟಿದ್ದಾರೆ. ನಮ್ಮ ಏನ್ಸಿಸ್ಟರ್ಸ್ ಸುಮಾರು 5,000 ವರ್ಷ ಇತಿಹಾಸ ಇದೆ ಈ ಸೈನ್ಸ್ಗೆ. ಈ 5,000 ವರ್ಷ ಇತಿಹಾಸದಲ್ಲಿ ಈ ಸೈನ್ಸ್ ಅಲ್ಲಿ ನಮ್ಮ ಏನ್ಸಿಸ್ಟರ್ಸ್ ತುಂಬಾ ಒಂದು ಟಾಪ್ ಡಯಾಗ್ನೋಸಿಸ್ ಟೂಲ್ ನಮ್ಗೆ ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು ಪಲ್ಸ್ ಮತ್ತೆ ಟಂಗ್ ಡಯಾಗ್ನೋಸಿಸ್ ಅಂತ. ಇವನ್ ಆಯುರ್ವೇದದಲ್ಲಿ ಅಷ್ಟವಿಧ ಪರೀಕ್ಷೆ ಅಂತಾರೆ, ಅಂದ್ರೆ 8 ವೇ ಆಫ್ ಡಿಫರೆಂಟ್ ಡಯಾಗ್ನೋಸಿಸ್ ನಾವು ಆಯುರ್ವೇದದಲ್ಲಿ ಮಾಡ್ತೇವೆ. ಬಟ್ ಅದರಲ್ಲೂ ಸಹ ಟಾಪ್ ಬಂದ್ಬಿಟ್ಟು ಪಲ್ಸ್ ಮತ್ತೆ ಟಂಗ್ ಆಗೇ ಇರುತ್ತೆ. ಯಾಕೆಂತಂದ್ರೆ ನಾನು ಏನಕ್ಕೆ ಇದನ್ನ ಟಾಪ್ ಡಯಾಗ್ನೋಸಿಸ್ ಅಂತ ಏನ್ ಕರಿತೀನಿ ಅಂತಂದ್ರೆ, ಈ ಒಂದು ಡಯಾಗ್ನೋಸಿಸ್ ಇಂದ ಫಿಸಿಕಲ್ ಲೆವೆಲ್ ಅಲ್ಲ, ಮೆಂಟಲ್ ಲೆವೆಲ್, ಎಮೋಷನಲ್ ಲೆವೆಲ್ಸ್ ಅರ್ಥ ಮಾಡ್ಕೋಬಹುದು ಪೇಷಂಟ್. ಸೊ ಆ ಒಂದು ಶಕ್ತಿ ಅಲೋಪತಿಯಲ್ಲಿ ಇಲ್ಲ. ಸೊ ಹಾಗಾಗಿ ದಿಸ್ ಇಸ್ ನಾಟ್ ಓನ್ಲಿ ಡಯಾಗ್ನೋಸ್ ಇನ್ ದ ಫಿಸಿಕಲ್ ಲೆವೆಲ್ ಬಟ್ ಆಲ್ಸೋ ಇನ್ ದ ಎಮೋಷನಲ್. ಸೊ ಹಾಗಾಗಿ ಇವೆರಡು ಸಹ ಟಾಪ್ ಮೋಸ್ಟ್ ಡಯಾಗ್ನೋಸಿಸ್ ಟೂಲ್ ಅಂತ ನಾವು ಹೇಳೋದಕ್ಕೆ ಇದರಲ್ಲಿ ಏನು ಅನುಮಾನಗಳಿಲ್ಲ. ಸೊ ನಮ್ಮ ರಿಸರ್ಚ್ ಬಂದ್ಬಿಟ್ಟು ಮೂಲವಾಗಿ ಪಲ್ಸ್ ಡಯಾಗ್ನೋಸಿಸ್ ನಾಡಿ ಪರೀಕ್ಷೆ ಮೇಲೆ ಇರುತ್ತೆ. ಸೊ ಈ ಸೈನ್ಸ್ ಅಂತ ನಾನು ನೋಡಿದ್ರೆ ಅಂದ್ರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ಸ್ TCM ಅಂತ ನಾವು ಕೊಡಿದ್ರೆ ಅಥವಾ ಆಯುರ್ವೇದ ಅಂತ ಕೊಡಿದ್ರೆ, ಇವೆರಡು ಸಹ ತುಂಬಾ ಏನ್ಷಿಯಂಟ್ ಸೈನ್ಸ್. ಆಲ್ಮೋಸ್ಟ್ ಎರಡು ಸೈನ್ಸಸ್ ಸಿಮಿಲರ್ ಆಗಿದೆ ಎಕ್ಸಾಕ್ಟ್ ಆಗಿ. ಬಟ್ ಏನಂತಂದ್ರೆ ಟರ್ಮಿನಾಲಜಿಸ್ ಡಿಫರೆನ್ಸ್ ಇದೆ. TCM ಮತ್ತು ಮ್ಯಾನ್ಯುಯಲ್ ನಾಡಿ ಪರೀಕ್ಷೆ ಅಂತ ಬಂದ್ರೆ TCM ಅಲ್ಲಿ ತುಂಬಾ ಡೆಪ್ ಡಯಾಗ್ನೋಸಿಸ್ ಮಾಡ್ತಾರೆ. ಅಂದ್ರೆ ಎರಡು ಕೈಯಲ್ಲಿ 3 ಪೊಸಿಷನ್ಸ್ ಅಂದ್ರೆ 3 ಪೊಸಿಷನ್ಸ್ ಮತ್ತೆ ರೈಟ್ ಹ್ಯಾಂಡ್ ಮತ್ತೆ 3 ಪೊಸಿಷನ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಡೆಪ್ ಡಯಾಗ್ನೋಸಿಸ್ ಅಂದ್ರೆ ಆರ್ಗನ್ ಲೆವೆಲ್ ಆಫ್ ಪಲ್ಸ್ ನ ಡಿರೈವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ದಟ್ ವ್ಯಕ್ತಿಯ ಸಮಸ್ಯೆಗೆ ಹತ್ರ ಹೋಗೋದಕ್ಕೆ ಅವ್ರಿಗೆ ಈಸಿ ಆಗುತ್ತೆ ಅದರಿಂದ. ಅಂಡ್ ಈವನ್ ಆಯುರ್ವೇದ ಅಂತ ಬಂತಂತಂದ್ರೆ ಎಸ್, ಇನ್ ಆಯುರ್ವೇದದಲ್ಲೂ ಸಹ ಡೆಪ್ ಡಯಾಗ್ನೋಸಿಸ್ ಇದೆ. ಬಿಕಾಸ್ ಆಯುರ್ವೇದ ಏನಿರುತ್ತೆ ಅಂದ್ರೆ 7th ಲೆವೆಲ್ ಆಫ್ ಡಯಾಗ್ನೋಸಿಸ್ ನ
ನಾವು ಮಾಡ್ಬೋದು ಆಯುರ್ವೇದದಲ್ಲಿ. ಅದರಲ್ಲಿ ಫಸ್ಟ್ ಲೆವೆಲ್ ಬಂದ್ಬಿಟ್ಟು ವಾತ ಪಿತ್ತ ಕಫ ಡಯಾಗ್ನೋಸಿಸ್ ಮಾಡ್ತಾರೆ. ಅಂಡ್ ಡಿಫ್ರೆಂಟ್ ಲೆವೆಲ್ ಅಂತ ಬಂತಂದ್ರೆ ಸಬ್ದೋಷ ಅನಾಲಿಸಿಸ್ ಆಗಿರ್ಬೋದು, ಧಾತು ಅನಾಲಿಸಿಸ್ ಆಗಿರ್ಬೋದು, ಚಕ್ರ ಅನಾಲಿಸಿಸ್ ಆಗಿರ್ಬೋದು. ಅಂಡ್ ಇವನ್ 7th ಲೆವೆಲ್ ಅಲ್ಲಿ ದೇ ಆಲ್ಸೋ ಟ್ರೈ ಟು ಡೂ ದ ಪ್ರಕೃತಿ ಅನಾಲಿಸಿಸ್ ಆಗಿರ್ಬೋದು. ಸೊ ಇಷ್ಟು ಅನಾಲಿಸಿಸ್ ನಾವು ಮಾಡ್ತಾರೆ. ಸೊ ಅಫ್ಕೋರ್ಸ್ ಎಲ್ಲರಿಗೂ ಸಹ ಈ ಒಂದು ನಾಡಿ ಪರೀಕ್ಷೆನ ಕಲಿಬೇಕು ಅಂತ ಆಸೆ ಇರುತ್ತೆ. ಅಂಡ್ ಅವರು ಸಹ ಡಿಸೀಸ್ ನ ಡಯಾಗ್ನೈಸ್ ಮಾಡಬೇಕು, ಅಥವಾ ಪೇಷಂಟ್ ರೋಗಿಯ ಸಮಸ್ಯೆ ಹತ್ರ ಹೋಗಿ ಅವರ ಒಂದು ರೂಟ್ ಕಾಸ್ ನ ಐಡೆಂಟಿಫೈ ಮಾಡಿ ಎಕ್ಸಾಕ್ಟ್ ಸೊಲ್ಯೂಷನ್ ಅವ್ರಿಗೆ ಕೊಡ್ಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ. ಬಟ್ ಸಮಸ್ಯೆ ಏನಂತಂದ್ರೆ ಈ ಒಂದು ಸೈನ್ಸ್ ನ ಕಲಿಬೇಕಂತಂದ್ರೆ ಇಟ್ಸ್ ರಿಯಲಿ ಕಾಂಪ್ಲಿಕೇಟೆಡ್ ಸೈನ್ಸ್. ತುಂಬಾ ಒಂದು ಅಷ್ಟು ಈಸಿ ಅಲ್ಲ ಈ ಸೈನ್ಸ್ ನ ಅರ್ಥ ಮಾಡ್ಕೊಳೋದು ಅಂತಂದ್ರೆ. ಯಾಕೆಂದ್ರೆ ನನ್ನ ಒಂದು 7 ವರ್ಷ ಜರ್ನಿಯಲ್ಲಿ ಹೇಗೆ ಅಂತಂದ್ರೆ ಈ ಸೈನ್ಸ್ ನಾವು ಕಲಿಬೇಕಂತಂದ್ರೆ, ಈ ನಾಡಿ ಪರೀಕ್ಷೆನ ಅರ್ಥ ಮಾಡ್ಕೋಬೇಕಂತಂದ್ರೆ ಫಸ್ಟ್ ನಮ್ಮ ಮೈಂಡ್ ಅಂತ ಏನಿದೆ ಅದು ಕಂಪ್ಲೀಟ್ ಎಂಟಿ ಆಗಿರ್ಬೇಕು. ಈಗ ನಾವ್ ಏನೋ ಒಬ್ಬ ಪೇಷಂಟ್ ಬರ್ತಾನೆ, ನಾನು ನಾಡಿನ ಇಟ್ಕೊಂಡು ನೋಡ್ತೀನಿ. ಸೊ ಅವನ ನಾಡಿನ ಅನಲೈಸ್ ಮಾಡ್ಬೇಕಾಯ್ತಂತಂದ್ರೆ ನನ್ನ ಮೈಂಡ್ ಕಂಪ್ಲೀಟ್ ಫೋಕಸ್ ಆಗಿರ್ಬೇಕು ಅದಕ್ಕೆ. ಹಾಗಿದ್ರೆ ಮಾತ್ರ ನಾನು ಎಕ್ಸಾಕ್ಟ್ ಡಯಾಗ್ನೋಸಿಸ್ ಹೇಳೋದಕ್ಕೆ ಸಾಧ್ಯ. ಇಲ್ಲ ಅಂತಂತಂದ್ರೆ ತುಂಬಾ ಅಂದ್ರೆ ಸ್ಪೆಸಿಫಿಕ್ ಡಯಾಗ್ನೋಸಿಸ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಬಟ್ ಈ ಒಂದು ಸಮಸ್ಯೆನ ನಾವು ಓವರ್ಕಮ್ ಮಾಡಬಹುದು ಹೇಗೆ ಅಂತಂದ್ರೆ ವೆನ್ ವಿ ಡೂ ಎ ಡಿಜಿಟಲ್ ಪಲ್ಸ್ ಡಯಾಗ್ನೋಸಿಸ್. ಡಿಜಿಟಲ್ ನಾಡಿ ಪರೀಕ್ಷಾ ಅಂತ ಏನ್ ಕರೀತೀವಿ, ಡಿಜಿಟಲ್ ಪಲ್ಸ್ ಅಂದ್ರೆ ಆ ಒಂದು ಸೆನ್ಸರ್ಸ್ ನ ಡಿಸೈನ್ ಮಾಡ್ಕೊಂಡು ನಾವೊಂದು ಕಸ್ಟಮ್ ಸೆನ್ಸರ್ಸ್ ನ ಡಿಸೈನ್ ಮಾಡಿ ಆ ಡೇಟಾನ ಕಂಪ್ಯೂಟರ್ ಅಥವಾ ಮೊಬೈಲ್ ಸ್ಕ್ರೀನ್ ಅಲ್ಲಿ ನಾವು ತಗೊಂಡ್ರೆ, ಆ ಡೇಟಾ ನಾವು ನೋಡಿದ್ರೆ, ಯಾಕೆಂತಂದ್ರೆ ಏನು ನಾವು ಫೀಲ್ ಮಾಡ್ತೀವೋ ಅದನ್ನ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡೋದು ಕಷ್ಟ. ಬಟ್ ಏನು ನಾವು ಕಣ್ಣಲ್ಲಿ ನೋಡ್ತೀವೋ ಬರಿಗಣ್ಣಲ್ಲಿ ಅದು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಸೊ ಆ ಒಂದು ಉದ್ದೇಶದಲ್ಲಿ ಡಿಜಿಟಲ್ ನಾಡಿ ಪರೀಕ್ಷೆನ ತುಂಬಾ ಈಸಿಯಾಗಿ ನಾವು ಡಯಾಗ್ನೈಸ್ ಮಾಡಿದ್ರೆ, ಅನಾಲಿಸಿಸ್ ಮಾಡಿದ್ರೆ ಇಟ್ಸ್ ವೆರಿ ಈಸಿ ಟು ಅನಲೈಸ್ ಅಂಡ್ ಇಟ್ ಗಿವ್ಸ್ ಎಕ್ಸಾಕ್ಟ್ ಸೊಲ್ಯೂಷನ್ ಫಾರ್ ಎ ಪ್ರಾಬ್ಲಮ್. ಸೊ ಹಾಗಾಗಿ ಒಂದು ಡಿಜಿಟಲ್ ನಾಡಿ ಪರೀಕ್ಷಾ ಅಂತ ಒಂದು ಟೆಕ್ನಾಲಜಿನ ಅಡಾಪ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ 2022ರಲ್ಲಿ. ಈ ಒಂದು ಇದರಲ್ಲಿ ಅಂತಂದ್ರೆ ಈಗ ನಾವು ಮ್ಯಾನ್ಯುಯಲ್ ನಾಡಿ ಪರೀಕ್ಷೆ ಅಂತ ನೋಡಿದ್ರೆ ವೈದ್ಯರು ಏನ್ ಮಾಡ್ತಾರೆ ಅಂತಂದ್ರೆ 3 ಪೊಸಿಷನ್ ಅಲ್ಲಿ, ಸೊ 3 ಡಿಫ್ರೆಂಟ್ ಪೊಸಿಷನ್ ಅಲ್ಲಿ, ಅಂದ್ರೆ ವಾತ ಪೊಸಿಷನ್ಸ್ ಆಗಿರ್ಬೋದು, ಪಿತ್ತ ಪೊಸಿಷನ್ ಆಗಿರ್ಬೋದು, ಕಫ ಪೊಸಿಷನ್ ಆಗಿರ್ಬೋದು. 3 ಪೊಸಿಷನ್ ಏನಂತಂದ್ರೆ ನಾಡಿ ಕ್ಯಾರೆಕ್ಟರಿಸ್ಟಿಕ್ಸ್ ನ ಅಬ್ಸರ್ವ್ ಮಾಡ್ತಾರೆ. ಸೊ ಅವ್ರೇನ್ ಹೇಳ್ತಾರೆ ಆಯುರ್ವೇದ ಲಿಟರೇಚರ್ ಅಲ್ಲಿ, ವಾತ ಪಲ್ಸ್ ಬಂದ್ಬಿಟ್ಟು ಸರ್ಪಗತಿ ಅಂತ ಹೇಳ್ತಾರೆ, ಪಿತ್ತ ಪಲ್ಸ್ ಬಂದ್ಬಿಟ್ಟು ಮಂಡೂಕ ಗತಿ ಅಂತಾರೆ, ಅಂಡ್ ಕಫ ಪಲ್ಸ್ ಬಂದ್ಬಿಟ್ಟು ಹಂಸಗತಿ ಅಂತ. ಓಕೆ, ಸೊ ಇದೇ ನಾನು ಡಿಜಿಟಲ್ ನಾಡಿ ಪರೀಕ್ಷೆದಲ್ಲಿ ನೋಡಿದ್ರೆ, ಸೊ ನಾವು ಸಹ ಇನಿಷಿಯಲಿ ನಾವು ಸೆನ್ಸರ್ಸ್ ನ ಡೆವಲಪ್ ಮಾಡಬೇಕಾದ್ರೆ ವಿ ಆಲ್ಸೋ ಥಾಟ್ ಓಕೆ ಲೆಟ್ಸ್ ಡಿಸೈನ್ 3 ಡಿಫರೆಂಟ್ ಸೆನ್ಸರ್ಸ್ ಟು ಟೇಕ್ ದ ವಾತ ಪಲ್ಸ್, ಪಿತ್ತ ಪಲ್ಸ್ ಅಂಡ್ ಕಫ ಪಲ್ಸ್. 3 ಪೊಸಿಷನ್ 3 ಡಿಫರೆಂಟ್ ನಾವು ಡೇಟಾನ ಅಕ್ವೈರ್ ಮಾಡ್ಕೊಳ್ಳೋಣ, ಸೊ ದಟ್ ನಮಗೆ ಡಯಾಗ್ನೋಸಿಸ್ ಈಸಿ ಆಗುತ್ತೆ ಅಂತ. ಬಟ್ ತುಂಬಾ ಜನ ಡಾಕ್ಟರ್ಸ್ ಡಿಸ್ಕಸ್ ಮಾಡಿದಾಗ ಅಂಡ್ ವೆನ್ ವಿ ಲುಕ್ ಇನ್ ಟು ದ ಅನಾಟಮಿ ಆಫ್ ದ ರೇಡಿಯಲ್ ಆರ್ಟರಿ ಎಕ್ಸಾಕ್ಟ್ಲಿ ಅಟ್ ದ ರಿಸ್ಟ್ ಪೊಸಿಷನ್, ಈ ರೇಡಿಯಲ್ ಪೊಸಿಷನ್ ಅನಾಟಮಿ ಅಂತಂದ್ರೆ ಆ ಇನ್ನರ್ ಸ್ಟ್ರಕ್ಚರ್ ನೋಡಿದಾಗ ಅಲ್ಲಿ ಆಕ್ಚುಲಿ ಒಂದೇ ಆರ್ಟರಿ ಇರುತ್ತೆ. ಆ ಒಂದೇ ಆರ್ಟರಿ ಬ್ಲಡ್ ನ ಕ್ಯಾರಿ ಮಾಡ್ತಾ ಇರುತ್ತೆ. ಸೊ ನಾವೇನ್ ಅನ್ಕೊಂತೀವಿ ಅಂತಂದ್ರೆ ಓಕೆ ಸಿನ್ಸ್ ದೇರ್ ಇಸ್ ಅ ಸಿಂಗಲ್ ಆರ್ಟರಿ, ಲೆಟ್ಸ್ ಟೇಕ್ ಎ ಪಲ್ಸ್, ಕ್ಯಾಪ್ಚರ್ ಎ ಪಲ್ಸ್ ಅಟ್ ಓನ್ಲಿ 1 ಪೊಸಿಷನ್. ಸೊ 1 ಪೊಸಿಷನ್ ಪಲ್ಸ್ ನ ಕ್ಯಾಪ್ಚರ್ ಮಾಡೋಣ ಅಂಡ್ ವಿ ಟ್ರೈ ಟು ಡಿರೈವ್ ಆಲ್ ದ 3 ದೋಷಸ್, ವಾತ ಪಿತ್ತ ಕಫನ ಡಿರೈವ್ ಮಾಡೋದಕ್ಕೆ ಟ್ರೈ ಮಾಡೋಣ ಅಂತ ನಾವು ಮಾಡ್ತೇವೆ. ಅಂಡ್ ಈ ಒಂದು ರಿಸರ್ಚ್ ನ ತುಂಬಾ ಜನ ಡಾಕ್ಟರ್ ಜೊತೆ ಕುತ್ಕೊಂಡು ವ್ಯಾಲಿಡೇಟ್ ಮಾಡ್ತೇವೆ, ಮತ್ತೆ ಪೇಷಂಟ್ ನ ಸಿಂಪ್ಟಮ್ಸ್ ನ ತಗೊಂಡು ಅವ್ರ ಜೊತೆ ನಾವು ವ್ಯಾಲಿಡೇಟ್ ಮಾಡೋಕೆ ಟ್ರೈ ಮಾಡ್ತೇವೆ. ಅಂಡ್ ಇಟ್ ವಾಸ್ ಎಕ್ಸಾಕ್ಟ್ಲಿ ಮ್ಯಾಚಿಂಗ್ ಟು ದ ಪೇಷಂಟ್ ಪ್ರಾಬ್ಲಮ್ ಅಂಡ್ ಆಸ್ ವೆಲ್ ಆಸ್ ಫಾರ್ ದ ಮ್ಯಾನ್ಯುಯಲ್ ನಾಡಿ ಪರೀಕ್ಷಾ. ಸೊ ಅವಾಗ ನಾವು ಒಂದು ರಿಸರ್ಚ್ ಆರ್ಟಿಕಲ್ಸ್, ಮೆಡಿಕಲ್ ಜರ್ನಲ್ ಒಂದು ರಿಸರ್ಚ್ ಆರ್ಟಿಕಲ್ ನ ಪಬ್ಲಿಷ್ ಮಾಡ್ತೀವಿ. ಈ ಜರ್ನಲ್ ನಿಮಗೆ ಅದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಅಂದ್ರೆ ಹೇಗೆ ನಾವು ಸಿಂಗಲ್ ಪಲ್ಸ್ ಇಂದ ನಾವು ಒಂದು ವಾತ ಪಿತ್ತ ಕಫನ ಡಿರೈವ್ ಮಾಡ್ತೇವೆ ಅನ್ನೋದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇವೆ ಅದು. ಸೊ ಅದಾದ್ಮೇಲೆ ಈ ಒಂದು ಪಬ್ಲಿಕೇಶನ್ಸ್ ಆಗುತ್ತೆ ಈ ಒಂದು ಮೆಡಿಕಲ್ ಜರ್ನಲ್ ಅಲ್ಲಿ. ಸೊ ನೆಕ್ಸ್ಟ್ ಓಕೆ, ಸೊ ವಾತ ಪಿತ್ತ ಕಫ ಅಂತ ನಮಗೆ ಡಿರೈವ್ ಮಾಡ್ಕೊಂತೀವಿ, ಸಿಂಗಲ್ ಪೊಸಿಷನ್ ಅಲ್ಲಿ ವಾತ ಪಿತ್ತ ಇದಾಗುತ್ತೆ ಅಂಡ್ ಅದು ಪೇಷಂಟ್ ಸಿಂಪ್ಟಮ್ಸ್ ಕೂಡ ಮ್ಯಾಚ್ ಆಗುತ್ತೆ. ಅಂಡ್ ಆಯುರ್ವೇದ ಡಾಕ್ಟರ್ಸ್ ಜೊತೆ ವ್ಯಾಲಿಡೇಟ್ ಮಾಡ್ತೀವಿ, ಅವರು ಸಹ ಹೇಳ್ತಾರೆ ಎಸ್ ಇಟ್ ಇಸ್ ಪರ್ಫೆಕ್ಟ್ಲಿ ಮ್ಯಾಚಿಂಗ್ ಅಂತ. ಬಟ್ ಸಮಸ್ಯೆ ಏನಂತಂದ್ರೆ ಈ ವಾತ ಪಿತ್ತ ಕಫ ಅನಾಲಿಸಿಸ್ ಇಂದ ಬಾಡಿಯ ಡೀಟೇಲ್ಡ್ ಡಯಾಗ್ನೋಸಿಸ್ ನಾವು ಮಾಡಬಹುದಾ ಒಂದು. ಎರಡನೇದೇನಂತಂದ್ರೆ ರೋಗಿಯ ಸಮಸ್ಯೆಗೆ ಹತ್ರ ನಾವು ಹೋಗ್ಬೋದ ಅಂತ ನೋಡಿದಾಗ ಅದು ಒಂದು ತುಂಬಾ ಚಾಲೆಂಜಿಂಗ್ ಅಂತ ನಮ್ಗೆ ಅನ್ಸುತ್ತೆ. ಯಾಕೆಂತಂದ್ರೆ ಈಗ ಒಬ್ಬ ಡಾಕ್ಟರ್ ಮತ್ತೆ ಪೇಷಂಟ್ ರಿಲೇಶನ್ಶಿಪ್ ಅಂತ ತಗೊಂಡ್ರೆ, ಈಗ ಡಾಕ್ಟರ್ ಲೆಟ್ಸ್ ಆಯುರ್ವೇದ ಡಾಕ್ಟರ್ ಈ ನೋಸ್ ಅಬೌಟ್ ಏನೋ ವಾತ ಪಿತ್ತ ಕಫ ಅನಾಲಿಸಿಸ್ ಮಾಡೋದು ಗೊತ್ತಿದೆ ಅವ್ರಿಗೆ. ಈಗ ಪೇಷಂಟ್ ಬರ್ತಾರೆ ಅವ್ರ ಹತ್ರ, ಈ ಸೇಸ್ ನನಗೆ ಅಸಿಡಿಟಿ ಇಶ್ಯೂಸ್ ಇದೆ ಅಂತ ಹೇಳ್ತಾರೆ. ಡಾಕ್ಟರ್ ಏನ್ ಮಾಡ್ತಾರೆ, ನಾಡಿ ನೋಡ್ತಾನೆ, ಓಕೆ ಸೊ ಪಿತ್ತ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಓಕೆ ಅವ್ನು ಹೇಳ್ತಾನೆ ಓಕೆ ಪಿತ್ತ ಜಾಸ್ತಿ ಇದೆ ಹಾಗಾಗಿ ನಿನಗೆ ಅಸಿಡಿಟಿ ಇಶ್ಯೂಸ್ ಇದೆ ಅಂತ ಹೇಳ್ತಾನೆ. ಸೊ ದಟ್ ಈಸ್ ಫೈನ್. ಸೊ ಡಾಕ್ಟರ್ ಮತ್ತೆ ಪೇಷಂಟ್ ರಿಲೇಷನ್ ಅಲ್ಲಿ ಇಟ್ ವರ್ಕ್ಸ್ ಫೈನ್. ಬಟ್ ಅದೇ ನಾನು ಒಂದು ಪೇಷಂಟ್ ಮತ್ತೆ ಕಂಪ್ಯೂಟರ್ ಅಂತ ಬಂದಾಗ, ಕಂಪ್ಯೂಟರ್ ಏನ್ ಮಾಡುತ್ತೆ, ಆ ಪೇಷಂಟ್ ನಾಡಿಯನ್ನ ಕ್ಯಾಪ್ಚರ್ ಮಾಡುತ್ತೆ.
ಪೇಷಂಟ್ ನಾಡಿಯನ್ನ ಕ್ಯಾಪ್ಚರ್ ಮಾಡ್ಕೊಂಡಾಗ ಅದಕ್ಕೆ ಅರ್ಥ ಆಗುತ್ತೆ, ಓಕೆ ನಾಡಿಯನ್ನು ಅನಲೈಸ್ ಮಾಡಿದ್ರೆ ಗೊತ್ತಾಯ್ತು, ಓಕೆ ದಿಸ್ ಪರ್ಸನ್ ಹ್ಯಾಸ್ ಎಕ್ಸಸ್ ಆಫ್ ಪಿತ್ತ ಅಂತ, ಪಿತ್ತ ಜಾಸ್ತಿ ಇದೆ ಅಂತ ಗೊತ್ತಾಯ್ತು. ಸೊ ಪಿತ್ತ ಜಾಸ್ತಿ ಇದೆ ಅಂತಂದ್ರೆ ಈಗ ನಾನು ಕಂಪ್ಯೂಟರ್ ಕೇಳಿದ್ರೆ ಓಕೆ ಏನೇನ್ ಪಾಸಿಬಲ್ ಪ್ರಾಬ್ಲಮ್ ಇದೆ ಈ ರೋಗಿಗೆ ಅಂತ ಬಂದಾಗ ಇಟ್ ಮೇ ಗಿವ್ ಎನ್ ನಂಬರ್ ಆಫ್ ಪ್ರಾಬ್ಲಮ್ಸ್. ತುಂಬಾನೇ ಪ್ರಾಬ್ಲಮ್ ಕೊಡ್ತಾ ಹೋಗುತ್ತೆ. ಏರ್ ಫಾಲ್ ಆಗಿರ್ಬೋದು, ಆಂಗರ್ ಆಗಿರ್ಬೋದು, ಇರಿಟೇಷನ್ ಆಗಿರ್ಬೋದು, ಸ್ವೆಟ್ಟಿಂಗ್ ಆಗಿರ್ಬೋದು, ಸ್ಕಿನ್ ಇಚಿಂಗ್ ಆಗಿರ್ಬೋದು, ವೆರಿಕೋಸ್ ವೇನ್ಸ್ ಆಗಿರ್ಬೋದು, ಬರ್ನಿಂಗ್ ಸೆನ್ಸೇಷನ್ ಆಗಿರ್ಬೋದು, ತುಂಬಾ ಪ್ರಾಬ್ಲಮ್ ಕೊಡ್ತಾ ಹೋಗುತ್ತೆ. ಬಟ್ ನನಗೆ ಗೊತ್ತಾಗ್ತಾ ಇಲ್ಲ ಈ ರೋಗಿಯ ಎಕ್ಸಾಕ್ಟ್ ಪ್ರಾಬ್ಲಮ್ ಏನು ಅಂತಂತ. ಸೊ ಅಂತಂದ್ರೆ ವಾತ ಪಿತ್ತ ಕಫ ಬಂದ್ಬಿಟ್ಟು ಬೇಸಿಕ್ ಲೆವೆಲ್ ಆಫ್ ಡಯಾಗ್ನೋಸಿಸ್ ಆಯ್ತು. ಐ ಕ್ಯಾನ್ ಸೇ ಇಟ್ಸ್ ಎ ಜನರಲೈಸ್ಡ್ ವೇ ಆಫ್ ಡಯಾಗ್ನೋಸಿಸ್. ವೆನ್ ಐ ಸೇ ಪಿತ್ತ, ಓಕೆ ದೇರ್ ಮೇ ಬಿ ಎನ್ ನಂಬರ್ ಆಫ್ ಪ್ರಾಬ್ಲಮ್ಸ್. ವೆನ್ ಐ ಸೇ ವಾತ ಎನ್ ನಂಬರ್ ಆಫ್ ಪ್ರಾಬ್ಲಮ್ಸ್. ವಾಟ್ ಈಸ್ ಎಕ್ಸಾಕ್ಟ್ಲಿ ಎ ಪೇಷಂಟ್ ಪ್ರಾಬ್ಲಮ್? ಈಗ ಅವನೇನೋ ಜಾಯಿಂಟ್ಸ್ ಪೇನ್ ಅಂತ ಹೇಳ್ತಾನೆ, ಆ ಜಾಯಿಂಟ್ ಪೇನ್ ಏನಕ್ಕೆ ಬರ್ತಾ ಇದೆ? ಬ್ಯಾಕ್ ಪೇನ್ ಅಂತ ಹೇಳಿದ್ರೆ ಬ್ಯಾಕ್ ಪೇನ್ ಏನಕ್ಕೆ ಬರ್ತಾ ಇದೆ? ವೆರಿಕೋಸ್ ವೇನ್ ಏನಕ್ಕೆ ಬರ್ತಾ ಇದೆ? ಸೊ ವಿ ನೀಡ್ ಟು ನೋಟ್ ದ ಎಕ್ಸಾಕ್ಟ್ ರೀಸನ್ ಬಿಹೈಂಡ್ ದ ಕಾಸ್. Then we realize, okay, Vata Pitta Kapha, it's a basic level of diagnosis. So detailed level of diagnosis ನಾವು ಮಾಡಬೇಕಾಗುತ್ತೆ ಇಲ್ಲಿ ಅಂತ ಹೇಳಿ we still extend our research ನ ಇನ್ನೂ ಡೆಪ್ತ್ ಆಗಿ ಮಾಡ್ತೀವಿ. So we try to derive different energy levels, different ಈ ಮೇನ್ ವಾತ ಪಿತ್ತ ಕಫ 3 ಎನರ್ಜಿ ಇಂದ ಇನ್ನೂ ಎನರ್ಜಿ ಲೆವೆಲ್ಸ್ ನ ಡಿರೈವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. So I'll call these energy levels as, okay, every energy levels, okay, ವಾತನ 2 category ಆಗಿ ಡಿರೈವ್ ಮಾಡ್ತೀವಿ, ಪಿತ್ತನ 2 category ಆಗಿ ಡಿರೈವ್ ಮಾಡ್ಕೊಂತೀವಿ, ಕಫನ 2 category ಆಗಿ ಡಿರೈವ್ ಮಾಡ್ಕೊಂತೀವಿ. So I'll call this as pitta as first category as empty heat ಅಂತ ಕರಿತೀನಿ, ಇನ್ನೊಂದು damp heat ಅಂತ ಕರಿತೀನಿ. We can also call it as empty pitta or damp pitta. ಅದೇ ತರ ವಾತನ 2 category ಮಾಡ್ಕೊಂತೀವಿ, empty dry ಮತ್ತೆ damp dry. ಅದೇ ತರ ಕಫನ 2 category ನಾವು ಮಾಡ್ಕೊಂತೀವಿ, empty ಕಫ ಮತ್ತೆ damp ಕಫ. So totally 3 ಎನರ್ಜಿ ಲೆವೆಲ್ಸ್ ಇಂದ 6 ಎನರ್ಜಿ ಲೆವೆಲ್ಸ್ ಆಗಿ ಡಿರೈವ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಸೊ ನೋಡೋಣ ಇದು ಆಕ್ಚುಲಿ ಎಂಟಿ ಹೀಟ್ ಅಂದ್ರೇನು, ಡ್ಯಾಂಪ್ ಹೀಟ್ ಅಂದ್ರೇನು, ಎಂಟಿ ಡ್ರೈ ಅಂದ್ರೇನು, ಇದೆಲ್ಲ ಡೀಟೇಲ್ ಆಗಿ ಆಕ್ಚುಲಿ ಏನಂತ ನೋಡೋಣ. ಅಂಡ್ ಈ ಒಂದು ಡಯಾಗ್ನೋಸಿಸ್ ನ ಹೇಗೆ ನಾವು ಬಾಡಿಗೆ ಅಂದ್ರೆ ಪೇಷಂಟ್ ಸಮಸ್ಯೆಗೆ ಹೇಗೆ ನಾವು ಕೋರಿಲೇಟ್ ಮಾಡಬಹುದು ಅಂತ ವಿಲ್ ಡಿಸ್ಕಸ್ ದಾಟ್. ಸೊ ಫಸ್ಟ್ ಬಂದ್ಬಿಟ್ಟು ಕ್ಯಾಟಗರೀಸ್ ಆಫ್ ಹೀಟ್ ಅಲ್ಲಿ ಬಂತಂದ್ರೆ 2 ಕ್ಯಾಟಗರೀಸ್. ಅದ್ರ ಫಸ್ಟ್ ಕ್ಯಾಟಗರಿ ಏನ್ ಮಾಡ್ತೀನಿ ಅಂದ್ರೆ ಎಂಟಿ ಹೀಟ್ ಅಂತ ನಾನು ತಗೊಂಡೆ. ಏನಪ್ಪ ಇದು ಎಂಟಿ ಹೀಟ್ ಅಂತಂದ್ರೆ ಇದನ್ನ ನಾನು ಅರ್ಥ ಮಾಡ್ಕೋಬೇಕಂತಂದ್ರೆ ಬೆಸ್ಟ್ ಆಗಿ ಐ ಟೇಕ್ ಎನ್ ಎಕ್ಸಾಂಪಲ್. ಸೊ ನಾನೊಂದು ಅಲ್ಯೂಮಿನಿಯಂ ಅಥವಾ ಸ್ಟೀಲ್ ಪಾತ್ರೆ ತಗೊಂತೀನಿ, ಅಂದ್ರೆ ಕಂಪ್ಲೀಟ್ ಪಾತ್ರೆ, ಖಾಲಿ ಪಾತ್ರೆ, ದೇರ್ ಇಸ್ ನಥಿಂಗ್ ಇನ್ ದಟ್. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಅದನ್ನ ಸ್ಟವ್ ಮೇಲೆ ಇಡ್ತೀನಿ, ಆ ಸ್ಟವ್ ಆನ್ ಮಾಡ್ತೀನಿ. ಸೊ ಏನಾಗುತ್ತೆ, ಸ್ಟವ್ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಬರ್ನ್ ಆದಾಗ ಪಾತ್ರೆ ಹೀಟ್ ಆಗುತ್ತೆ, ನಾನು ಹೀಟ್ ಮಾಡ್ತಾನೆ ಇರ್ತೀನಿ. ಹೀಟ್ ಎಕ್ಸಸ್ ಜಾಸ್ತಿ ಆದಂಗೆ ಏನಾಗುತ್ತೆ ಅಂತಂದ್ರೆ ಆ ಸ್ಟವ್ ಖಾಲಿ ಪಾತ್ರೆ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಡಾರ್ಕ್ ಆಗಿ, ಅಂದ್ರೆ ನಾವೇನಾದ್ರೆ ಕಂಟು ಅಥವಾ ಸೀಯೋದು ಅಂತ ಕರಿತೀವಿ, ಸೀದೋಗುತ್ತೆ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಆ ಕಂಟು ಅದು ಸೀದು ಆ ಫಾರ್ಮ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆ ಇಂಟೆನ್ಸಿಟಿ ಆಫ್ ಹೀಟ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಂದ್ರೆ ನಾವು ಹೀಟ್ ಮಾಡಿದಷ್ಟು ಕೊನೆಗೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಪಾತ್ರೆಯ ಶೇಪ್ ಅನ್ನೇ ಚೇಂಜ್ ಮಾಡುವಂತ ಶಕ್ತಿ ಇರುತ್ತೆ ಅದಕ್ಕೆ. ಸೊ ದಾಟ್ ಈಸ್ ಎಂಟಿ ಹೀಟ್. Now I'll come back again. So we'll take one more case, the damp heat. Now what is damp heat then? Damp heat ಅಂದ್ರೇನು, ಸೇಮ್ ನಮ್ಮ ಪಾತ್ರೆ ತಗೊಂತೀನಿ, ಸೇಮ್ ಸ್ಟವ್ ಮೇಲೆ ಇಡ್ತೀನಿ ನಾನೀಗ. ಬಟ್ ದಿಸ್ ಟೈಮ್ ಏನ್ ಮಾಡ್ತೀನಿ, ಆ ಪಾತ್ರೆಗೆ ನೀರ್ ಹಾಕಿರ್ತೀನಿ. ಆ ಪಾತ್ರೆ ಏನ್ ಮಾಡ್ತೀನಿ, ಹೀಟ್ ಸ್ಟವ್ ಆನ್ ಮಾಡಿದಾಗ ಹೀಟ್ ಆಗುತ್ತೆ, ನೆಕ್ಸ್ಟ್ ನೀರು ಸಹ ಕಾಯುತ್ತೆ, ಅಂಡ್ ಈವನ್ ಇನ್ಕ್ರೀಸ್ ಮಾಡ್ತೀನಿ ಹೀಟ್ ನ. ಏನ್ ಮಾಡಿದ್ರೆ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರು ಕುದಿಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬಾಯ್ಲ್ ಆಗ್ಬೇಕಾದ್ರೆ ಆ ವೇಪರ್ಸ್ ಮೇಲೆ ಬರ್ತಾ ಇರುತ್ತೆ. ನಾನೇನ್ ಮಾಡ್ತೀನಿ ಅಂತಂದ್ರೆ ಆ ವೇಪರ್ಸ್ ಮೇಲೆ ನನ್ನ ಕೈಯನ್ನ ಇಡ್ತೀನಿ. ಆ ವೇಪರ್ಸ್ ಬಂದ್ಬಿಟ್ಟು ನನ್ನ ಕೈಗೆ ಸ್ಟಿಕ್ ಆಗ್ತಾ ಇರುತ್ತೆ. ಐ ಕ್ಯಾನ್ ಫೀಲ್ ದ ಹೀಟ್. ಸೊ ದಟ್ ಈಸ್ ಡ್ಯಾಂಪ್ ಹೀಟ್. ದೇರ್ ಇಸ್ ಎ ಡ್ಯಾಂಪ್ನೆಸ್, ದೇರ್ ಇಸ್ ಎ ವೇಪರ್ಸ್ ಅಂಡ್ ಆಲ್ಸೋ ದೇರ್ ಇಸ್ ಎ ಹೀಟ್. ಸೊ ದಟ್ ವಿ ಕಾಲ್ ಇಟ್ಸ್ ಡ್ಯಾಂಪ್ ಹೀಟ್. ಈಗ ನಾವು ಬಾಡಿ ಕೋರಿಲೇಟ್ ಮಾಡೋಣ. ಈ ಒಂದು ಪಾತ್ರೆ ಅಂತ ಏನ್ ಕರೆದು ದಿಸ್ ಇಸ್ ಅವರ್ ದೇಹ, ಐ ಮೀನ್ ದಿಸ್ ಇಸ್ ಅವರ್ ಬಾಡಿ. ಈ ಹೀಟ್ ಅನ್ನೋದು ನಮ್ಮ ಆಕ್ಟಿವಿಟಿ, ಈ ವಾಟರ್ ಅನ್ನೋದು ನಮ್ಮ ರೆಸ್ಟ್. ನಮ್ಮ ಬಾಡಿ ಬ್ಯಾಲೆನ್ಸ್ ಆಗಿರ್ಬೇಕಂತಂದ್ರೆ ಆಕ್ಟಿವಿಟಿ ಮತ್ತೆ ರೆಸ್ಟ್ ಎರಡೂ ಸಹ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಬಟ್ ಇನ್ ಕೇಸ್ ಆಫ್ ಎಂಟಿ ಹೀಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪರ್ಸನ್ ಇಸ್ ಡೂಯಿಂಗ್ ಟೂ ಮಚ್ ಆಕ್ಟಿವಿಟಿ. ಇಟ್ ಮೇ ಬಿ ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು, ಇಟ್ ಮೇ ಬಿ ಮೆಂಟಲ್ ಆಕ್ಟಿವಿಟಿ ಆಗಿರ್ಬೋದು. ಟೂ ಮಚ್ ಮೆಂಟಲ್ ರೆಸ್ಟ್ಲೆಸ್ ಇರುತ್ತೆ. ರಾತ್ರಿ ಹೊತ್ತು ಸುಮಾರು 10 ಗಂಟೆಯಿಂದ ಸ್ಟಾರ್ಟ್ ಮಾಡಿ ರಾತ್ರಿ 1-2 ಗಂಟೆವರೆಗೂ ಮೊಬೈಲ್ ಫೋನ್ ಅಲ್ಲಿ ಮೂವಿ ವಾಚ್ ಮಾಡ್ತಾರೆ, ಫೋನ್ ನೋಡ್ತಿರ್ತಾರೆ. ಇಟ್ಸ್ ಆಲ್ ಕ್ರಿಯೇಟಿಂಗ್ ದ ಹೀಟ್. ದಟ್ಸ್ ಅ ಫೈರ್ ಆಕ್ಚುಲಿ. ಇದು ಎಂಟಿ ಹೀಟ್ ನಾನು ಹೀಟ್ ಅಂತ ಹೇಳಲ್ಲ, ಇಟ್ಸ್ ಅ ಫೈರ್ ಆಕ್ಚುಲಿ. ಫೈರ್ ಕ್ಯಾನ್ ಚೇಂಜ್ ದ ಶೇಪ್ ಆಫ್ ಎನಿ ಆಬ್ಜೆಕ್ಟ್. ಫೈರ್ ಕ್ಯಾನ್ ಮೇಕ್ ದ ಸ್ಟ್ರಕ್ಚರಲ್ ಚೇಂಜ್. ಈ ವ್ಯಕ್ತಿಗಳು ಹೆಂಗಿರ್ತಾರೆ ಅಂತಂದ್ರೆ ಪರ್ಸನ್ ಹೂ ಹ್ಯಾಸ್ ಎಕ್ಸಸ್ ಆಫ್ ಎಂಟಿ ಹೀಟ್ ಹೆಂಗಿರ್ತಾರೆ ಅಂತಂದ್ರೆ ತುಂಬಾ ಹೈಪರ್ ಆಕ್ಟಿವ್ ಆಗಿರ್ತಾರೆ, ತುಂಬಾ ಎಕ್ಸಸ್ ಹೀಟ್ ಇರುತ್ತೆ, ತುಂಬಾ ಎಕ್ಸಸ್ ಫೈರ್ ಇರುತ್ತೆ. ಅಸ್ಯೂಮ್ ಮಾಡ್ಕೊಳ್ಳಿ ಈ ಹೀಟ್ ಏನಾರಲ್ಲಿ ಎಸ್ಪೆಷಲಿ ಆರ್ಗನ್ ಬಂದ್ಬಿಟ್ಟು ಲಿವರ್ ಅಲ್ಲಿ ಇತ್ತಂತಂದ್ರೆ ಲಿವರ್ ಕಂಟ್ರೋಲ್ಸ್ ಅವರ್ ಮಸ್ಕ್ಯುಲರ್ ಸಿಸ್ಟಮ್. ಲಿವರ್ ಇಸ್ ರೆಸ್ಪಾನ್ಸಿಬಲ್ ಬಿಲ್ಡಿಂಗ್ ದ ಮಸಲ್ಸ್. ಆಬ್ವಿಯಸ್ಲಿ ಎಂಟಿ ಹೀಟ್ ಇತ್ತಂತಂದ್ರೆ ಏನಾಗುತ್ತೆ ಅಂದ್ರೆ ಆ ಫ್ಲೂಯಿಡ್ಸ್ ನ ಡ್ರೈ, ಮಸಲ್ಸ್ ಎಲ್ಲ ಫ್ಲೂಯಿಡ್ಸ್ ನ ಡ್ರೈ ಮಾಡಾಕತ್ತೆ. ನಾವು ತುಂಬಾ ಜನ ನೋಡಿರ್ತೀವಿ ಏನೋ ವೆಯ್ಟ್ ಗೇನ್ ಆಗಿ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಯಾಕೆಂತಂದ್ರೆ ನೀವು ವೆಯ್ಟ್ ಗೇನ್ ಆಗ್ಬೇಕಂತಂದ್ರೆ ಯು ನೀಡ್ ಎ ಕಫ, ವಾಟರ್ ಕಂಟೆಂಟ್ ಇರಬೇಕು.
ಯಾವಾಗ ಈ ಫೈರ್ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿರುತ್ತೆ ಅಂತ ಆ ಫ್ಲೂಯಿಡ್ಸ್ ನ ಡ್ರೈ ಮಾಡಾಕಿ ಈ ವ್ಯಕ್ತಿ ತುಂಬಾ ಸಣ್ಣ ಆಗಿರ್ತಾನೆ, ಡ್ರೈ ಔಟ್ ಆಗಿರ್ತಾನೆ, ಫ್ಲೂಯಿಡ್ ಬಾಡಿಯಲ್ಲಿ ಫ್ಲೂಯಿಡ್ಸ್ ಇರಲ್ಲ. ಸೊ ದಾಟ್ ಈಸ್ ಎಂಟಿ ಹೀಟ್. ಅದು ಸೇಮ್ ಎಂಟಿ ಹೀಟ್ ಕಿಡ್ನಿಯಲ್ಲಿ ಇತ್ತು ಅನ್ಕೊಳ್ಳಿ, ಕಿಡ್ನಿ ಅಥವಾ ಬ್ಲಾಡರ್ ಅಲ್ಲಿ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ವಾಟ್ ಈಸ್ ದ ರೋಲ್ ಆಫ್ ಕಿಡ್ನಿ? ಕಿಡ್ನಿ ಕಂಟ್ರೋಲ್ಸ್ ಅವರ್ ಬೋನ್ಸ್. ಈ ಬೋನ್ಸ್ ನ ಕಂಟ್ರೋಲ್ ಮಾಡ್ತಾ ಇರುತ್ತೆ, ಅಂದ್ರೆ ಬೋನ್ಸ್ ಸ್ಟ್ರೆಂತ್ ಕಂಟ್ರೋಲ್ ಮಾಡುತ್ತೆ ಕಿಡ್ನಿ. ಇಫ್ ದ ಎಕ್ಸೆಸ್ ಆಫ್ ಎಂಟಿ ಹೀಟ್ ಇನ್ ದ ಕಿಡ್ನಿ, ಡೆಫಿನೆಟ್ಲಿ ಆ ಸೈನಿಯಲ್ ಫ್ಲೂಯಿಡ್ಸ್ ಇನ್ ಬೋನ್ಸ್ ಅಲ್ಲಿ ಸೈನಿಯಲ್ ಫ್ಲೂಯಿಡ್ಸ್ ಅಂತ ನಾವು ಕರಿತೀವಿ, ಫ್ಲೂಯಿಡ್ಸ್ ಡ್ರೈ ಆಗೋಗಿರುತ್ತೆ. ಡ್ರೈ ಆದಾಗಿಂತ ಜಾಯಿಂಟ್ಸ್ ಪೇನ್ ಇಶ್ಯೂಸ್ ಆಗಿರ್ಬೋದು, ಬ್ಯಾಕ್ ಪೇನ್ ಇಶ್ಯೂಸ್ ಆಗಿರ್ಬೋದು, ನೀ ಪೇನ್ ಇಶ್ಯೂಸ್ ಆಗಿರ್ಬೋದು. ಅಂಡ್ ಈವನ್ ಎಸ್ಪೆಷಲಿ ಕ್ರಾನಿಕ್ ಕೇಸಸ್ ಅಲ್ಲಿ ಆಫ್ಟರ್ 60 ಕ್ರಾಸ್ ಆದ್ರೆ ಆರ್ಥೈಟಿಸ್ ಇಶ್ಯೂ, ಎಸ್ಪೆಷಲಿ ಆಸ್ಟಿಯೋಆರ್ಥೈಟಿಸ್ ಅಂಡ್ ಆಸ್ಟಿಯೋಪೋರೋಸಿಸ್, ಫ್ಲೂಯಿಡ್ಸ್ ಡ್ರೈ ಆಗೋಗಿರುತ್ತೆ. ದಾಟ್ ಈಸ್ ಎಂಟಿ ಹೀಟ್. ಅದೇ ನೀವು ಡ್ಯಾಂಪ್ ಹೀಟ್ ಅಂತ ಬಂತಂದ್ರೆ, ಸೊ ನಾನು ಹೇಳಿದೆ ಡ್ಯಾಂಪ್ ಅಂತಂದ್ರೆ ಡ್ಯಾಂಪ್ ಈಸ್ ಹೆವಿ. ಈ ಹೆವಿನೆಸ್ ಏನ್ ಮಾಡುತ್ತೆ ಅಂತಂದ್ರೆ, ಈ ಯಾವಾಗ್ಲೂ ಈ ನೀರಿನ ಅಂಶ ಅಥವಾ ಹೆವಿನೆಸ್ ಏನ್ ಮಾಡುತ್ತೆ ಅಂದ್ರೆ, ಇದು ಗುಣ ಏನಂತಂದ್ರೆ, ನೀರಿನ ಒಂದು ಗುಣ ಏನಂತಂದ್ರೆ ಆಲ್ವೇಸ್ ಗ್ರಾವಿಟಿ ಟುವರ್ಡ್ಸ್ ಇಟ್ ಮೂವ್ಸ್ ಟುವರ್ಡ್ಸ್ ದ ಗ್ರಾವಿಟಿ. ಗುರುತ್ವಾಕರ್ಷಣೆ ಬಲ ಕಡೆ ಯಾವಾಗ್ಲೂ ಮೂವ್ ಆಗ್ತಾ ಇರುತ್ತೆ. ಈ ಮೂವ್ ಆಗ್ಬೇಕಾದ್ರೆ ಏನ್ ಮಾಡುತ್ತೆ ಅಂತಂದ್ರೆ, ಹೀಟ್ ನ ಕ್ಯಾರಿ ಮಾಡಿ ಇಟ್ ವಿಲ್ ಗೋ ಟುವರ್ಡ್ ದ ಡೌನ್ವರ್ಡ್ಸ್. ಅಂಡ್ ದೀಸ್ ಪೀಪಲ್ ಎಸ್ಪೆಷಲಿ ಈ ಡ್ಯಾಂಪ್ ಹೀಟ್ ಏನಾದ್ರು ಲೋಯರ್ ಪಾರ್ಟ್ ಆಫ್ ದಿ ಆರ್ಗನ್ಸ್ ಅಲ್ಲಿ ಇತ್ತಂದ್ರೆ, ಕಿಡ್ನಿ ಬ್ಲಾಡರ್ ಆಗಿರ್ಬೋದು ಅಥವಾ ಸ್ಪ್ಲೀನ್ ಅಂಡ್ ಸ್ಟಮಕ್ ಅಲ್ಲಿ ಆಗಿರ್ಬೋದು, ಏನಾಗುತ್ತೆ ಅಂತಂದ್ರೆ ಪರ್ಸನ್ ಈಸ್ ಆಲ್ವೇಸ್ ಹ್ಯಾವಿಂಗ್ ಎ ಪ್ರಾಬ್ಲಮ್ ಇನ್ ದ ಲೋಯರ್ ಪಾರ್ಟ್ ಆಫ್ ದಿ ಬಾಡಿ. ವೆರಿಕೋಸ್ ವೇನ್ ಇಶ್ಯೂಸ್ ಆಗಿರ್ಬೋದು, ಅಂಡ್ ಫುಡ್ ಬರ್ನಿಂಗ್ ಸೆನ್ಸೇಷನ್ ಇಶ್ಯೂಸ್ ಆಗಿರ್ಬೋದು, ನೀ ಪೇನ್ ಆಗಿರ್ಬೋದು, ಅಂಡ್ ಹಿಪ್ ಜಾಯಿಂಟ್ ಪೇನ್ ಇಶ್ಯೂಸ್ ಆಗಿರ್ಬೋದು, ಅಂಡ್ ಪೆಲ್ವಿಸ್ ಪೇನ್ ಇಶ್ಯೂಸ್ ಆಗಿರ್ಬೋದು. ಆಲ್ ದಿಸ್ ಪ್ರಾಬ್ಲಮ್ ಇನ್ ದ ಲೋಯರ್ ಪಾರ್ಟ್ ಆಫ್ ದಿ ಬಾಡಿ. ಇಷ್ಟು ಸಮಸ್ಯೆ ಡ್ಯಾಂಪ್ ಹೀಟ್ ಅಂತಂದ್ರೆ. ಅಂಡ್ ಇನ್ನೊಂದು ಅಂತಂದ್ರೆ ಪರ್ಸನ್ ಹೂ ಎಕ್ಸಸ್ ಆಫ್ ಡ್ಯಾಂಪ್ ಹೀಟ್ ಸ್ವೆಟ್ ಆಗ್ತಾ ಇರ್ತಾರೆ, ತುಂಬಾ ಸ್ವೆಟ್ ಆಗ್ತಾ ಇರ್ತಾರೆ. ಯಾಕಂದ್ರೆ ಆ ವಾಟರ್ ರಿಟೆನ್ಷನ್ ಇರುತ್ತಲ್ಲ ಬಾಡಿ ವಾಸ್ ಟು ಥ್ರೋ ಇಟ್ ಔಟ್, ತುಂಬಾನೇ ಸ್ವೆಟ್ ಆಗ್ತಾ ಇರ್ತಾರೆ. ಸೊ ದಾಟ್ ಈಸ್ ಕಾಲ್ಡ್ ಡ್ಯಾಂಪ್ ಹೀಟ್. ಸೊ ಇದನ್ನ ನಾವು ಇವನ್ ವಿ ಟ್ರೈ ಟು ರೆಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಎ ಗ್ರಾಫ್. ಸೊ ನಾಡಿಫಿಟ್ ಅಲ್ಲಿ ಗ್ರಾಫಿಕಲ್ ಇದ್ರಲ್ಲಿ ನಾವು ರೆಪ್ರೆಸೆಂಟ್ ಮಾಡಕ್ ಟ್ರೈ ಮಾಡ್ತೀವಿ. ಸೊ ಈ ಪಿಂಕ್ ಕಲರ್ ಬಂದ್ಬಿಟ್ಟು ಈ TCM ಥಿಯರಿನಲ್ಲಿ ಇನ್ ಅಂಡ್ ಯಾಂಗ್ ಅಂತ ಬರುತ್ತೆ. ಹೇಗೆ ನಾವು ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಅಂತ ಏನ್ ಕರಿತೀವೋ, ಅದೇ ತರ TCM ಥಿಯರಿಯಲ್ಲಿ ಇನ್ ಮತ್ತೆ ಯಾಂಗ್ ಅಂತ ಕರಿತೀವಿ. ಸೊ ಇನ್ ಈಸ್ ಕಾಲ್ಡ್ ನರಿಶ್ಮೆಂಟ್, ಇನ್ ಈಸ್ ಕಾಲ್ಡ್ ವಾಟರ್, ಇನ್ ಈಸ್ ಕಾಲ್ಡ್ ನೈಟ್, ಓಕೆ, ಅಂಡ್ ಯಾಂಗ್ ಈಸ್ ಡಿಫೆನ್ಸಿವ್, ಯಾಂಗ್ ಈಸ್ ಡೇ, ಯಾಂಗ್ ಈಸ್ ಫೈರ್. ಸೊ ಈ ಒಂದು ಗ್ರಾಫ್ ಅನ್ನ ನೋಡಿದ್ರೆ ಪಿಂಕ್ ಕಲರ್ ಬಂದ್ಬಿಟ್ಟು ಯಾಂಗ್, ಸೊ ಯಾಂಗ್ ಎಕ್ಸಸ್ ಆಗಿರುತ್ತೆ. ಅಂಡ್ ಬ್ಲಾಕ್ ಬಂದ್ಬಿಟ್ಟು ಇನ್ ಡಿಫಿಷಿಯಂಟ್ ಆಗಿರುತ್ತೆ, ಎಸ್ಪೆಷಲಿ ಪರ್ಸನ್ ಹೂ ಇಸ್ ಸಫರಿಂಗ್ ಫ್ರಮ್ ಎಂಟಿ ಹೀಟ್. ಎಂಟಿ ಹೀಟ್ ಇಸ್ ನಾಟ್ ಎ ಹೀಟ್, ಆಕ್ಚುಲಿ ಇಟ್ಸ್ ಎ ಫೈರ್. ಅದೇ ನಾನು ಡ್ಯಾಂಪ್ ಹೀಟ್ ಅಂತ ಬಂತಂತಂದ್ರೆ ಹೀಟು ಸಹ ಇರುತ್ತೆ ಅವ್ರಿಗೆ, ಸೊ ಡ್ಯಾಂಪ್ನೆಸ್ ಇರುತ್ತೆ. ಸೊ ದ್ಯಾಟ್ ಈಸ್ ಲೈಕ್ ನೀರಿನಾಂಶ ಪ್ಲಸ್ ಪಿತ್ತ ಕಫ ಅಂತ ನಾವು ಕರಿಬಹುದು ಆಯುರ್ವೇದ ಒಂದು ಅನಾಲಿಸಿಸ್ ಪ್ರಕಾರ. ಸೊ ಇದು ಫಸ್ಟ್ ಕ್ಯಾಟಗರಿ ನಾವು ಡಿರೈವ್ ಮಾಡ್ಕೊಂತೀವಿ ಪಿತ್ತದಲ್ಲಿ. ಅದೇ ತರ ವಾತದಲ್ಲೂ ಸಹ 2 ಕ್ಯಾಟಗರಿ ನಾವು ತಗೊಂತೀವಿ. ಏನಂತ ಅಂತಂದ್ರೆ ವಿ ಕಾಲ್ ದಿಸ್ ಎಂಟಿ ಡ್ರೈ ಅಥವಾ ಎಂಟಿ ವಾತ ಅಂತ ಕರಿತೀವಿ. ಅಂಡ್ ವಿ ಕಾಲ್ ದಿಸ್ ಅಸ್ ಡ್ಯಾಂಪ್ ಡ್ರೈ, ಡ್ಯಾಂಪ್ ವಾತ ಅಂತ ಕರಿತೀವಿ. ಏನಪ್ಪ ಇದು ಎಂಟಿ ಡ್ರೈ ಅಥವಾ ಎಂಟಿ ವಾತ ಅಂತಂದ್ರೆ, ಇದನ್ನ ನಾವು ಬೆಸ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈಗ ನಾವು ಬಟ್ಟೆ ಹೋದ್ಮೇಲೆ ಟೆರೆಸ್ ಮೇಲೆ ಹೋಗ್ತೀವಿ. ಟೆರೆಸ್ ಮೇಲೆ ಹೋದ್ಮೇಲೆ ನಾವು ಬಟ್ಟೆನ ಹ್ಯಾಂಗರ್ ಅಲ್ಲಿ ಒಣಗಿಸೋದಕ್ಕೆ ಹಾಕ್ತೀವಿ. ಸೊ ಏನಾಗುತ್ತೆ, ಅಸ್ಯೂಮ್ ಮಾಡ್ಕೊಳ್ಳಿ, ಈಗ ಎಕ್ಸ್ಟರ್ನಲ್ ವೆದರ್ ಟೂ ಹಾಟ್ ಇದೆ, ಸಮ್ಮರ್ ಸೀಸನ್ ತುಂಬಾ ಬಿಸಿಲಿದೆ, ಎಕ್ಸ್ಟರ್ನಲ್ ವೆದರ್ ತುಂಬಾನೇ ಹಾಟ್ನೆಸ್ ಇದೆ. ಏನಾಗುತ್ತೆ ಅಂತಂದ್ರೆ ಫಸ್ಟ್ ಬಟ್ಟೆಲಿರೋ ನೀರಿನ ಅಂದ್ರೆ ತೇವಾಂಶ ಏನಾಗುತ್ತೆ ಫಸ್ಟ್ ಡ್ರೈ ಆಗುತ್ತೆ. ಅಂಡ್ ಈವನ್ ಇಫ್ ದ ಸನ್ಲೈಟ್ ಇಸ್ ಇನ್ಕ್ರೀಸಸ್, ಸನ್ಲೈಟ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಅಂದ್ರೆ ತುಂಬಾನೇ ಡ್ರೈ ಆದಷ್ಟು ಏನಾಗುತ್ತೆ ಅಂತಂದ್ರೆ ನಾವು ಅಬ್ಸರ್ವ್ ಮಾಡಿರ್ಬೋದು, ಬಟ್ಟೆ ಏನಾಗುತ್ತೆ ಅಂದ್ರೆ ತುಂಬಾನೇ ಡ್ರೈ ಆದಷ್ಟು ಫೋಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಶ್ರಿಂಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್. ಇನ್ ದ ಸೇಮ್ ವೇ ನಮ್ಮ ದೇಹದಲ್ಲಿ ಎಕ್ಸಸ್ ಆಫ್ ಡ್ರೈನೆಸ್ ಜಾಸ್ತಿ ಆಗುತ್ತೆ, ಎಂಟಿ ಡ್ರೈ ಅಂತ ನಾವೇನ್ ಕರಿತೀವಿ. ಸೊ ಎಂಟಿ ಡ್ರೈನೆಸ್ ಜಾಸ್ತಿ ಆಗುತ್ತೆ, ಎಂಟಿ ವಾತ ಜಾಸ್ತಿ ಆಯ್ತು ಅಂತಂದ್ರೆ ಸ್ಕಿನ್ ಏನಾಗುತ್ತೆ, ರಿಂಕಲ್ಸ್ ಫಾರ್ಮೇಶನ್ ಆಗುತ್ತೆ. ತುಂಬಾ ಜನಕ್ಕೆ ವೈಟ್ ಪ್ಯಾಚಸ್ ಫಾರ್ಮೇಶನ್ ಆಗುತ್ತೆ, ವೈಟ್ ಪೀಲಿಂಗ್ ಆಗುತ್ತೆ, ಸ್ಕಿನ್ ಪೀಲಿಂಗ್ ಆಗ್ತಾ ಇರುತ್ತೆ, ವೈಟ್ ಪೀಲಿಂಗ್ ಆಗ್ತಾ ಇರುತ್ತೆ. ಮತ್ತೆ ನೈಲ್ಸ್, ಬ್ರಿಟಲ್ ನೈಲ್ಸ್ ಇರುತ್ತೆ, ಅಂಡ್ ತುಂಬಾ ಡ್ಯಾಂಡ್ರಫ್ ಇರುತ್ತೆ, ಹೇರ್ಸ್ ಎಲ್ಲ ಫುಲ್ ತಿನ್ ಆಗಿರುತ್ತೆ. ಸೊ ದಾಟ್ ಈಸ್ ಎಂಟಿ ವಾತ ಆರ್ ಎಂಟಿ ಡ್ರೈ. ಕಂಪ್ಲೀಟ್ ಫ್ಲೂಯಿಡ್ಸ್ ಡ್ರೈ ಆಗಿರುತ್ತೆ. ನಾವ್ ಇನ್ನೂ ಅಬ್ಸರ್ವ್ ಮಾಡ್ಬೋದು, ಎಷ್ಟೋ ಜನ ಕೆಲವರು ತುಂಬಾ ವರ್ಷಗಳಿಂದ ತುಂಬಾ ದಿನಗಳಿಂದ ಸಿಗರೇಟ್ ಅಥವಾ ಸ್ಮೋಕ್ ಮಾಡ್ತಾ ಇರ್ತಾರೆ. ನೀವು ಅಬ್ಸರ್ವ್ ಮಾಡಿರ್ತೀರಾ, ಆ ಸ್ಮೋಕ್ ಮಾಡ್ಬೇಕಾದ್ರೆ ಅವರ ಚೆಸ್ಟ್ ರೀಜನ್ ಹೆಂಗಾಗಿರುತ್ತೆ ಅಂತಂದ್ರೆ ಕಂಪ್ಲೀಟ್ ಫ್ಲಾಟ್ ಆಗಿರುತ್ತೆ, ಕಂಪ್ಲೀಟ್ ಕಂಜೆಸ್ಟ್ ಆಗಿರುತ್ತೆ. ಯಾಕೆಂತಂದ್ರೆ ಆ ಫ್ಲೂಯಿಡ್ಸ್ ಇರಲ್ಲ ಆ ಲಂಗ್ಸ್ ಅಲ್ಲಿ, ಅಷ್ಟು ಡ್ರೈ ಆಗೋಗಿರುತ್ತೆ. ಸೊ ದಾಟ್ ಈಸ್ ಎಂಟಿ ಡ್ರೈ. ಅಂಡ್ ತುಂಬಾ ಜನ ಎಸ್ಪೆಷಲಿ ಲಾರ್ಜ್ ಇಂಟೆಸ್ಟೈನ್ ಏನಾದ್ರು ಈ ಎಂಟಿ ಡ್ರೈ ಇತ್ತಂತಂದ್ರೆ ಕಾನ್ಸ್ಟಿಪೇಷನ್ ಇಶ್ಯೂಸ್ ಇರುತ್ತೆ, ತುಂಬಾ ವರ್ಷಗಳಿಂದ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ. ಯಾಕೆಂದ್ರೆ ಆ ಕೋಲನ್ ಅಲ್ಲಿ ವಾಟರ್ ಕಂಟೆಂಟೇ ಇರಲ್ಲ, ತುಂಬಾ ಕಾನ್ಸ್ಟಿಪೇಷನ್ ಸಮಸ್ಯೆ ಅನುಭವಿಸ್ತಾರೆ. ದಾಟ್ ಈಸ್ ಎಂಟಿ ಡ್ರೈ. ಸೊ ಇನ್ ದ ಸೇಮ್ ವೇ ಡ್ಯಾಂಪ್ ವಾತ ಅಥವಾ ಡ್ಯಾಂಪ್ ಡ್ರೈ ಅಂತ ಬಂತಂತಂದ್ರೆ ಯೂಶಲಿ ವೆನ್ ಐ ಸೆ ಡ್ಯಾಂಪ್ನೆಸ್ ಇಸ್ ಆಸ್ ಐ ಟೋಲ್ಡ್ ಇಟ್ಸ್ ಎ ಹೆವಿ.
ಸಿ ವಾತ ಒಂದು ಡ್ರೈನೆಸ್ ಅಥವಾ ವಾತ ಅಂತ ಏನ್ ನಾವು ಕರಿತೀವಿ, ಯೂಶಲಿ ಪೀಪಲ್ ಹೂ ಹ್ಯಾವ್ ಎಕ್ಸಸ್ ಆಫ್ ವಾತ ಏನಂತಂದ್ರೆ ಅವ್ರು ಒಂದ್ ಕಡೆ ಕೂರಲ್ಲ, ಇಯರ್ ಅಂಡ್ ಇಯರ್ ಓಡಾಡ್ತಾನೆ ಇರ್ತಾರೆ. ಅವ್ರು ಕಾನ್ಸ್ಟೆಂಟ್ ಆಗಿ ಒಂದು ಜಾಗದಲ್ಲಿ ಕೂರೋದೇ ಇಲ್ಲ. ಅವ್ರ ಡಿಸಿಷನ್ ಸಹ ತುಂಬಾ ಫ್ಲಕ್ಚುಯೇಷನ್ ಇರುತ್ತೆ. ಸೊ ಬಟ್ ಯಾವಾಗ ಈ ಡ್ರೈನೆಸ್ಗೆ ಅಥವಾ ಈ ವಾತಾಗೆ ಡ್ಯಾಂಪ್ನೆಸ್ ಆಡ್ ಆಗುತ್ತೋ, ಸೊ ಡ್ಯಾಂಪ್ನೆಸ್ ಅಂದ್ರೆ ಹೆವಿನೆಸ್ ಆಡ್ ಆಗುತ್ತೋ, ಅಂಡ್ ದೀಸ್ ಪೀಪಲ್ ವಿಲ್ ಬಿಕಮ್ ದೇ ಫೀಲ್ ವೆರಿ ಲೇಜಿ, ಲೆಥರ್ಜಿ. ನಾನು ಇವತ್ತೇನಾದ್ರು ಒಂದು ಕೆಲಸ ಹೇಳಿದ್ರೆ ಅವ್ರು ಹೇಳ್ತಾರೆ ನಾಳೆ ಮಾಡ್ತೀನಿ ನಾನು ಅಂತ. ದಟ್ಸ್ ಅ ಪ್ರೊಕ್ರಾಸ್ಟಿನೇಷನ್. ಸೊ ದ್ಯಾಟ್ ಈಸ್ ಡ್ಯಾಂಪ್ ವಾಟರ್. ದೇರ್ ಇಸ್ ಎ ಡ್ಯಾಂಪ್ನೆಸ್. ಸೊ ಅದನ್ನ ನಾನು ಬಟ್ಟೆಗೆ ನಾನು ಹೋಲಿಸಿದ್ರೆ ಎಕ್ಸ್ಟರ್ನಲ್ ವೆದರ್ ಈಗ ತುಂಬಾ ಕ್ಲೌಡಿ ಆಗಿದೆ ಅನ್ಕೊಳ್ಳೋಣ, ತುಂಬಾ ರೈನಿ ಆಗಿದೆ ಅನ್ಕೊಳ್ಳೋಣ. ಸೊ ಯಾವಾಗ ತುಂಬಾ ರೈನಿ ಆಗಿರುತ್ತೋ ಈ ಬಟ್ಟೆಗಳು ಏನ್ ಮಾಡುತ್ತೆ ಅಂತಂದ್ರೆ ಆ ಒಂದು ಡ್ಯಾಂಪ್ನೆಸ್ ಅಬ್ಸರ್ವ್ ಮಾಡ್ಕೊಳುತ್ತೆ. ಯಾವಾಗ ಇದು ಅಬ್ಸರ್ವ್ ಮಾಡ್ಕೊಳುತ್ತೆ ದೇ ಬಿಕಮ್ ಹೆವಿ. ವೆನ್ ಇಟ್ ಬಿಕಮ್ಸ್ ಹೆವಿ ದೇ ಆರ್ ಅನೇಬಲ್ ಟು ಮೂವ್. ಕರೆಕ್ಟ್? ಸೊ ದಟ್ಸ್ ವಾಟ್ ದ ಪರ್ಸನ್ ಹೂ ಹ್ಯಾಸ್ damp water, they feel lazy, they feel sleepy. Correct? ಸೊ ಅಂಡ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ಸಪೋಸ್ ಇವತ್ತು ಏನಾದ್ರು ಮಾರ್ನಿಂಗ್ ಏನಾದ್ರು ಮಳೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಹೊರಗಡೆ 6 ಗಂಟೆಲಿ ಅಥವಾ 7 ಗಂಟೆಲಿ ಮಳೆ ಬರಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ವಾಟ್ ವಿ ಫೀಲ್ ಇಸ್ ಲೈಕ್ ವಿ ಆಲ್ವೇಸ್ ಫೀಲ್ಸ್ ಟು ಸ್ಲೀಪ್ ಆನ್ ದ ಬೆಡ್. ನಾವು ಬೆಡ್ ಮೇಲೆ ಸ್ಲೀಪ್ ಮಾಡೋದಕ್ಕೆ ಇಷ್ಟಪಡ್ತೀವಿ, ಹೊರಗಡೆ ಹೋಗಿ ಮನಸ್ಸೇ ಆಗಲ್ಲ. ಅಂಡ್ ಅವ್ರ ಡೈಜೆಷನ್ ವಿಲ್ ಬಿ ಟೂ ವೀಕ್. ಯಾಕೆಂತಂದ್ರೆ ದ ಎಕ್ಸ್ಟರ್ನಲ್ ಸನ್ಲೈಟ್ ಅಂತ ಏನ್ ಕರಿತೀವಿ, ದಟ್ ಸ್ಟ್ರೈಟ್ ಅವೇ ಇಂಪ್ಯಾಕ್ಟ್ಸ್ ಆನ್ ಅವರ್ ಜಠರಾಗ್ನಿ. If the sunlight is if the weather is too cloudy, if the weather is too rainy, we will not feel hunger at all. Hunger iralla namage. Ade ಇವತ್ತು summer ಇದೆ, too much hot weather ಇದೆ, we will feel hunger. So sunlight has direct impact on the Jataragni. And Agni plays a very important role in our digestive system. That we'll discuss later. So that is nothing but damp water. So this is the two categories are derive ಮಾಡ್ಕೊಂತೀವಿ dryness. Again coldness ಅಂತ ಬಂತಂತಂದ್ರೆ again we derive into two categories. We call it as empty cold and a damp cold. ಏನಪ್ಪ ಇದು empty cold ಅಂತಂತಂದ್ರೆ, ಈಗ ನಾನೊಂದು ಕೂಲರ್ ತಗೊಂಡ್ರೆ ಆ ಕೂಲರ್ ಅಲ್ಲಿ ಏನ್ ಮಾಡ್ತೀನಿ, ನೀರನ್ನ ಹಾಕ್ತೀನಿ. ಸೊ ಔಟ್ಪುಟ್ ಏನಿರುತ್ತೆ ಅಂತಂತಂದ್ರೆ ಕೋಲ್ಡ್ ವಾಟರ್ ಇರುತ್ತೆ. ಸೊ ದಟ್ ಮೀನ್ಸ್ ಕಂಪ್ಲೀಟ್ಲಿ ದ yang is deficient. You can see that the pink color graph ಎರಡು ಕಡೆ ನಾವು ನೋಡಬಹುದು, the yang is completely deficient. ಸೊ ವಾಟರ್ ಕೋಲ್ಡ್ ಆಗಿರುತ್ತೆ, ಕಫ ಆಗಿರುತ್ತೆ, ಮೀನ್ಸ್ ಕೂಲ್ ಆಗಿರುತ್ತೆ. ಅದೇ ನಾನು ಡ್ಯಾಂಪ್ ಕೋಲ್ಡ್ ಅಂತ ಬಂತಂತಂದ್ರೆ ನಾವು ನೋಡಿರ್ಬೋದು ರೆಫ್ರಿಜರೇಟರ್ ಫ್ರೀಸರ್ ಅಂತ ಇರುತ್ತೆ. ಅಂದ್ರೆ ವಾಟರ್ನ ಏನ್ ಮಾಡ್ತೀನಿ ಅಂದ್ರೆ ಐಸ್ ಆಗಿ ಮಂಜುಗಡ್ಡೆ ಕನ್ವರ್ಟ್ ಆಗುತ್ತೆ. ಈ ಐಸ್ ಮಂಜುಗಡ್ಡೆ ಕನ್ವರ್ಟ್ ಆಗುತ್ತೆ. ಸಿಮಿಲರ್ಲಿ ಇನ್ ದ ಸೇಮ್ ವೇ ನಮ್ಮ ದೇಹದಲ್ಲಿ ಎಕ್ಸಸ್ ಆಫ್ ಡ್ಯಾಂಪ್ ಕೋಲ್ಡ್ ಇತ್ತಂತಂದ್ರೆ ನೀರಿನಾಂಶ ಇದ್ದು ಘನೀಕರಣ ಆಗಿ ಕೋಲ್ಡ್ನೆಸ್ ಅಂತಂದ್ರೆ ಎಕ್ಸಸ್ ಆಫ್ ಕೋಲ್ಡ್ನೆಸ್ ಆಯ್ತಂದ್ರೆ ಲಂಪ್ ಫಾರ್ಮೇಶನ್ ಆಗುತ್ತೆ. ಎಸ್ಪೆಷಲಿ ನಾವು ಫೀಮೇಲ್ಸ್ ಅಲ್ಲಿ ನೋಡ್ಬೋದು, ಯೂಟ್ರೈನ್ ಫೈಬ್ರೈಡ್ಸ್ ಆಗಿರ್ಬೋದು, ಲಂಪ್ ಫಾರ್ಮೇಶನ್ ಆಗಿರ್ಬೋದು, ಗಡ್ಡೆಗಳ ಫಾರ್ಮೇಶನ್ ಆಗಿರ್ಬೋದು, ಬಿಕಾಸ್ ಆಫ್ ಎಕ್ಸಸ್ ಆಫ್ ಡ್ಯಾಂಪ್ ಕೋಲ್ಡ್. ಬಾಡಿನಲ್ಲಿ ಅಗ್ನಿ ಅನ್ನೋದೇ ಇಲ್ಲ, ಹೀಟ್ ಅನ್ನೋದೇ ಇಲ್ಲ. ಸೊ ಟೂ ಮಚ್ ಕೋಲ್ಡ್ ವಿಲ್ ಮೇಕ್ ಸಾಲಿಡಿಫಿಕೇಶನ್. ಸೊ ನಾವೇನ್ ಘನೀಕರಣ ಅಂತ ಏನ್ ಕರಿತೀವಿ, ಸೊ ದಟ್ ಈಸ್ ದ ಔಟ್ಪುಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಇಫ್ ದೇರ್ ಇಸ್ ಅನ್ ಎಕ್ಸಸ್ ಆಫ್ ಡ್ಯಾಂಪ್ ಕೋಲ್ಡ್. ಅಂಡ್ ಇನ್ನು ಸಹ ನಾವು ಎಸ್ಪೆಷಲಿ ಮೇಲೆ ನೋಡಬಹುದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಅಂತ. ಈವನ್ ದೇರ್ ಇಸ್ ಎಕ್ಸಸ್ ಆಫ್ ಡ್ಯಾಂಪ್ ಕೋಲ್ಡ್, ಸೊ ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಅಂಡ್ ಈ ಎಕ್ಸಸ್ ಆಫ್ ಡ್ಯಾಂಪ್ ಕೋಲ್ಡ್ ಇತ್ತಾನೆ ಅಂತಂದ್ರೆ ಫ್ರೀಕ್ವೆಂಟ್ ಯೂರಿನೇಷನ್ ಇರುತ್ತೆ. ಅಂದ್ರೆ ಬಾಡಿ ವಾಸ್ ಟು ಥ್ರೋ ಔಟ್ ದಟ್ ವಾಟರ್ ರಿಟೆನ್ಷನ್ ಇನ್ ದ ಫಾರ್ಮ್ ಆಫ್ ಯೂರಿನ್. ಸ್ವೆಟ್ ಆಗ್ತಾ ಇರ್ತಾರೆ, ಯೂರಿನ್ ಹೋಗ್ತಾ ಇರುತ್ತೆ, ತುಂಬಾ ಪೇಲ್ ಯೂರಿನ್, ವೈಟ್ ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ಬಿಕಾಸ್ ಆಫ್ ಎಕ್ಸಸ್ ಆಫ್ ಕೋಲ್ಡ್ನೆಸ್. So these are the first 6 energy levels which we try to derive from the basic Vata Pitta Kapha, so that we can speak exactly to the patient problem, ಅಥವಾ we can go near to the patient problem. So patient problem ಹತ್ರ ನಾವು ಹೋಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಸೊ ಈ ಒಂದು ಡಿಫರೆಂಟ್ ಎನರ್ಜಿ ಲೆವೆಲ್ಸ್ ನ ಡಿರೈವ್ ಮಾಡ್ಕೊಂತೀವಿ. ಅಂಡ್ ಆಫ್ಟರ್ ಡಿರೈವಿಂಗ್ ದಿಸ್ ಎನರ್ಜಿ ಲೆವೆಲ್ಸ್, ನೆಕ್ಸ್ಟ್ ಏನಂತಂದ್ರೆ ಹೌ ಕ್ಯಾನ್ ವಿ ಐಡೆಂಟಿಫೈ ದ ಆರ್ಗನ್ ವಿಚ್ ಇಸ್ ಇಂಬ್ಯಾಲೆನ್ಸ್ಡ್. ಆರ್ಗನ್ ಯಾವ್ದು ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಗೆ ನಾವು ನೋಡೋದು? ಅದಕ್ಕೆ ಈ ಒಂದು ಸೈನ್ಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಥಿಯರಿನೇ ಇದೆ, 5 ಎಲಿಮೆಂಟ್ ಥಿಯರಿ ಅಂತ ಕರಿತೀವಿ ನಾವು TCM ಅಲ್ಲಿ. ಆಯುರ್ವೇದದಲ್ಲಿ ನೋಡಿದ್ರೆ ಪಂಚಭೂತ ಥಿಯರೀಸ್ ಅಂತ ಕರಿತೀವಿ ಇದನ್ನ. ಸೊ ಈ TCM ಥಿಯರಿಯಲ್ಲಿ 5 ಡಿಫರೆಂಟ್ ಎನರ್ಜೀಸ್ ಅಥವಾ 5 ಡಿಫರೆಂಟ್ ಎಲಿಮೆಂಟ್ಸ್. ಯಾಕೆಂದ್ರೆ ಈ ನಮ್ಮ ದೇಹನೂ ಸಹ ಪಂಚಭೂತಗಳಿಂದ ಫಾರ್ಮೇಶನ್ ಆಗಿದೆ, ಅದೇ ತರ ನೇಚರು ಸಹ ಪಂಚಭೂತಗಳಿಂದನೇ ಆಗಿದೆ. ಸೊ ನೇಚರ್ ಅಲ್ಲಿ ಏನಾಗುತ್ತೋ ಅದು ನಮ್ಮ ದೇಹದಲ್ಲಿ ಆಗುತ್ತೆ. ಸೊ ಇದೊಂದು ಥಿಯರಿ ತುಂಬಾ ವಾಸ್ಟ್ ಥಿಯರಿ, ತುಂಬಾ ಇಂಟ್ರೆಸ್ಟಿಂಗ್ ಥಿಯರಿ ಇದು. ಸೊ TCM ಅಂತ ನಾವು ಬಂದ್ರೆ ಈ ಒಂದು 5 ಎಲಿಮೆಂಟ್ ಅಥವಾ 5 ಎನರ್ಜೀಸ್ ನ ಏನಂತ ಕರೀತಾರೆ ಅಂದ್ರೆ ವುಡ್, ಮೆಟಲ್, ಫೈರ್, ವಾಟರ್ ಮತ್ತೆ ಅರ್ತ್ ಅಂತ ಕರೀತಾರೆ. ಅದೇ ತರ ಆಯುರ್ವೇದದಲ್ಲಿ ಬಂತಂತಂದ್ರೆ ಆಕಾಶ, ವಾಯು, ಅಗ್ನಿ,
ಜಲ ಮತ್ತೆ ಪೃಥ್ವಿ. ಅಂಡ್ ಈ ಒಂದು ಥಿಯರಿನಲ್ಲಿ ಇನ್ನೊಂದೇನಂತಂದ್ರೆ, ಈ ಒಂದು ಥಿಯರಿನಲ್ಲಿ ಬ್ಯೂಟಿಫುಲ್ ಆಗಿ ಏನು ಹ್ಯೂಮನ್ ಬಾಡಿ ಆರ್ಗನ್ಸ್ಗೂ ಸಹ ಕೋರಿಲೇಟ್ ಮಾಡ್ತಾರೆ. ಅಂದ್ರೆ ವುಡ್ ಅಥವಾ ವಿಂಡ್ ಎಲಿಮೆಂಟ್, ಆಕಾಶ ಎಲಿಮೆಂಟ್ ನ ಲಿವರ್ ಅಂಡ್ ಗಾಲ್ ಬ್ಲಾಡರ್ಗೆ ಕೋರಿಲೇಟ್ ಮಾಡ್ತಾರೆ. ಅದೇ ತರ ವಾಯು ಎಲಿಮೆಂಟ್ ನ ಸೊ ಏನು ಲಂಗ್ಸ್ ಅಂಡ್ ಲಾರ್ಜ್ ಇಂಟೆಸ್ಟೈನ್ ಗೆ ಕೋರಿಲೇಟ್ ಮಾಡ್ತಾರೆ. ಅಗ್ನಿ ಎಲಿಮೆಂಟ್ ನ ಹಾರ್ಟ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್ ಗೆ ಕೋರಿಲೇಟ್ ಮಾಡ್ತಾರೆ. ಜಲ ಎಲಿಮೆಂಟ್ ನ ಕಿಡ್ನಿ ಅಂಡ್ ಬ್ಲಾಡರ್ ಗೆ ಕೋರಿಲೇಟ್ ಮಾಡ್ತಾರೆ. ಅಂಡ್ ಪೃಥ್ವಿ ಎಲಿಮೆಂಟ್ ನ ಸ್ಪ್ಲೀನ್ ಅಂಡ್ ಸ್ಟಮಕ್ ಗೆ ಕೋರಿಲೇಟ್ ಮಾಡ್ತಾರೆ. ಸೊ ನಮ್ಮ ಒಂದು ರಿಸರ್ಚ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ, ನಾಡಿಯಿಂದ ವಿ ಆಲ್ಸೋ ಟ್ರೈ ಟು ಐಡೆಂಟಿಫೈ ದ ಆರ್ಗನ್ ವಿಚ್ ಇಸ್ ಇಂಬ್ಯಾಲೆನ್ಸ್ಡ್ ಇನ್ ದ ಫಾರ್ಮ್ ಆಫ್ 5 ಎಲಿಮೆಂಟ್ ಅಥವಾ ಪಂಚಭೂತಗಳಿಂದ ಈ ಆರ್ಗನ್ ನ ಯಾವ್ದು ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿ ನಾವು ಅದು ಸಹ ಡಿರೈವ್ ಮಾಡ್ಕೊಂತೀವಿ. ಸೊ ಈ ಒಂದು ಆರ್ಗನ್ ನ ಡಿರೈವ್ ಮಾಡ್ಕೊಂಡು ಆದ್ಮೇಲೆ ಯಾವ ಆರ್ಗನ್ ಇಂಬ್ಯಾಲೆನ್ಸ್ ಆಗಿದೆ, ಐದರ್ ಲಿವರ್ ಗಾಲ್ ಬ್ಲಾಡರ್ ಅಥವಾ ಕಿಡ್ನಿ ಬ್ಲಾಡರ್ ಅಥವಾ ಸ್ಪ್ಲೀನ್ ಸ್ಟಮಕ್ ಅಥವಾ ಲಂಗ್ಸ್ ಲಾರ್ಜ್ ಇಂಟೆಸ್ಟೈನ್, ಸೊ ಯಾವ ಆರ್ಗನ್ ಇಂಬ್ಯಾಲೆನ್ಸ್ ಆಗಿದೆ ಒಂದು, ಮತ್ತೆ ಎರಡನೇದಾಗಿ ಆ ಆರ್ಗನ್ ಜೊತೆ ಯಾವ ಎನರ್ಜಿ ಅಸೋಸಿಯೇಟೆಡ್ ಆಗಿದೆ. ಯಾಕೆಂದ್ರೆ ನಾವು 6 ಎನರ್ಜಿಸ್ ನ ಡಿರೈವ್ ಮಾಡ್ಕೊಂತೀವಿ ಈಗ. ಸೊ ಈ 6 ಎನರ್ಜಿಸ್ ಅಲ್ಲಿ ಯಾವ ಎನರ್ಜಿ ಅದ್ರ ಜೊತೆ ಅಸೋಸಿಯೇಟ್ ಆಗಿದೆ, ಸೋ ದಟ್ ನಾವು ವ್ಯಕ್ತಿಯ ಸಮಸ್ಯೆಗೆ ತುಂಬಾ ಹತ್ರ ಹೋಗ್ಬೋದು. ಇಷ್ಟು ಒಂದು ಆರ್ಗನ್ ಪ್ಯಾಟರ್ನ್ ಅನಾಲಿಸಿಸ್ ಅಂತ ಕರಿತೀವಿ ನಾವು ಇದನ್ನ, ಅಥವಾ ಆರ್ಗನ್ ಎನರ್ಜಿ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಈ ಒಂದು ಅನಾಲಿಸಿಸ್ ನಾವು ಮಾಡಿದ್ರೆ ರೋಗದ ಸಮಸ್ಯೆಗೆ ತುಂಬಾ ಹತ್ರ ಹೋಗ್ಬೋದು. ಅಂಡ್ ಎರಡನೇದು ಅಂತಂದ್ರೆ, ವಿ ಕ್ಯಾನ್ ಮೇಕ್ ಅ ಸ್ಪೆಸಿಫಿಕ್ ಡಯಟ್ ಪ್ಲಾನ್. ಏನ್ ತಗೋಬೇಕು, ಏನ್ ತಗೋಬಾರ್ದು, ಸ್ಪೆಸಿಫಿಕ್ ಆಗಿ ನಾವು ಅನಾಲಿಸಿಸ್ ಮಾಡ್ತಾ ಹೋಗ್ಬೋದು. ಅಂಡ್ ಸ್ಪೆಸಿಫಿಕ್ ಪ್ಯಾಥಾಲಜಿಕಲ್ ಪ್ರೆಡಿಕ್ಷನ್ಸ್ ನಾವು ಮಾಡ್ತಾ ಹೋಗ್ಬೋದು. ಈ ತರ ಒಂದು ಪ್ಯಾಟರ್ನ್ ಬರ್ತಾ ಇದೆ, ಆಲ್ಮೋಸ್ಟ್ ಈ ವ್ಯಕ್ತಿಗೆ ಕಂಟಿನ್ಯೂಸ್ 1 ಮಂತ್ ಇಂದ ಅಥವಾ 6 ಮಂತ್ಸ್ ಇಂದ ಈ ಪ್ಯಾಟರ್ನ್ ಇದೇ ಪ್ಯಾಟರ್ನ್ ಬರ್ತಾ ಇದೆ ಅಂತಂದ್ರೆ, ವಾಟ್ ಮೇ ಬಿ ದ ಕ್ರಾನಿಕ್ ಪ್ರಾಬ್ಲಮ್ ಯು ವಿಲ್ ಎಂಡ್ ಅಪ್ ವಿತ್ ಆಫ್ಟರ್ 1 ಇಯರ್. ಕ್ರಾನಿಕ್ ಪ್ರಾಬ್ಲಮ್ ಏನ್ ಬರ್ಬೋದು, ಏನ್ ಸಮಸ್ಯೆ ಬರ್ಬೋದು ಅಂತ ಪ್ರಿಡಿಕ್ಷನ್ಸ್ ನಾವು ಮಾಡ್ಬೋದು. ದಟ್ ಈಸ್ ದ ಪವರ್ ಆಫ್ ನಾಡಿ ಪರೀಕ್ಷೆ. ಸೊ ಇವತ್ತು ನಾವು ನಾಡಿ ಇದನ್ನ ನೋಡಿದ್ರೆ ಮುಂದಿನ ಪ್ರಾಬ್ಲಮ್ಸ್ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಸೊ ಈ ಒಂದು ಗ್ರಾಫ್ ನ ಈ ತರ ನಾವು ರಿಪೋರ್ಟ್ ಅಲ್ಲಿ ಸಹ ಇದೇ ತರ ರೆಪ್ರೆಸೆಂಟ್ ಮಾಡ್ತೇವೆ. ಅಂಡ್ ವೆರಿ ಸಿಂಪಲ್ ಆಗಿದೆ, ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ. ಇಲ್ಲಿ ನಾವು ನೋಡಬಹುದು ಗ್ರೀನ್ ಕಲರ್ ಬಂದ್ಬಿಟ್ಟು ಲಿವರ್ ಅಂಡ್ ಗಾಲ್ ಬ್ಲಾಡರ್ ಅಂತಂತ, ಈ ಯೆಲ್ಲೋ ಕಲರ್ ಬಂದ್ಬಿಟ್ಟು ಸ್ಪ್ಲೀನ್ ಅಂಡ್ ಸ್ಟಮಕ್ ಅಂತಂತ, ಈ ಬ್ಲೂ ಕಲರ್ ಬಂದ್ಬಿಟ್ಟು ಕಿಡ್ನಿ ಅಂಡ್ ಬ್ಲಾಡರ್ ಅಂತಂತ, ಅಂಡ್ ಈ ರೆಡ್ ಕಲರ್ ಬಂದ್ಬಿಟ್ಟು ಹಾರ್ಟ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್, ಈ ಗ್ರೇ ಕಲರ್ ಬಂದ್ಬಿಟ್ಟು ಲಂಗ್ಸ್ ಅಂಡ್ ಲಾರ್ಜ್ ಇಂಟೆಸ್ಟೈನ್. ಸೊ ಈ ಒಂದೊಂದು ಬಾರ್ ಪೀಕ್ ಸಹ ಒಂದೊಂದು ಆರ್ಗನ್ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ಈ ಬ್ಲಾಕ್ ಒನ್ ಬಂದ್ಬಿಟ್ಟು ದ ಎನರ್ಜಿ ದಟ್ ಈಸ್ ಇನ್ ಅಂತ ಕರಿತೀವಿ, ಅಂಡ್ ದ ಆರೆಂಜ್ ಬಂದ್ಬಿಟ್ಟು ಯಾಂಗ್ ಎನರ್ಜಿ. ಸೊ ಈ ಒಂದು ಗ್ರಾಫ್ ನ ನೋಡಿದ್ರೆ ನನಗೆ ಗೊತ್ತಾಯ್ತು, ಆರ್ಗನ್ ವಿಚ್ ಇಸ್ ಇಂಬ್ಯಾಲೆನ್ಸ್ಡ್ ಇಸ್ ಸ್ಪ್ಲೀನ್ ಅಂಡ್ ಸ್ಟಮಕ್. ಸೊ ಸ್ಪ್ಲೀನ್ ಅಂಡ್ ಸ್ಟಮಕ್ ಅಲ್ಲಿ ನಾವು ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತಾ ಇದೆ. ಅಂಡ್ ವಾಟ್ ಈಸ್ ದ ಎನರ್ಜಿ ವಿಚ್ ಇಸ್ ಇಂಬ್ಯಾಲೆನ್ಸ್ಡ್? The energy imbalance is that is empty heat, because the yin is deficient, the yang is rising. Pakka ಈ ವ್ಯಕ್ತಿಗೆ is suffering from excess of acidity in the spleen and stomach. Maybe is acid reflux ಆಗಿರ್ಬೋದು, chest buzzing sensation ಆಗಿರ್ಬೋದು, mouth ulcers ಆಗಿರ್ಬೋದು, hair fall issues ಆಗಿರ್ಬೋದು. So all this is stomach is burning like anything. So that is a depth diagnosis we can do in this organ energy analysis. So ಇದನ್ನ ನಾವು ಡಿರೈವ್ ಮಾಡೋಕೆ ಟ್ರೈ ಮಾಡ್ತೀವಿ. ಅಂಡ್ ಆಲ್ಸೋ ಇದ್ರ ಮೇಲೆ ಒಂದು ರಿಸರ್ಚ್ ಆರ್ಟಿಕಲ್ ಪಬ್ಲಿಕೇಶನ್ ಮಾಡ್ತೀವಿ ಮೆಡಿಕಲ್ ಜರ್ನಲ್ ಅಲ್ಲಿ. ದಟ್ ಈಸ್ ಲೈಕ್ ಹೌ ಕ್ಯಾನ್ ವಿ ಡೂ ಎ ಪ್ಯಾಥಾಲಜಿ ಪ್ರಿಡಿಕ್ಷನ್. ಒಂದು ಡಿಸೀಸ್ ಒಂದು ಒಬ್ಬ ರೋಗಿನ ಹೇಗೆ ನಾವು ಡಯಾಗ್ನೋಸಿಸ್ ಮಾಡಬಹುದು ಬೈ ಜಸ್ಟ್ ಲುಕಿಂಗ್ ದ ಆರ್ಗನ್ ಪ್ಯಾಟರ್ನ್ ಅಂತ ಹೇಳ್ಬಿಟ್ಟು, TCM ಆರ್ಗನ್ ಪ್ಯಾಟರ್ನ್, ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಆರ್ಗನ್ ಪ್ಯಾಟರ್ನ್ ನೋಡಿ ಹೇಗೆ ನಾವು ಡೆಪ್ತ್ ಡಯಾಗ್ನೋಸಿಸ್ ಮಾಡಬಹುದು ಅಂತ ಒಂದು ರಿಸರ್ಚ್ ಆರ್ಟಿಕಲ್ಸ್ ಪಬ್ಲಿಷ್ ಮಾಡಿ. ದಿಸ್ ಇಸ್ ಓಪನ್ ಸೋರ್ಸ್ ಇದೆ, ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಆರ್ಟಿಕಲ್ಸ್ ಇರುತ್ತೆ. ತುಂಬಾ ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀವಿ ಅಲ್ಲಿ ಡಿಫ್ರೆಂಟ್ ಆರ್ಗನ್ ಪ್ಯಾಟರ್ನ್ಸ್ ಹೇಗೆ ಅಂತ. ಸೊ ಕೆಲವೊಂದು ಆರ್ಗನ್ ಪ್ಯಾಟರ್ನ್ಸ್ ನಾವು ಈಗ ತಗೊಳ್ಳೋಣ. ಲೈಕ್ ಹೇಗೆ ಈ ಆರ್ಗನ್ ಪ್ಯಾಟರ್ನ್ಸ್ ಇಂದ ರೋಗಿಯ ಸಮಸ್ಯೆ ಏನೇ ಇರ್ಬೋದು ನಾವು ಹೇಗೆ ಡಯಾಗ್ನೈಸ್ ಮಾಡಬಹುದು ಅಂತಂತ. ಸೊ ಐ ಟೇಕ್ ದ ಡ್ಯಾಂಪ್ ವಾತ ಆರ್ಗನ್ ಪ್ಯಾಟರ್ನ್ಸ್. ಡ್ಯಾಂಪ್ ವಾತ ಅಂದ್ರೆ ನಾವು ಆಲ್ರೆಡಿ ನೋಡಿದ್ವಿ. ಡ್ಯಾಂಪ್ ವಾತ ಅಂತಂದ್ರೆ ಎಕ್ಸಾಂಪಲ್ ಏನಂತ ತಗೊಂಡ್ವಿ, ಬಟ್ಟೆಗಳು ನೀರಿನ ತೇವಾಂಶನ ಅಬ್ಸರ್ವ್ ಮಾಡ್ಕೊಂಡು ಹೆವಿ ಆಗಿರುತ್ತೆ, ಮೂವ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾ ಇರುತ್ತೆ, ಅಲ್ಲಿ ಅಗ್ನಿ ಅನ್ನೋದೇ ಇರಲ್ಲ. ಸೊ ನೀವು ಯಾವುದೇ ಇಷ್ಟು ನಾನು 5 ಆರ್ಗನ್ ಪ್ಯಾಟರ್ನ್ಸ್ ಡಿಸ್ಪ್ಲೇ ಮಾಡಿದೀನಿ, ಎಲ್ಲೂ ಸಹ ಆರೆಂಜ್ ಕಲರ್ ಅನ್ನೋದೇ ಇಲ್ಲ. ದಟ್ ಮೀನ್ಸ್ ದೇರ್ ಇಸ್ ನೋ ಅಗ್ನಿ ಅಟ್ ಆಲ್. ಸೊ ಏನಾಗುತ್ತೆ, ಈಗ ಸಪೋಸ್ ಫಸ್ಟ್ ನಾನು ಗ್ರಾಫ್ ನೋಡಿದ್ರೆ ಲಿವರ್ ಅಂಡ್ ಗಾಲ್ ಬ್ಲಾಡರ್. ಸೊ ಲಿವರ್ ಅಂಡ್ ಗಾಲ್ ಬ್ಲಾಡರ್ ಏನಾಗಿದೆ, ಬ್ಲಾಕ್ ಎಕ್ಸಸ್ ಇದೆ, ಮೀನ್ಸ್ ದ ಇನ್ ಈಸ್ ಎಕ್ಸಸ್. TCM ಅಲ್ಲಿ ಆರ್ಗನ್ ಪ್ಯಾಟರ್ನ್ ನಾವು ಏನಂತ ಕರಿತೀವಿ, ಲಿವರ್ ಚೀಸ್ ಸ್ಟಾಗ್ನೇಷನ್ ಅಂತಾನೂ ಕರಿತೀವಿ, ಅಥವಾ ಲಿವರ್ ಇನ್ ಎಕ್ಸಸ್ ಅಂತಾನೂ ಕರಿತೀವಿ. ಸೊ ಏನಾಗುತ್ತೆ, ಇದಕ್ಕಿಂತ ಫಸ್ಟ್ ನಾವ್ ಏನ್ ನೋಡ್ಬೇಕಂದ್ರೆ ಲಿವರ್ ಒಂದು ಫಂಕ್ಷನ್ ಏನಂತ ನಾವು ನೋಡ್ಬೇಕಾಗತ್ತೆ. ಸೊ ಲಿವರ್ ಕಂಟ್ರೋಲ್ಸ್ ಅವರ್ ಮಸ್ಕ್ಯುಲರ್ ಸಿಸ್ಟಮ್. ಲಿವರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಬಿಲ್ಡಿಂಗ್ ದ ಮಸ್ಕ್ಯುಲರ್ ಸಿಸ್ಟಮ್. ಅಂಡ್ ಲಿವರ್ ಇಸ್ ಅ ಕೆಮಿಕಲ್ ಫ್ಯಾಕ್ಟರಿ. ಲಿವರ್ ಒಂದು ಕೆಮಿಕಲ್ ಫ್ಯಾಕ್ಟರಿ, ಬಿಕಾಸ್ ಲಾಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಹ್ಯಾಪನ್ಸ್ ಇನ್ ದ ಲಿವರ್. ನಮ್ಮ ದೇಹದಲ್ಲಿ ತುಂಬಾ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಅದು ಲಿವರ್ ಅಲ್ಲಿ. ನನಗೆ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳಿದೆ. ಕೆಮಿಕಲ್ ರಿಯಾಕ್ಷನ್ ಅಂತಂದ್ರೆ, ಈಗ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಕ್ವಿಕ್ ಆಗಿ ಆಗ್ಬೇಕು ಅಥವಾ ಬೇಗ ಆಗ್ಬೇಕು ಅಂತಂತಂದ್ರೆ
ಟೆಂಪರೇಚರು ಜಾಸ್ತಿ ಇದ್ದಷ್ಟು ಒಂದು ರಿಯಾಕ್ಷನ್ ಬೇಗ ಆಗುತ್ತೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ, ನಾವು ಈಗ ಒಂದು ಅನ್ನ ಮಾಡಿದ್ರೆ ಅದನ್ನ ಬೇಸಿಗೆಯಲ್ಲಿ ನಾವು ಅಬ್ಸರ್ವ್ ಮಾಡಿರ್ಬೋದು. ಬೇಸಿಗೆಯಲ್ಲಿ ನಾವು ಇಟ್ವಿ ಅನ್ನ ಮಾಡಿ ಬೆಳಗ್ಗೆ ಸಾಯಂಕಾಲದೊಳಗೆ ಏನಾಗುತ್ತೆ, ನಾವು ಅನ್ನ ಬಿಸಿ ಮಾಡ್ಲಿಲ್ಲ ಅಂತಂತಂದ್ರೆ ಅನ್ನ ಬೇಗ ಅಳಿಸ್ಬಿಡುತ್ತೆ. ಯಾಕೆ ಅಂತಂತಂದ್ರೆ ದೇರ್ ಎ ಟೆಂಪರೇಚರ್, ಬೇಸಿಗೆಯಲ್ಲಿ ವಾತಾವರಣದಲ್ಲಿ ತುಂಬಾ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂತ ಅನ್ನ ಬೇಗ ಅಳಿಸುತ್ತೆ. ಅಳಿಸೋದು ಅನ್ನೋದು ಕೆಮಿಕಲ್ ರಿಯಾಕ್ಷನ್. ಅದಕ್ಕೆ ನಾವೇನ್ ಮಾಡ್ತೀವಿ, ಫ್ರಿಡ್ಜ್ ಅಲ್ಲಿ ರೆಫ್ರಿಜರೇಟರ್ ಇಡ್ತೀವಿ, ಸೊ ದಟ್ ಆ ಕೆಮಿಕಲ್ ರಿಯಾಕ್ಷನ್ ಆಗಬಾರ್ದು ಅಂತ. ಟೆಂಪರೇಚರ್ ಕಮ್ಮಿ ಇದ್ದಷ್ಟು ರಿಯಾಕ್ಷನ್ ಆಗಲ್ಲ. ಇನ್ ದ ಸೇಮ್ ವೇ ನಮ್ಮ ದೇಹದಲ್ಲಿ ಎಸ್ಪೆಷಲಿ ಲಿವರ್ ಅಲ್ಲಿ ಅಗ್ನಿ ಅನ್ನೋದಿಲ್ಲ ಅಂತಂದ್ರೆ, ಲಿವರ್ ಅಲ್ಲಿ ಫೈರ್ ಅನ್ನೋದಿಲ್ಲ ಅಂತಂತಂದ್ರೆ, ಬಿಕಾಸ್ ಫೈರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಿಲ್ಲ ಅಂತಂತಂದ್ರೆ ಏನಾಗುತ್ತೆ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಅಷ್ಟು ಬೇಗ ಆಗಲ್ಲ. ಕೆಮಿಕಲ್ ರಿಯಾಕ್ಷನ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಫ್ಯಾಟ್ ನ ಮೆಟಬಲೈಸ್ ಆಗ್ಬೇಕು ಅಂತಂದ್ರೆ, ಫ್ಯಾಟ್ ನ ಮೆಟಬಲೈಸ್ ಆಗಿ ಫ್ಯಾಟಿ ಆಸಿಡ್ಸ್ ಕನ್ವರ್ಟ್ ಆಗ್ಬೇಕು ಅಂತಂದ್ರೆ ಅಗ್ನಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ದಟ್ ಇಸ್ ವಾಟ್ ಬೈಲ್ ಜ್ಯೂಸ್, ಬೈಲ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಗಾರ್ಬೇಡ್ ಅಲ್ಲಿ ಬೈಲ್ ಜ್ಯೂಸ್ ಅಂತ ಇರುತ್ತೆ. ಸೊ ಬೈಲ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ದಟ್ ಕನ್ವರ್ಟ್ಸ್ ಅವರ್ ಫ್ಯಾಟ್ ಇಂಟು ಫ್ಯಾಟಿ ಆಸಿಡ್ಸ್. ಯಾವಾಗ ನಮ್ಮಲ್ಲಿ ಅಗ್ನಿ ಇರಲ್ವೋ ಆ ಫ್ಯಾಟಿ ಆಸಿಡ್ಸ್ ಕನ್ವರ್ಟ್ ಆಗಲ್ಲ. ನಾವೇನ್ ಮಾಡ್ತೀವಿ, ಓವರ್ ದ ಪೀರಿಯಡ್ ಆಫ್ ಟೈಮ್ ವಿ ಆರ್ ಟೇಕಿಂಗ್ ದ ಫುಡ್, ವಿ ಆರ್ ನಾಟ್ ಡೂಯಿಂಗ್ ಎನಿ ಫಿಸಿಕಲ್ ಆಕ್ಟಿವಿಟಿ. ಬಿಕಾಸ್ ದೇರ್ ಇಸ್ ಫಿಸಿಕಲ್ ಆಕ್ಟಿವಿಟಿ ಬಂದ್ರೆ ಅಗ್ನಿ ಬರುತ್ತೆ. ಅಗ್ನಿನೇ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡಲಿಲ್ಲ ಅಗ್ನಿ ಬರಲ್ಲ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಫ್ಯಾಟ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ, ಎಸ್ಪೆಷಲಿ ಲಿವರ್ ಅಲ್ಲಿ. ಅಂಡ್ ದಿಸ್ ಲೀಡ್ಸ್ ಟು ಎ ಪರ್ಸನ್ ಸಫರ್ ಫ್ರಮ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸಸ್. ದಿಸ್ ಹಸ್ ಬಿಕಮ್ ಕಾಮನ್ ಇನ್ ಯಂಗರ್ ಜನರೇಷನ್. ಲೆಸ್ ದೆನ್ 40 ತುಂಬಾ ಜನ ಫ್ಯಾಟಿ ಲಿವರ್ ಇಶ್ಯೂಸ್ ಹೇಳ್ತಿದ್ದಾರೆ. ಕಾರಣ ಅಂತಂದ್ರೆ ದೇರ್ ಇಸ್ ನೋ ಅಗ್ನಿ ಅಟ್ ಆಲ್ ಇನ್ ದ ಲಿವರ್. ಆ ಫ್ಯಾಟ್ ನ ಫ್ಯಾಟಿ ಆಸಿಡ್ ಮೆಟಬಲೈಸ್ ಮಾಡ್ತೀವಿ, ಅಗ್ನಿನೇ ಇಲ್ಲ ಅಲ್ಲಿ. ಆ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇಲ್ಲ ಅಲ್ಲಿ. ಅಂಡ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಅಂತಂತಂದ್ರೆ ಈ ಒಂದು ಫ್ಯಾಟ್ ಡೆಪಾಸಿಟ್ ಆಗ್ತಾ ಹೋಗಿ ಲಿವರ್ ಅಲ್ಲಿ ಇದನ್ನ ಸ್ಟಾಗ್ನೇಷನ್ ಅಂತ ಕರಿತೀವಿ ನಾವು, ಅಥವಾ ಈ ಆಯುರ್ವೇದ ಪ್ರಕಾರ ನೋಡಿದ್ರೆ ಆಮ ಅಂತ ಕರಿತೀವಿ. ಆಮ ಇಸ್ ಕಾಲ್ಡ್ ಸ್ಟಾಗ್ನೇಷನ್. ಈ ಆಮ ಏನ್ ಮಾಡುತ್ತೆ ಅಂದ್ರೆ ಆ ಸೆಲ್ಸ್ ನ ಕವರ್ ಮಾಡುತ್ತೆ, ಎಸ್ಪೆಷಲಿ ಲಿವರ್ ಸೆಲ್ಸ್ ಕಂಪ್ಲೀಟ್ ಆಗಿ ಕವರ್ ಮಾಡುತ್ತೆ. ಒನ್ಸ್ ಲಿವರ್ ಸೆಲ್ಸ್ ಕಂಪ್ಲೀಟ್ ಆಗಿ ಕವರ್ ಆಯ್ತು ಅಂತಂತಂದ್ರೆ ದ ಸೆಲ್ ವಿಲ್ ನಾಟ್, ಬಿಕಾಸ್ ದ ಸೆಲ್ ವಿಲ್ ಕಮ್ ಕಂಪ್ಲೀಟ್ಲಿ ಡಿಆಕ್ಟಿವೇಟೆಡ್. ಸೆಲ್ ಡೆತ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಅಂಡ್ ಫೈನಲಿ ದ ಪೇಷಂಟ್ ಎಂಡ್ ಅಪ್ ವಿತ್ ಲಿವರ್ ಸಿರೋಸಿಸ್ ಪ್ರಾಬ್ಲಮ್. ಸೊ ದಟ್ ದ ಅಗ್ನಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಅದೇ ತರ ನಾವು ಸ್ಪ್ಲೀನ್ ಅಂಡ್ ಸ್ಟಮಕ್ ಅಲ್ಲಿ ನೋಡಿದ್ರೆ ಇಲ್ಲೂ ಸಹ ಏನಾಗಿದೆ, ಸ್ಪ್ಲೀನ್ ಸ್ಟಮಕ್ ಎಕ್ಸೆಸ್ ಆಫ್, ವಿ ಕಾಲ್ ಇಟ್ as stomach chi stagnation. The excess of in excess is spleen and stomach. So what is the function of spleen and stomach? Spleen and stomach is responsible for transforming and transmuting the food to the entire body. ನಾವೇನು ಊಟ ಮಾಡ್ತೀವಿ ಆ ರಸನ ರಕ್ತ ಕನ್ವರ್ಟ್ ಮಾಡ್ಬೇಕು ಅಂತಂತಂದ್ರೆ ಅಗ್ನಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಯಾವಾಗ ನಮ್ಮಲ್ಲಿ ಅಗ್ನಿ ಇಲ್ಲ ಅಂತಂತಂದ್ರೆ ರಸ ರಕ್ತ ಆಗಿ ಕನ್ವರ್ಟ್ ಆಗಲ್ಲ. And ಇನ್ನೊಂದು, this is one of the major reason for the people who suffering from type 2 diabetes. Type 2 diabetes ಅಂತ ನಾವೇನ್ ಕರಿತೀವಿ, ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಡಯಾಬಿಟಿಸ್ ಅಂತ ನಾವೇನ್ ಕರಿತೀವಿ. ಏನಕ್ಕೆ ಇದು ಆಕ್ಚುಲಿ ಬರುತ್ತೆ ಟೈಪ್ 2 ಡಯಾಬಿಟಿಸ್ ಅಂತ ನಾವು ನೋಡಿದ್ರೆ, ಮೂಲ ಕಾರಣ ನೋಡಿದ್ರೆ ಈ ವ್ಯಕ್ತಿಗಳಲ್ಲಿ ಡೈಜೆಷನ್ ತುಂಬಾನೇ ವೀಕ್ ಇರುತ್ತೆ. ಬಿಕಾಸ್ ದೇರ್ ಇಸ್ ನೋ ಅಗ್ನಿ ಅಟ್ ಆಲ್. ಯಾವಾಗ ಫುಡ್ ಪ್ರಾಪರ್ ಆಗಿ ಬರ್ನ್ ಆಗ್ಲಿಲ್ಲ ಅಂತಂತಂದ್ರೆ ದಟ್ ವಿಲ್ ಕನ್ವರ್ಟ್ ಇಟ್ ಆಸ್ ಎ ಟಾಕ್ಸಿನ್. ಇಟ್ಸ್ ಅ ಸ್ಟಾಗ್ನೇಷನ್, ಇಟ್ಸ್ ಆಮ. ಈ ಆಮ ಒಂದು ಗುಣ ಏನಂತಂತಂದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಏನ್ ಮಾಡುತ್ತೆ ಅಂತಂದ್ರೆ ಈ ಆಮ ಕಂಪ್ಲೀಟ್ ಸೆಲ್ಸ್ ನ ಕವರ್ ಮಾಡುತ್ತೆ. ಯಾವಾಗ ಈ ಸೆಲ್ ಕಂಪ್ಲೀಟ್ ಆಗಿ ಕವರ್ ಆಗುತ್ತೋ ದೀಸ್ ಸೆಲ್ಸ್ ವಿಲ್ ನಾಟ್ ರಿಸೀವ್ ದ ಇನ್ಸುಲಿನ್, ದೀಸ್ ಸೆಲ್ ವಿಲ್ ನಾಟ್ ರಿಸೀವ್ ದ ಗ್ಲೂಕೋಸ್. ಬ್ಲಡ್ ಅಲ್ಲಿ ಇರುವಂತ ಗ್ಲೂಕೋಸ್ ನ ರಿಸೀವ್ ಮಾಡಲ್ಲ, ಇದು ಇನ್ಸುಲಿನ್ ನ ರಿಸೀವ್ ಮಾಡಲ್ಲ. ಯಾವಾಗ ಇದು ಇನ್ಸುಲಿನ್, ಪ್ಯಾಂಕ್ರಿಯಾಸ್ ಅಂತೂ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಾನೆ ಇರುತ್ತೆ. ಬಿಕಾಸ್ ದ ಸ್ಟಮಕ್ ಇಸ್ because that the function of glucose release ಆದಾಗ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಬಟ್ ದ ಸೆಲ್ಸ್ ಆರ್ ನಾಟ್ ರಿಸೀವಿಂಗ್ ಇಟ್ ಬಿಕಾಸ್ ದ ಆಮ ಇಸ್ ಕಂಪ್ಲೀಟ್ಲಿ ಕವರ್ಡ್. ಆ ಸೆಲ್ ಮೆಂಬ್ರೇನ್ ಕಂಪ್ಲೀಟ್ ಕವರ್ ಮಾಡಿರುತ್ತೆ ಆಮ. ಅಂಡ್ ಡೆಫಿನೆಟ್ಲಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ರೈಸ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಸೊ ದಾಟ್ ವಿ ಕಾಲ್ ಇಟ್ as type 2 ಡಯಾಬಿಟಿಸ್ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಡಯಾಬಿಟಿಸ್. ಅದಕ್ಕೆ ನಾವು ಎಸ್ಪೆಷಲಿ ಈ ಫಿಟ್ನೆಸ್ ಅಲ್ಲಿ ಏನ್ ಹೇಳ್ತಾರೆ ಅಂತಂತಂದ್ರೆ, ಎಸ್ಪೆಷಲಿ ಫಿಟ್ನೆಸ್ ಎಂಥೂಸಿಯಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ತುಂಬಾ ಫಿಸಿಕಲ್ ಆಕ್ಟಿವಿಟಿ ಮಾಡೋದಕ್ಕೆ ಹೇಳ್ತಾರೆ. ಫಿಸಿಕಲ್ ಆಕ್ಟಿವಿಟಿ ಯಾಕೆಂತಂದ್ರೆ ವೆನ್ ಯು ಡೂ ಎ ಫಿಸಿಕಲ್ ಆಕ್ಟಿವಿಟಿ, ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ನಾವು
ಫಿಸಿಕಲ್ ಆಕ್ಟಿವಿಟಿ ಮಾಡಿದಷ್ಟು ತುಂಬಾ, ಎಸ್ಪೆಷಲಿ ಯಾರಾದ್ರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇತ್ತಂತಂದ್ರೆ ಅರ್ಲಿ ಮಾರ್ನಿಂಗ್ ಅಲ್ಲಿ ನೀವೇನಾದ್ರೂ ಫಿಸಿಕಲ್ ಆಕ್ಟಿವಿಟಿನ ನೇಚರ್ ಜೊತೆ ಎಕ್ಸ್ಪೋಸ್ ಮಾಡಿ ನೀವು ಆಕ್ಟಿವಿಟಿ ಮಾಡಿದ್ರೆ, ವೆನ್ ಯು ಟೇಕ್ ಲಾಟ್ ಆಫ್ ಆಕ್ಸಿಜನ್, ನೀವು ಆಕ್ಸಿಜನ್ ತಗೊಂಡ್ರೆ, ಯಾಕಂದ್ರೆ ಉಸಿರಾಡಿದಾಗ ಏನು ಮಾತ್ರ ನಮಗೆ ಲಾಟ್ ಆಫ್ ಆಕ್ಸಿಜನ್ ಸಿಗುತ್ತೆ. ಲಾಟ್ ಆಫ್ ಆಕ್ಸಿಜನ್ ಯಾವಾಗ ಸಿಗುತ್ತೆ ಅಂತಂದ್ರೆ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ. ಆ ಫಿಸಿಕಲ್ ಆಕ್ಟಿವಿಟಿ ಆಕ್ಸಿಜನ್ ನಮಗೆ ದೇಹದಲ್ಲಿ ಹೋದಷ್ಟು ಏನಾಗುತ್ತೆ ಅಂತಂತಂದ್ರೆ, ಆಕ್ಸಿಜನ್ ಗುಣ ಏನಂತಂದ್ರೆ ಎಲ್ಲಿ ಆಕ್ಸಿಜನ್ ಇರುತ್ತೋ ಅಲ್ಲಿ ಬರ್ನ್ ಆಗುತ್ತೆ. ನೀವು ನೋಡಿರ್ಬೋದು, ನಾವು ಉರಿಯೋದಕ್ಕೆ, ಬೆಂಕಿ ಉರಿಯೋದಕ್ಕೆ ಆಕ್ಸಿಜನ್ ತುಂಬಾ ಅವಶ್ಯಕತೆ. ಅದೇ ತರ ಈ ಫ್ಯಾಟ್ ಅಥವಾ ಮೆಟಬಲೈಸಮ್ ಮಾಡ್ಬೇಕಂತಂತಂದ್ರೆ ಆಕ್ಸಿಜನ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಈ ಆಕ್ಸಿಜನ್ ಜಾಸ್ತಿ ಇದ್ದಷ್ಟು ಏನಾಗುತ್ತೆ ಅಂತಂದ್ರೆ ಫುಡ್ ಮೆಟಬಲೈಸ್ ಆಗುತ್ತೆ. ಮೆಟಬಲೈಸ್ ಆದಷ್ಟು ಏನಾಗುತ್ತೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆದಾಗ ಆ ಫ್ಯಾಟ್ ಬರ್ನ್ ಆಗುತ್ತೆ. So that is one of the important factor, especially those who do a weight loss ಮಾಡ್ಬೇಕಂತಂದ್ರೆ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ ಅಲ್ಲಿ ಮಾಡ್ಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್, ಎಂಟಿ ಸ್ಟಮಕ್ ಅಲ್ಲಿ. ಬಿಕಾಸ್ ಏನಾಗುತ್ತೆ ಅಂತಂದ್ರೆ ಈ ಎಸ್ಪೆಷಲಿ ಲಿವರ್ ಅಲ್ಲಿ ಈ ಗ್ಲೈಕೋಜನ್ ಫಾರ್ಮೇಟ್ ಸ್ಟೋರ್ ಆಗಿರುತ್ತೆ. ಯಾವಾಗ ನಾವು ಆಕ್ಟಿವಿಟಿ ಮಾಡ್ತೀವಲ್ವಾ, ಆ ಗ್ಲೈಕೋಜನ್ ಡಿಕಂಪೋಸ್ ಆಗಿ ಗ್ಲೂಕೋಸ್ ಆಗಿ ರಿಲೀಸ್ ಆಗುತ್ತೆ. ವೆನ್ ಯು ಡೂ ಎಕ್ಸಸ್ ಆಫ್ ಆಕ್ಟಿವಿಟಿ, ದಿಸ್ ಗ್ಲೂಕೋಸ್ ವಿಲ್ ಬರ್ನ್ ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್. ಸೊ ನಮಗೆ ಎಕ್ಸಸ್ ಆಫ್ ಆಕ್ಸಿಜನ್ ಯಾವಾಗ ಸಿಗುತ್ತೆ ಅಂದ್ರೆ ವೆನ್ ಯು ಡೂ ಎ ಬ್ರೀತ್ ಮಾಡಾಗ. ಬ್ರೀತ್ ಯಾವಾಗ ಮಾಡ್ತೀವಿ? ನೀವು ಡೂ ಎ ಫಿಸಿಕಲ್ ಆಕ್ಟಿವಿಟಿ. ಸೊ ಎಸ್ಪೆಷಲಿ ಕಂಟಿನ್ಯೂಸ್ 1 ಮಂತ್ ಮಾಡಿದ್ರೆ ಡೆಫಿನೆಟ್ಲಿ ಡ್ರಾಸ್ಟಿಕಲಿ ವೆಯ್ಟ್ ಲಾಸ್ ರಿಡಕ್ಷನ್ ನಾವು ಮಾಡ್ಬೋದು. ಅಂಡ್ ಇನ್ನೊಂದು ನಾವು ಅಬ್ಸರ್ವ್ ಮಾಡಿರ್ಬೋದು, ಯಾರಿಗೆ ತುಂಬಾ ಜನಕ್ಕೆ ಎಸ್ಪೆಷಲಿ ಡೈಜೆಷನ್ ವೀಕ್ ಇತ್ತಂತಂದ್ರೆ, ಅಂದ್ರೆ ಪ್ರಾಪರ್ ಆಗಿ ಫುಡ್ ಡೈಜೆಸ್ಟ್ ಆಗ್ತಾ ಇಲ್ಲ ಅಂತಂದ್ರೆ ಕಫ ಫಾರ್ಮೇಶನ್ ಆಗ್ತಾ ಇರುತ್ತೆ. ಬಿಕಾಸ್ ದ ಬಾಡಿ ವಾಸ್ ಟು ಥ್ರೋ ದಟ್ ಸ್ಟಾಗ್ನೇಷನ್, ದ ಆಮಾ ಇನ್ ದ ಫಾರ್ಮ್ ಆಫ್ ಎ ಫ್ಲೆಮ್, ಅಥವಾ ನಾವೇನ್ ಕರಿತೀವಿ ಫ್ಲೆಮ್ ಆಗಿರ್ಬೋದು, ಮ್ಯೂಕಸ್ ಆಗಿರ್ಬೋದು, ಆ ಫಾರ್ಮೆಟ್ ಥ್ರೋ ಲಂಗ್ಸ್ ಕೊಡ್ತಾ ಇರುತ್ತೆ. ಲಂಗ್ಸ್ ಸ್ಟೋರ್ ಆಗುತ್ತೆ. ಲಂಗ್ಸ್ ಅಲ್ಲಿ ಕಫ ಫಾರ್ಮೇಶನ್ ಆಗೋದು, ಪದೇ ಪದೇ ಕಾಫ್ ಫಾರ್ಮೇಶನ್ ಆಗೋದು, ಫ್ಲೆಮ್ ಆಗೋದು ಅಥವಾ ಸ್ನೀಸಿಂಗ್ ಆಗೋದು, ಇದಂತ ಬೇಸಿಕಲಿ ಅಗ್ನಿ ಡಿಫಿಷಿಯನ್ಸಿ ಇತ್ತು. ಅಂಡ್ ಈವನ್ ಹಾರ್ಟ್ ಅಲ್ಲಿ ಏನಾದ್ರು ಎಕ್ಸಸ್ ಆಫ್ ಸ್ಟಾಗ್ನೇಷನ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ದೇ ಸಫರ್ ಫ್ರಮ್ ವೀಕ್ ಸರ್ಕ್ಯುಲೇಷನ್, ನಮ್ನೆಸ್ ಆಗಿರ್ಬೋದು, ಟಿಂಗ್ಲಿಂಗ್ ಸೆನ್ಸೇಷನ್ ಆಗಿರ್ಬೋದು, ಪೂರ್ ಸರ್ಕ್ಯುಲೇಷನ್ ಅಂತ ನಾವೇನ್ ಕರಿತೀವಿ. ಸೊ ಡೆಫಿನೆಟ್ಲಿ ಈ ಹಾರ್ಟ್ ಏನಲ್ಲಿ ಎಕ್ಸೆಸ್ ಆಫ್ ಸ್ಟಾಗ್ನೇಷನ್ ಇತ್ತಂತಂದ್ರೆ, ಅಂಡ್ ಈ ವ್ಯಕ್ತಿಗಳಿಗೆ ಅಂತಂದ್ರೆ ಸ್ವಲ್ಪ ಸ್ಟೇರ್ ಕೇಸ್ ಹತ್ತೋದು ಸಹ ತುಂಬಾ ಬ್ರೆತ್ಲೆಸ್ ಆಗ್ತಾರೆ, ಉಸಿರಾಡೋಕೆ ತುಂಬಾ ಕಷ್ಟಪಡ್ತಾರೆ. ಅಂಡ್ ಅದೇ ತರ ಕಿಡ್ನಿಯಲ್ಲಿ ಎಕ್ಸೆಸ್ ಆಫ್ ರಿಟೆನ್ಷನ್ ಆಫ್ ಇತ್ತಂತಂದ್ರೆ, ಡ್ಯಾಂಪ್ನೆಸ್ ಇತ್ತಂತಂದ್ರೆ ಫ್ರೀಕ್ವೆಂಟ್ ಯೂರಿನೇಷನ್ ಆಗಿರ್ಬೋದು. ಅಂಡ್ ಎಸ್ಪೆಷಲಿ ಲೋಯರ್ ಪಾರ್ಟ್ ಆಫ್ ದಿ ಬಾಡಿನಲ್ಲಿ ಸ್ವೆಲ್ಲಿಂಗ್ ಆಗಿರ್ಬೋದು, ಲೆಗ್ ಸ್ವೆಲ್ಲಿಂಗ್ ಆಗಿರ್ಬೋದು, ಎಡಿಮಾ ಆಗಿರ್ಬೋದು, ಅಂಡ್ ಯುಟ್ರೈನ್ ಫೈಬ್ರೈಡ್ಸ್ ಆಗಿರ್ಬೋದು. ಸೊ ಇಷ್ಟೆಲ್ಲ ಸ್ಟಾಗ್ನೇಷನ್ ಇರುತ್ತೆ. ಸೊ ಇಲ್ಲೆಲ್ಲೂ ಸಹ ಅಗ್ನಿ ಅನ್ನೋದು ವೀಕ್ನೆಸ್ ಆಗಿರುತ್ತೆ, ಅಗ್ನಿ ಅನ್ನೋದು ಇರೋದೇ ಇಲ್ಲ. ಸೊ ಆ ತರ ಒಂದು ಡೀಟೇಲ್ ಡಯಾಗ್ನೋಸಿಸ್ ನಾವು ಮಾಡಬಹುದು. ಅದೇ ತರ ಎಂಟಿ ಹೀಟ್ ಅಂತ ತಗೊಂಡ್ರೆ, ಇದು ನಾವು ಪ್ರೀವಿಯಸ್ ಕೇಸ್ ಬಂದ್ಬಿಟ್ಟು ಅಗ್ನಿನೇ ಇಲ್ಲ ಅಲ್ಲಿ, ಬಟ್ ಇಲ್ಲಿ ಬಂತಂತಂದ್ರೆ ಎಕ್ಸಸ್ ಆಫ್ ಅಗ್ನಿ ಮೀನ್ಸ್ ದ ಫೈರ್ ಇಸ್ ಮೋರ್. ಇದೇ ಫೈರ್ ಲಿವರ್ ಅಲ್ಲಿ ಇತ್ತಂತಂದ್ರೆ, ಲಿವರ್ ನಾವು ನೋಡಿರ್ತೀವಿ, ಕೇಳಿದ್ವಿ, ಲಿವರ್ ಪಿತ್ತ ರೈಸ್ ಆಯ್ತಂದ್ರೆ ಪರ್ಸನ್ ಇಸ್ ಆಂಗ್ರಿ, ಹೈಪರ್ ಆಕ್ಟಿವ್, ಅಂಡ್ ದ ಲಿವರ್ ಫೈರ್ ಇಸ್ it's moving upwards and it's triggering the thyroid. The person is suffering from hyperthyroid issues, hair fall issues, eye burning sensation issues, headache issues. All problems reside in the upper part of the body. ಇದು ಕುಡ್ದಾಗ ಬರುತ್ತಲ್ಲ ನಾರ್ಮಲ್ ಆಗಿ ಡ್ರಿಂಕ್ಸ್ ಮಾಡಿದಾಗ ಲಿವರ್ ಹೀಟ್ ಆಗೋದು. ಡೆಫಿನೆಟ್ಲಿ ಲಿವರ್ ಎಕ್ಸಸ್ ಹೀಟ್ ಆಗುತ್ತೆ. ಹೈಪರ್ ಅಂಡ್ ಎಸ್ಪೆಷಲಿ ಶೋಲ್ಡರ್ ಪೇನ್ ಆಗಿರ್ಬೋದು, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆಗಿರ್ಬೋದು. ಅಂಡ್ ನಾವ್ ಇನ್ನೊಂದು ನೋಡಿರ್ತೀವಿ, ಎಸ್ಪೆಷಲಿ ನಾನು ಇನ್ನೊಂದು ಹೇಳಿದೆ, ಲಿವರ್ ಸ್ಟೋರ್ಸ್ ದ ಬ್ಲಡ್. ಎಸ್ಪೆಷಲಿ ವುಮೆನ್ ಅಲ್ಲಿ ಯಾವಾಗ ಈ ಲಿವರ್ ಲಿವರ್ ಅಲ್ಲಿ ಎಕ್ಸಸ್ ಫೈರ್ ಅಂತ ಬರುತ್ತೋ, ಈ ಫೈರ್ ಒಂದು ಗುಣ ಏನಂತಂದ್ರೆ ಫ್ಲೂಯಿಡ್ಸ್ ನ ಡ್ರೈ ಮಾಡಾಕತ್ತೆ. ಈ ಬ್ಲಡ್ ಇಸ್ ಆಲ್ಸೋ ಫ್ಲೂಯಿಡ್. ಈ ಫೈರ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತಂದ್ರೆ ಈ ಬ್ಲಡ್ ನ ಡಿಫಿಷಿಯಂಟ್ ಮಾಡಾಕತ್ತೆ. ಅಂಡ್ ಪೀಪಲ್ ಮೀನ್ಸ್ ಎಸ್ಪೆಷಲಿ ವುಮೆನ್ ಎಂಡ್ ಅಪ್ ವಿತ್ PCOD ಇಶ್ಯೂಸ್, ಇರೆಗ್ಯುಲರ್ ಮೆನ್ಸಸ್, ಡಿಲೇಡ್ ಮೆನ್ಸಸ್. ಯಾಕೆಂದ್ರೆ ಆ ಗೈನಿಕ್ ಆರ್ಗನ್ ನರಿಶ್ ಮಾಡೋದಕ್ಕೆ ಬ್ಲಡ್ ಇಲ್ಲ ಲಿವರ್ ಅಲ್ಲಿ. ಬ್ಲಡ್ ನ ಕಂಪ್ಲೀಟ್ ಡಿಫಿಷಿಯಂಟ್ ಮಾಡಾಕತ್ತೆ. ಸೊ ದಟ್ ಈಸ್ ಲಿವರ್ ಫೈರ್. ವಿ ಕಾಲ್ ದಿಸ್ TCM ಲಿವರ್ ಫೈರ್ ಬ್ಲೇಸಿಂಗ್ ಅಂತ ಕರೀತಾರೆ ಈ ಪ್ಯಾಟರ್ನ್. ಅದೇ ಸೇಮ್ ಪ್ಯಾಟರ್ನ್ ಸ್ಪ್ಲೀನ್ ಸ್ಟಮಕ್ ಅಲ್ಲಿ ಇತ್ತಂತಂದ್ರೆ ದ ಅಗ್ನಿ ಇಸ್ ಟೂ ಮಚ್. ಅಂಡ್ ದಿಸ್ ಇಸ್ ಒನ್ ಆಫ್ ದಿ ಮೇನ್ ರೀಸನ್ ಫಾರ್ ದ ಟೈಪ್ 1 ಡಯಾಬಿಟಿಸ್. ಈ ಟೈಪ್ 1 ಡಯಾಬಿಟಿಸ್ ಅನ್ನೋದು ಬೇಸಿಕಲಿ ನಾವು ಅಬ್ಸರ್ವ್ ಮಾಡಿರ್ಬೋದು, ಎಸ್ಪೆಷಲಿ ಇದು ಕ್ರಾನಿಕ್ ಕೇಸ್ ಇದೆ. ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ವೆನ್ ವಿ ಡೂ ಎಕ್ಸಸ್ ಆಫ್ ಮೆಂಟಲ್ ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ, ಈ ಏಜ್ 30 ಅನ್ನೋದು ಹೆಂಗೆ ಅಂತಂದ್ರೆ ಎವ್ರಿ ಒನ್ ಈಸ್ ರನ್ನಿಂಗ್ ಬಿಹೈಂಡ್ ದ ಮನಿ. ಇವತ್ತಿನ ಒಂದು ಲೈಫ್ ಸ್ಟೈಲ್ ಹೆಂಗಿದೆ ಅಂತಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಫಾಸ್ಟ್ ಮೂವಿಂಗ್ ಲೈಫ್ ಸ್ಟೈಲ್. ಪ್ರತಿಯೊಬ್ರು ಮೆಂಟಲ್ ಆಕ್ಟಿವಿಟಿ ತುಂಬಾ ಸ್ಟ್ರೆಸ್. ಮಾರ್ನಿಂಗ್ 5 ಗಂಟೆಯಿಂದ ಅಥವಾ 6 ಗಂಟೆಗೆ ಅವ್ರು ಸ್ಟಾರ್ಟ್ ಮಾಡಿದ್ರೆ ಅವ್ರ ಲೈಫ್ ನ ಮೈಂಡ್ ನ ಮೆಷಿನ್ ತರ ಓಡಿಸ್ತಾನೆ ಇರ್ತಾರೆ.
ಇವನ್ ನೈಟ್ ಆದ್ರೂ ಸಹ ನಾನ್ ಸ್ಟಾಪ್ ರನ್ನಿಂಗ್. ಯಾವಾಗ ನಾವು ಮೆಂಟಲ್ ಟೂ ಮಚ್ ಅಥವಾ ಆಕ್ಟಿವಿಟಿ ನಾವು ಮಾಡ್ತೀವೋ ದಟ್ ವಿಲ್ ಟ್ರಿಗರ್ ಅವರ್ ಸ್ಟಮಕ್. ದೇರ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ದ ಮೈಂಡ್ ಅಂಡ್ ಅವರ್ ಸ್ಟಮಕ್. ಇಟ್ಸ್ ಥ್ರೂ ಎ ವೇಗಸ್ ನರ್ವ್. ಯಾವಾಗ ಈ ಸ್ಟಮಕ್ ಟೂ ಮಚ್ ಟ್ರಿಗರ್ ಆಗುತ್ತೋ, ಟೂ ಮಚ್ ಹೈಪರ್ ಆಗ್ತೋ, ಏನಾಗುತ್ತೆ ಅಂದ್ರೆ ನಾವು ವಾಟ್ ಎವರ್ ದ ಫುಡ್ ವಿ ಈಟ್ ಇಟ್ಸ್ ಬರ್ನ್ ಲೈಕ್ ಎನಿಥಿಂಗ್. ಇಟ್ಸ್ ಬರ್ನ್ ಲೈಕ್ ಎನಿಥಿಂಗ್. ವೆನ್ ಎವರ್ ಇಟ್ಸ್ ಬರ್ನಿಂಗ್ ಇಟ್ಸ್ ರಿಲೀಸಿಂಗ್ ದ ಗ್ಲೂಕೋಸ್. ಗ್ಲೂಕೋಸ್ ನ ರಿಲೀಸ್ ಮಾಡ್ತಾನೆ ಇರುತ್ತೆ. ಪ್ಯಾಂಕ್ರಿಯಾಸ್ ಏನ್ ಮಾಡುತ್ತೆ, ಆ ಗ್ಲೂಕೋಸ್ ನ ಮೆಟಬಲೈಸ್ ಮಾಡೋದಕ್ಕೆ ಪ್ಯಾಂಕ್ರಿಯಾಸ್ ಸಹ ಪ್ರೊಡ್ಯೂಸ್ ಮಾಡ್ತಾನೆ ಇರುತ್ತೆ ಇನ್ಸುಲಿನ್. ಈ ಒಂದು ಜರ್ನಿ ಆಲ್ಮೋಸ್ಟ್ ಮೋರ್ ದೆನ್ 10-15 ನಡೀತಾನೆ ಇರುತ್ತೆ. ಯಾವಾಗ ಏಜ್ ಕ್ರಾಸ್ 40 ಅದು 50+ ಕ್ರಾಸ್ ಆದಂಗೆ ಏನಾಗುತ್ತೆ ಅಂತಂದ್ರೆ ಪ್ಯಾಂಕ್ರಿಯಾಸ್ ಹೇಳುತ್ತೆ, ಅಪ್ಪ ಐ ಕೆನಾಟ್ ಪ್ರೊಡ್ಯೂಸ್ ದ ಇನ್ಸುಲಿನ್ ಅಟ್ ಯುವರ್ ಫೇಸ್ ಬಿಕಾಸ್ ಯು ಆರ್ ರನ್ನಿಂಗ್ ಟೂ ಮಚ್ ಫಾಸ್ಟ್. ಐ ಕೆನಾಟ್ ಪ್ರೊಡ್ಯೂಸ್ ದ ಇನ್ಸುಲಿನ್. ಇಟ್ ವಿಲ್ ಸ್ಟಾಪ್ ಪ್ರೊಡ್ಯೂಸಿಂಗ್ ದಿ ಇನ್ಸುಲಿನ್ಸ್. ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಕ್ಕೆ ಸ್ಟಾಪ್ ಮಾಡುತ್ತೆ. ಅಂಡ್ ಫೈನಲಿ ಬ್ಲಡ್ ಅಲ್ಲಿ ಗ್ಲೂಕೋಸ್ ಲೆವೆಲ್ ರೇಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದ ಮೇನ್ ಕಲ್ಪಿಟ್ ಇಸ್ ದ ಎಂಟಿ ಹೀಟ್, ದಟ್ಸ್ ಅ ಫೈರ್. ಅಂಡ್ ಇನ್ನೊಂದು ನಾವು ಅಬ್ಸರ್ವ್ ಮಾಡೋದು, ಎಸ್ಪೆಷಲಿ ಪೀಪಲ್ ಹೂ ಸಫರ್ ಫ್ರಮ್ ಟೈಪ್ 1 ಡಯಾಬಿಟಿಸ್. ಈ ಅಗ್ನಿ ಎಷ್ಟು ತೀಕ್ಷ್ಣವಾಗಿರುತ್ತೆ ಅಂತಾರೆ ಅವರಲ್ಲಿ. ದೇ ಆರ್ ಲೂಸಿಂಗ್ ದ weight ಓವರ್ ದ ಪೀರಿಯಡ್ ಆಫ್ ಟೈಮ್. ತುಂಬಾ ನೈಟ್ ಸ್ವೆಟ್ ಆಗ್ತಾರೆ. ಯಾರು ನೈಟ್ ಸ್ವೆಟ್ ಆಗ್ತಿದ್ದಾರೆ ಅಂತಂದ್ರೆ ದ ಫ್ಲೂಯಿಡ್ಸ್ ಇಸ್ ಡ್ರೈಯಿಂಗ್ ಔಟ್ ಫ್ರಮ್ ದ ಬಾಡಿ. ರಾತ್ರಿ ಹೊತ್ತು ತುಂಬಾ ನೀರು ಕುಡಿತಿರ್ತಾರೆ, ಫ್ಲೂಯಿಡ್ಸ್ ತುಂಬಾ ಡ್ರೈ ಆಗಿರುತ್ತೆ. ಅಂಡ್ ಓವರ್ ದ ಪೀರಿಯಡ್ ಆಫ್ ಟೈಮ್ weight ಲಾಸ್ ಆಗ್ತಾನೆ ಇರ್ತಾರೆ. ತುಂಬಾ ಯೂರಿನೇಷನ್ ಮಾಡ್ತಾ ಇರ್ತಾರೆ. ಬಾಡಿ ಇಸ್ ಟ್ರೈಂಗ್ ಟು ಥ್ರೋ ಔಟ್ ಆಲ್ ದ ಫ್ಲೂಯಿಡ್ಸ್. ದ ಮೇನ್ ಕಲ್ಪಿಟ್ ಇಸ್ ದ ಅಗ್ನಿ, ದ ಫೈರ್. ಅದೇ ಸೇಮ್ ಫೈರ್ ಕಿಡ್ನಿಯಲ್ಲಿ ಇತ್ತಂತಂದ್ರೆ, ಕಿಡ್ನಿ ಅಥವಾ ಬ್ಲಾಡರ್ ಅಲ್ಲಿ ಇತ್ತಂತಂದ್ರೆ, ವಾಟ್ ಇಸ್ ದ ಫಂಕ್ಷನ್ ಆಫ್ ಕಿಡ್ನಿ? ಕಿಡ್ನಿ ಕಂಟ್ರೋಲ್ಸ್ ಅವರ್ ಬೋನ್ಸ್. ಬೋನ್ಸ್ ಒಳಗಡೆ ನಮಗೆ ಈ ಬೋನ್ ಮ್ಯಾರೋ ಅಂತ ಇರುತ್ತೆ. ವಿ ಕಾಲ್ ಇಟ್ ಅಸ್ ಮಜ್ಜೆಧಾತು, ಅದು ಬ್ರೈನ್ ಮ್ಯಾರೋ. ಅಂಡ್ ದಿಸ್ ಮಜ್ಜೆಧಾತು ಇಸ್ ವೆರಿ ವೆರಿ ರೆಸ್ಪಾನ್ಸಿಬಲ್ ಟು ನರಿಶ್ ಅವರ್ ಬ್ರೈನ್ ಸೆಲ್ಸ್. ಈ ಮಜ್ಜೆಧಾತು ಬ್ರೈನ್ ಸೆಲ್ಸ್ ನರಿಶ್ ಮಾಡುತ್ತೆ ತುಂಬಾ. ಯಾವಾಗ ಈ ಎಕ್ಸಸ್ ಆಫ್ ಹೀಟ್ ಇಂದ, ಈ ಎಕ್ಸಸ್ ಆಫ್ ಫೈರ್ ಇಂದ ಈ ಮಜ್ಜೆಧಾತು ಡಿಫಿಷಿಯನ್ಸಿ ಆಗುತ್ತೋ, ಬ್ರೈನ್ ಸೆಲ್ಸ್ ನರಿಶ್ ಆಗಲ್ಲ ಪ್ರಾಪರ್ ಆಗಿ. ಅಂಡ್ ಪರ್ಸನ್ ಮೇ ಎಂಡ್ ಅಪ್ ವಿತ್ ಪೂರ್ ಮೆಮೊರಿ. ತುಂಬಾ ಮೆಮೊರಿ ಲಾಸ್ ಇರುತ್ತೆ. ಎಸ್ಪೆಷಲಿ ಆಫ್ಟರ್ 60+ ಆದ್ಮೇಲೆ ಇವರಿಗೆ ತುಂಬಾ ಮೆಮೊರಿ ಲಾಸ್ ಇರುತ್ತೆ. ಇವಾಗ ಹೇಳಿದ ಸ್ವಲ್ಪ ಹೊತ್ತಿಗೆ ಅಲ್ಲೇ ಮರ್ತೋಗಿರುತ್ತೆ. ಅಂಡ್ ಇನ್ನೊಂದು ಏನಂತಂದ್ರೆ, ಈ ಫ್ಲೂಯಿಡ್ಸ್ ಎಸ್ಪೆಷಲಿ ಜಾಯಿಂಟ್ಸ್ ಅಲ್ಲಿ ಫ್ಲೂಯಿಡ್ಸ್ ಡ್ರೈ ಆದಾಗ, ಎಸ್ಪೆಷಲಿ ಸೈನ್ಯೂರ್ ಫ್ಲೂಯಿಡ್ಸ್ ಡ್ರೈ ಆದಾಗ ಏನಾಗುತ್ತೆ ಅಂತಂದ್ರೆ ಜಾಯಿಂಟ್ಸ್ ಪೇನ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ, ಬ್ಯಾಕ್ ಪೇನ್ ಇಶ್ಯೂಸ್, ಆರ್ಥ್ರಿಟಿಸ್ ಇಶ್ಯೂಸ್, ನೀ ಪೇನ್ ಇಶ್ಯೂಸ್. ಯಾಕೆಂದ್ರೆ ಫ್ಲೂಯಿಡ್ಸ್ ಎಸ್ಪೆಷಲಿ ಸೈನ್ಯೂರ್ ಫ್ಲೂಯಿಡ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಆ ಈಸಿ ಮೂವ್ಮೆಂಟ್, ಫ್ರಿಕ್ಷನ್, ಏನ್ ನಾವು ಗ್ರೀಸ್ ಹಾಕ್ತಿವಲ್ಲ, ಏನು ನಾವು ಈಸಿ ಮೂವ್ಮೆಂಟ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಗ್ರೀಸ್ ನ ಅಪ್ಲೈ ಮಾಡ್ತೀವಿ ಯಾವ್ದೋ ಒಂದು ಮೆಟಾಲಿಕ್ ಆಬ್ಜೆಕ್ಟ್ ಅಲ್ಲಿ. ಅದೇ ತರ ಅದು ಗ್ರೀಸ್ ತರ ಆಕ್ಟ್ ಮಾಡ್ತಾ ಇರುತ್ತೆ. ಯಾವಾಗ ಎಕ್ಸಸ್ ಆಫ್ ಫೈರ್ ಏನ್ ಮಾಡ್ತಾರೆ, ಫ್ಲೂಯಿಡ್ಸ್ ನ ಡ್ರೈ ಮಾಡಾಕತ್ತೆ. ಸೊ ದಟ್ ಈಸ್ ಡ್ಯೂ ಟು ಎಕ್ಸಸ್ ಆಫ್ ಕಿಡ್ನಿ ಎಂಟಿ ಹೀಟ್. ಅಂಡ್ ದೀಸ್ ಪೀಪಲ್ ದ ಲಾಟ್ ಆಫ್ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ. ಈ ಎಂಟಿ ಹೀಟ್ ಎಷ್ಟು ತೀಕ್ಷ್ಣವಾಗಿರುತ್ತೆ ಅಂದ್ರೆ ರಾತ್ರಿ ಹೊತ್ತು ನಿದ್ದೆ ಮಾಡೋದಕ್ಕೆ ಬಿಡಲ್ಲ. ತುಂಬಾ ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ. ಅದೇ ತರ ಲಂಗ್ಸ್ ಅಲ್ಲಿ ಬಂತಂತಂದ್ರೆ, ಲಂಗ್ಸ್ ಕಂಟ್ರೋಲ್ ಅವರ್ ಎಕ್ಸ್ಟರ್ನಲ್ ಸ್ಕಿನ್ ಮೆಕ್ಯಾನಿಸಮ್. ಸ್ಕಿನ್ ಇಚ್ಚಿಂಗ್ ಆಗಿರ್ಬೋದು, ಸ್ಕಿನ್ ಬರ್ನಿಂಗ್ ಆಗಿರ್ಬೋದು, ಉರಿ ಆಗಿರ್ಬೋದು. ಕೆಲವು ನೋಡ್ತಾರೆ ಗಂದೆ ಗಂದೆ ಆಗಿರುತ್ತೆ ಸ್ಕಿನ್ ಅಲ್ಲಿ, ರೆಡ್ ಪಿಂಪಲ್ಸ್ ಆಗಿರುತ್ತೆ. ಇಟ್ಸ್ ಡ್ಯೂ ಟು ಎಕ್ಸಸ್ ಆಫ್ ಲಂಗ್ ಎಂಟಿ ಹೀಟ್. ಅಂಡ್ ಇನ್ನೊಂದು ನಾವು ನೋಡಿರ್ಬೋದು, ಎಸ್ಪೆಷಲಿ ಈ ಲಂಗ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಈ ಲಂಗ್ ಏನಾದ್ರು ಎಂಟಿ ಹೀಟ್ ಜಾಸ್ತಿ ಆಯ್ತು ಅಂತಂದ್ರೆ ಲಂಗ್ ಅಲ್ಲಿ ಅಸ್ತಮಾ ಇಶ್ಯೂ ಬರುತ್ತೆ. ಯಾಕೆ ಅಂತಂತಂದ್ರೆ ಈ ಎಂಟಿ ಹೀಟ್ ಅಥವಾ ಈ ಡ್ರೈನೆಸ್ ಆಗಿರ್ಬೋದು, ಹೀಟ್ ಆಗಿದೆ ಎಷ್ಟು ತೀಕ್ಷ್ಣವಾಗಿರುತ್ತೆ ಅಂತಂತಂದ್ರೆ ಆ ಏರ್ ಸ್ಯಾಕ್ಸ್ ಅಂತ ನಾವೇ ಅಲ್ಯೂವಿಲಿ ಅಂತ ಏನ್ ಕರಿತೀವಿ, ಏರ್ ಸ್ಯಾಕ್ಸ್ ಇನ್ ದ ಲಂಗ್ಸ್. ಆ ಅಲ್ಯೂವಿಲಿ ಅಥವಾ ಎಲ್ವಿಲಿನ ಕಂಪ್ಲೀಟ್ ಎಕ್ಸಸ್ ಆಫ್ ಎಂಟಿ ಹೀಟ್, ಎಕ್ಸಸ್ ಆಫ್ ಈ ಡ್ರೈನೆಸ್ ಇಂದ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಏರ್ ಸ್ಯಾಕ್ಸ್ ಕ್ಲೋಸ್ ಆಗುತ್ತೆ. ಆಫ್ಟರ್ 50+ ಆದ್ಮೇಲೆ 60+ ಆದ್ಮೇಲೆ ಇವ್ರು ತುಂಬಾ ಕಷ್ಟಪಡ್ತಿರ್ತಾರೆ ಬ್ರೀತ್ ಮಾಡೋದಕ್ಕೆ, ವೀಸಿಂಗ್ ಇಶ್ಯೂಸ್ ಇರುತ್ತೆ. ಅಂಡ್ ತುಂಬಾ ಹಾಟ್ ವೆದರ್ ಅಲ್ಲಿ ಇವರಿಗೆ ಉಸಿರಾಡೋದೇ ತುಂಬಾ ಕಷ್ಟ ಆಗುತ್ತೆ. ಎಸ್ಪೆಷಲಿ ಇವ್ರು ಏನಾದ್ರು ಈ ಬೀಚ್ ಸೈಡ್, ಈ ಕೋಸ್ಟಲ್ ಏರಿಯಾ ಸೈಡ್ ಅಂತಂದ್ರೆ ತುಂಬಾ ಕಷ್ಟಪಡ್ತಾರೆ ಉಸಿರಾಡೋದಕ್ಕೆ. ಸೊ ದ್ಯಾಟ್ ಈಸ್ ಎಂಟಿ ಹೀಟ್. So when it comes to damp heat, so ನಾನು ಆಲ್ರೆಡಿ ಹೇಳಿದೆ,
there is a dampness and also there is a heat. ತೇವಾಂಶ ಇದೆ ಬಾಡಿಯಲ್ಲಿ, ವೆಟ್ನೆಸ್ ಇದೆ, ಪ್ಲಸ್ ಹೀಟು ಕೂಡ ಇದೆ. ಎಸ್ಪೆಷಲಿ ಈ ಡ್ಯಾಂಪ್ ಹೀಟ್ ಏನಾದ್ರು ನಾನು ಆಗ್ಲೇ ಹೇಳ್ದಂಗೆ ಸ್ಪ್ಲೀನ್, ಸ್ಟಮಕ್ ಅಥವಾ ಕಿಡ್ನಿ ಬ್ಲಾಡರ್ ಇತ್ತಂತಂದ್ರೆ ಇವರ ಸಮಸ್ಯೆಗಳು ಬಂದ್ಬಿಟ್ಟು ಲೋಯರ್ ಪಾರ್ಟ್ ಆಫ್ ದಿ ಬಾಡಿ ಜಾಸ್ತಿ ಇರುತ್ತೆ. ವೆರಿಕೋಸ್ ವೇನ್ಸ್ ಇಶ್ಯೂಸ್ ಆಗಿರ್ಬೋದು, ಬರ್ನಿಂಗ್ ಸೆನ್ಸೇಷನ್, ಫುಟ್ ಬರ್ನಿಂಗ್, ಪಾದ ಉರಿ ಆಗಿರ್ಬೋದು, ಹಿಪ್ ಜಾಯಿಂಟ್ ಪೇನ್ ಆಗಿರ್ಬೋದು. ಅಂಡ್ ಪೀಪಲ್ ಹೂ ಹ್ಯಾವ್ ಎಕ್ಸಸ್ ಆಫ್ ಡ್ಯಾಂಪ್ನೆಸ್, ಅಂದ್ರೆ ತೇವಾಂಶ ಡ್ಯಾಂಪ್ನೆಸ್ ಏನಿರುತ್ತೆ, ನಿಮ್ ಪ್ರಕಾರ ಹೀಟ್, ನಮ್ ಪ್ರಕಾರ ಹೀಟ್ ಮೇಲೆ ಹೋಗ್ತಾ ಇರುತ್ತೆ. ಹೀಟ್ ಜಾಸ್ತಿ ಹೀಟ್ ಆದ್ರೆ ಅದ್ರದ್ದು ಆವಿಯಾಗಿ ಕೆಳಗೆ ಬರುತ್ತಾ ಅಲ್ಲ, ಆತರ ಹೇಳ್ತಿದ್ರ? ನಾನು ಹೇಳ್ತೀನಿ ಈಗ ಅಪ್ಪರ್ ಪಾರ್ಟ್ ಆಫ್, ಈಗ ಲಂಗ್ಸ್ ಅಲ್ಲಿ ಬಂತಂದ್ರೆ, ಲಂಗ್ಸ್ ಅಥವಾ ಲಿವರ್ ಅಲ್ಲಿ ಅಪ್ಪರ್ ಪಾರ್ಟ್ ಆಫ್ ದಿ ಬಾಡಿ ಈ ಡ್ಯಾಂಪ್ ಹೀಟ್ ಇತ್ತಂತಂದ್ರೆ ಇವರ ಸಮಸ್ಯೆ ಏನಿರುತ್ತೆ ಅಂತಂದ್ರೆ ಫ್ಲೇಮ್ ಅಕ್ಯುಮುಲೇಷನ್ ಆಗಿರ್ಬೋದು, ಕಫ ಫಾರ್ಮೇಶನ್ ಆಗಿರ್ಬೋದು, ಸೈನಸಿಟಿಸ್, ಸೈನಸ್ ಬ್ಲಾಕೇಜ್ ಆಗಿರ್ಬೋದು, ಸೈನಸ್ ಪ್ರಾಬ್ಲಮ್ ಇರುತ್ತೆ. ತುಂಬಾ 6 ತಿಂಗಳು ವರ್ಷಗಳಿಂದ ಸೈನಸ್ ಪ್ರಾಬ್ಲಮ್ ಅನುಭವಿಸ್ತಾ ಇರ್ತಾರೆ, ಯಾಕೆಂದ್ರೆ ಈ ಡ್ಯಾಂಪ್ನೆಸ್ ಹೋಗಿ ಸೈನಸ್ ರೀಜನ್ ಕವರ್ ಮಾಡಿರುತ್ತೆ. ಅದೇ ಈ ಡ್ಯಾಂಪ್ನೆಸ್ ಲೋಯರ್ ಪಾರ್ಟ್ ಆಫ್ ದಿ ಬಾಡಿ ಬಂತಂತಂದ್ರೆ ಬರ್ನಿಂಗ್ ಸೆನ್ಸೇಷನ್ ಆಗಿರ್ಬೋದು ಅಂಡ್ IBS ಆಗಿರ್ಬೋದು, ಇರಿಟೇಟೆಡ್ ಬೋವೆಲ್ ಸಿಂಡ್ರೋಮ್, ಪದೇ ಪದೇ ಮೋಷನ್ಗೆ ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ಸ್ಟಮಕ್ ಎಷ್ಟು ಟ್ರಿಗರ್ ಆಗಿರುತ್ತೆ ಅಂತಂದ್ರೆ ಆ ಡ್ಯಾಂಪ್ನೆಸ್ ಏನಿರುತ್ತೆ ಅಂದ್ರೆ ಕಂಪ್ಲೀಟ್ ಲೂಸ್ ಮೋಷನ್ ಹೋಗ್ತಾ ಇರುತ್ತೆ. ನಾನು ವೆರಿಕೋಸ್ ವೇನ್ಸ್ ಇಶ್ಯೂಸ್ ಅಂತ ಹೇಳಿದೆ. ಬಿಕಾಸ್ ಈ ಡ್ಯಾಂಪ್ನೆಸ್ ಒಂದು ಗುಣ ಏನಂತಂದ್ರೆ ಯಾವಾಗಲೂ ಗ್ರಾವಿಟಿ ಕಡೆ ಮೂವ್ ಆಗ್ತಾ ಇರುತ್ತೆ. ಈ ಗ್ರಾವಿಟಿ ಕಡೆ ಮೂವ್ ಆಗ್ಬೇಕಾದ್ರೆ ಆ ವೇನ್ಸ್ ಮೇಲೆ ಪ್ರೆಷರ್ ಅಪ್ಲೈ ಮಾಡುತ್ತೆ. ಈ ವೇನ್ಸ್ ಮೇಲೆ ಪ್ರೆಷರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ವೇನ್ಸ್ ಏನಾಗುತ್ತೆ, ಬಲ್ಜ್ ಆಗಕ್ಕೆ ನಾನ್ ಯೂನಿಫಾರ್ಮ್ ಶೇಪ್ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ರ್ಯಾಂಡಮ್ ಆಗಿ ಶೇಪ್ ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಈಸ್ ವಿ ಕಾಲ್ಡ್ ಆಸ್ ವೆರಿಕೋಸ್ ವೇನ್ಸ್. ಎಸ್ಪೆಷಲಿ ಪೊಲೀಸರು ಜಾಸ್ತಿ ಆಗುತ್ತೆ, ಅದು ತುಂಬಾ ಅವರು ಹೀಟ್ ಜಾಸ್ತಿ ಆಗುತ್ತೆ ಅಂತ ಬಾಡಿ. ಡೆಫಿನೆಟ್ಲಿ ಇದಕ್ಕೊಂದು ಇನ್ನೂ ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಡ್ಯಾಂಪ್ನೆಸ್ ಇದ್ರೂ ಸಹ ವೆರಿಕೋಸ್ ವೇನ್ಸ್ ಆಗುತ್ತೆ ಲೋಯರ್ ಪಾರ್ಟ್ ಆಫ್ ದಿ ಬಾಡಿನಲ್ಲಿ. ಅಂಡ್ ಡ್ಯಾಂಪ್ ಹೀಟ್ ಇದ್ರೂ ಕೂಡ ವೆರಿಕೋಸ್ ವೇನ್ಸ್ ಆಗುತ್ತೆ. ಬಟ್ ಡ್ಯಾಂಪ್ ಹೀಟ್ ಇದ್ದವ್ರಿಗೆ ಬೇಗ ಅಂದ್ರೆ ದೇ ಆರ್ ಮೋರ್ ಪ್ರೋನ್ ಟು ವೆರಿಕೋಸ್ ವೇನ್ಸ್ ಕಂಪೇರ್ ಟು ದ ಡ್ಯಾಂಪ್ನೆಸ್. ಹೇಗೆ ಅಂತಂದ್ರೆ ಈಗ ನಾವೊಂದು ಕಾಮನ್ ಎಕ್ಸಾಂಪಲ್ ತಗೊಂಡ್ರೆ, ಒಂದು ರಬ್ಬರ್ ಟ್ಯೂಬ್ ತಗೊಂತೀನಿ, ಒಂದು ರಬ್ಬರ್ ಟ್ಯೂಬ್, ಖಾಲಿ ಟ್ಯೂಬ್, ಒಂದೆಂಡ್ ನಾನು ಕ್ಲೋಸ್ ಮಾಡ್ತೀನಿ, ಅದರ್ ಎಂಡಿಗೆ ನಾನು ಏನ್ ಮಾಡ್ತೀನಿ, ಮೇಲ್ಗಡೆಯಿಂದ ಆ ರಬ್ಬರ್ ಟ್ಯೂಬ್ ಒಳಗಡೆ ನೀರನ್ನ ಹಾಕ್ತೀನಿ, ಕೋಲ್ಡ್ ವಾಟರ್ ಹಾಕ್ತೀನಿ. ಆ ನೀರಿನ ಪ್ರೆಷರ್ಗೆ ಏನಾಗುತ್ತೆ ಅಂದ್ರೆ ಟ್ಯೂಬ್ ಬಲ್ಜ್ ಆಗುತ್ತೆ. ಅದೇ ಇನ್ನೊಂದು ರಬ್ಬರ್ ಟ್ಯೂಬ್ ತಗೊಂತೀನಿ, ಆ ರಬ್ಬರ್ ಟ್ಯೂಬ್ ನಾನು ಒಂದೆಂಡ್ ಕ್ಲೋಸ್ ಮಾಡ್ತೀನಿ, ಇನ್ನೊಂದ್ ಎಂಡಲ್ಲಿ ನೀರ್ ಹಾಕ್ಬೇಕಾದ್ರೆ ನಾನು ಕೋಲ್ಡ್ ವಾಟರ್ ಹಾಕಲ್ಲ, ಬಿಸಿ ನೀರ್ ಹಾಕ್ತೀನಿ. ಆ ಬಲ್ಜಿಂಗ್ ರೇಟ್ ಇದೆಯಲ್ಲ ಅದು ಫಾಸ್ಟ್ ಇರುತ್ತೆ ಕಂಪೇರ್ ಟು ದ ಕೋಲ್ಡ್ ವಾಟರ್ ಆಗುವಂತ ಬಲ್ಜ್. ಡೆಫಿನೆಟ್ಲಿ ಪೀಪಲ್ ಹೂ ಹ್ಯಾವ್ ಎಕ್ಸಸ್ ಆಫ್ ಪಿತ್ತ ಕಫ ಮೀನ್ಸ್ ಡ್ಯಾಂಪ್ ಹೀಟ್ ಆರ್ ವೆರಿ ಪ್ರೋನ್ ಟು ವೆರಿಕೋಸ್ ವೇನ್ಸ್. ತುಂಬಾನೇ ವೆರಿಕೋಸ್ ವೇನ್ಸ್ ಇರುತ್ತೆ. ಅಂಡ್ ಲಂಗ್ಸ್ ಅಲ್ಲಿ ಬಂತಂದ್ರೆ ಡೆಫಿನೆಟ್ಲಿ ಫ್ಲೇಮ್ ಅಕ್ಯುಮುಲೇಷನ್ ಆಗಿರುತ್ತೆ. ಎಸ್ಪೆಷಲಿ ಫ್ಲೇಮ್ ಕಲರ್ ಯೆಲ್ಲೋ ಕಲರ್ ಇರುತ್ತೆ ಬಿಕಾಸ್ ಆಫ್ ದ ಡ್ಯಾಂಪ್ ಹೀಟ್. ನಾನು ಆಲ್ರೆಡಿ ಹೇಳ್ದಂಗೆ ಆ ಲಂಗ್ಸ್ ಅಲ್ಲಿ ಈಗ ಒಂದು ಫ್ಲೇಮ್ ಅಕ್ಯುಮುಲೇಷನ್ ಆಲ್ಸೋ ಸೈನಸ್ ರೀಜನ್ ಬ್ಲಾಕ್ ಮಾಡುತ್ತೆ. ಅಂಡ್ ಈಗ ನಾನು ಹೇಳಿದೆ ಸ್ಟಮಕ್ ಅಲ್ಲಿ ಡ್ಯಾಂಪ್ ಹಿಡಿಯೋದು ಅಂತ. ಸೊ ನಾವು ಈಗ TCM ಥಿಯರಿನಲ್ಲಿ ಮೆರಿಡಿಯನ್ ಥಿಯರಿ ಅಂತ ಕಾನ್ಸೆಪ್ಟ್ ಅಂತ ಬರುತ್ತೆ, ಮೆರಿಡಿಯನ್ಸ್ ಅಂತ. ವೇರ್ ಎವರ್ ದ ಸ್ಟಮಕ್ ಮೆರಿಡಿಯನ್ ಮೂವ್ಸ್ ಈಸ್ ಹ್ಯಾವಿಂಗ್ ಎ ಪೇನ್ ಅಲಾಂಗ್ ದಟ್ ಪಾತ್. ನೀವು ನೋಡ್ಬೋದು ಇಲ್ಲಿ ವೇರ್ ಎವರ್ ದ ಸ್ಟಮಕ್ ಮೆರಿಡಿಯನ್ ಮೂವ್ಸ್ ಅಲ್ಲೆಲ್ಲ ಅವ್ರಿಗೆ ಪೇನ್ ಇರುತ್ತೆ. ಇಟ್ ಮೇ ಬಿ ಗ್ಯಾಸ್ಟ್ರಿಟಿಸ್ ಆಗಿರ್ಬೋದು, ಚೆಸ್ಟ್ ಬರ್ನಿಂಗ್ ಸೆನ್ಸೇಷನ್ ಆಗಿರ್ಬೋದು, ಹೆಡೇಕ್ ಆಗಿರ್ಬೋದು, ವೇರ್ ಎವರ್ ದ ಸ್ಟಮಕ್ ಮೆರಿಡಿಯನ್ ಮೂವ್ಸ್. ಅಂಡ್ ಪ್ರೀವಿಯಸ್ಲಿ ನಾವು ನೋಡಿದ್ವಿ ಇಲ್ಲಿ ಬ್ಲಾಡರ್ ಮೆರಿಡಿಯನ್ ಅಂತ ತೋರಿಸಿದೆ. ಇಲ್ಲಿ ಎಕ್ಸಸ್ ಆಫ್ ಕಿಡ್ನಿ ಎಂಪ್ಟಿ ಇತ್ತಂತಂದ್ರೆ ವೇರ್ ಎವರ್ ದ ಬ್ಲಾಡರ್ ಮೆರಿಡಿಯನ್ ಮೂವ್ಸ್ ವಿಲ್ ಬಿ ಹ್ಯಾವಿಂಗ್ ದ ಪ್ರಾಬ್ಲಮ್. ಮೇ ಬಿ ಸಯಾಟಿಕಾ ಪೇನ್ ಆಗಿರ್ಬೋದು, ಬ್ಯಾಕ್ ಪೇನ್ ಇಶ್ಯೂಸ್ ಆಗಿರ್ಬೋದು, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆಗಿರ್ಬೋದು, ಅಥವಾ ಹೇರ್ ಫಾಲ್ ಇಶ್ಯೂಸ್ ಆಗಿರ್ಬೋದು. ಸೊ ಎಲ್ಲೆಲ್ಲಿ ಆ ಮೆರಿಡಿಯನ್ ಪಾಸ್ ಆಗುತ್ತೋ ಅಲ್ಲೆಲ್ಲ ಸಹ ನಮಗೆ ಪೇನ್ ಅಂತ ಇರುತ್ತೆ. ಸೊ ದಟ್ ಈಸ್ ದ ಡೆಪ್ತ್ ಲೆವೆಲ್ ಆಫ್ ಅನಾಲಿಸಿಸ್ ವಿ ಕ್ಯಾನ್ ಡೂ ವಿತ್ ದಿಸ್ ಆರ್ಗನ್ ಪ್ಯಾಟರ್ನ್ ಅನಾಲಿಸಿಸ್. ಸಮಸ್ಯೆ ಹೆಂಗೆ ಇದೆ ಕಣಪ್ಪ, ನಿನ್ ಇಷ್ಟೇ ಸಮಸ್ಯೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ ಆಗಿ ಆ ಗ್ರಾಫ್ ನೋಡಿದ್ರೆ ಸಾಕು ನಿನ್ಗೆ ಇಷ್ಟೇ ಸಮಸ್ಯೆ ಇರೋದು ಅಂತ ಹೇಳ್ಬೋದು, ನಿನ್ಗೆ ಇಲ್ಲೇ ಸಮಸ್ಯೆ ಇರೋದು ಅಂತ ಸಹ ಹೇಳ್ಬೋದು. ಸೊ ದಟ್ ಈಸ್ ಅ ಸ್ಪೆಸಿಫಿಕ್ ಲೆವೆಲ್ ಆಫ್ ಅನಾಲಿಸಿಸ್ ವಿ ಕ್ಯಾನ್ ಡೂ. ಸೊ ಈ ಒಂದು ಡಯಾಗ್ನಿಸಿಸ್ ನಾನು ಜಸ್ಟ್ ಫ್ಯೂ ಪ್ಯಾಟರ್ನ್ಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ವಿ ಅಷ್ಟೇ. ಈ ಒಂದು ಡಯಾಗ್ನಿಸಿಸ್ ನ ಈಸಿಯಾಗಿ ಅರ್ಥ ಆಗ್ಬೇಕು ಅಥವಾ ಈಸಿಯಾಗಿ ಇವನ್ ಕಾಮನ್ ಮ್ಯಾನ್ಗೂ ಸಹ ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿ ಟ್ರೈ ಟು ಡೆವಲಪ್ ಎ GPT model. We call this generative pre-trained transform model, NADI GPT AI model.
ಅಂಡ್ ವಿಚ್ ಇಸ್ ಟ್ರೈನ್ ಫಾರ್ ಆಲ್ಮೋಸ್ಟ್ 70,000 ಪೇಷಂಟ್ ಡೇಟಾ. ಸೊ 70,000 ಪೇಷಂಟ್ ಡೇಟಾ ನಾವು ಇದರಲ್ಲಿ ಹಾಕ್ತೇವೆ. ಅದರಲ್ಲಿ ತುಂಬಾ ಪೇಷಂಟ್ ಸಿಂಪ್ಟಮ್ಸ್ ಮತ್ತೆ ಪೇಷಂಟ್ಸ್ ನಾಡಿ ಪ್ಯಾಟರ್ನ್ಸ್ ನಾವು ಇದರಲ್ಲಿ ಹಾಕ್ತೇವೆ. ಅಂಡ್ ಎವ್ರಿ ಟೈಮ್ ಇಂದ ನಾಡಿ ಕ್ಯಾಪ್ಚರ್ ಆದಾಗ ಈ 70,000 ಪೇಷಂಟ್ ಜೊತೆ ಮ್ಯಾಚ್ ಮಾಡಿ ಅವರ ಒಂದು ಸಿಂಪ್ಟಮ್ಸ್ ಸಹ ವ್ಯಾಲಿಡೇಟ್ ಮಾಡಿ ಒಂದು ನೀಟಾಗಿ ಒಂದು ಡಯಾಗ್ನಿಸಿಸ್ ಫ್ರೇಮ್ ನ ಮಾಡ್ತಾ ಹೋಗುತ್ತೆ ಅದು. ಸೊ ಇಟ್ಸ್ ಸಿಮಿಲರ್ ಟು ದ ಚಾಟ್ GPT. ಏನು ಚಾಟ್ GPT ಕ್ವಶನ್ಸ್ ಕೇಳಿದ್ರೆ ಬೇಸ್ಡ್ ಆನ್ ದ ಕ್ವಶನ್ ಇಟ್ಸ್ ಗೋಯಿಂಗ್ ಟು ಆನ್ಸರ್. ಇನ್ ದ ಸೇಮ್ ವೇ this also takes the nadi, and after taking the nadi it understands this pattern and try to generate the report and everybody can understand it. ಈ ಒಂದು ರಿಪೋರ್ಟ್ ಜನರೇಟ್ ಮಾಡಬೇಕಾದ್ರೆ ತುಂಬಾ ಪ್ಯಾರಾಮೀಟರ್ ಕನ್ಸಿಡರ್ ಮಾಡ್ತೀವಿ ಇಲ್ಲಿ. ಅಂದ್ರೆ ಪೇಷಂಟ್ ನ ಏಜ್ ಸಹ ನೋಡುತ್ತೆ ಅಲ್ಲಿ, ಪೇಷಂಟ್ ಏಜ್ ಎಷ್ಟಿದೆ. ಯಾಕೆಂದ್ರೆ ಏಜ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಲೆಸ್ ದನ್ 20 ಇಯರ್ಸ್ ಇರುವಂತ ವ್ಯಕ್ತಿಯಲ್ಲಿ ಇರುವಂತ ಸಮಸ್ಯೆ ಲೆಸ್ ದನ್ ಮೋರ್ ದನ್ 60 ಅಲ್ಲಿ ಇರುವಂತ ವ್ಯಕ್ತಿಯಲ್ಲಿ ಸಮಸ್ಯೆ ತುಂಬಾನೇ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಪೇಷಂಟ್ ಏಜ್ ಬೇಸಿಸ್ ಮೇಲೆ ಮತ್ತೆ ಪೇಷಂಟ್ ಜೆಂಡರ್ ಬೇಸಿಸ್ ಮೇಲೆ, ಮೇಲ್ ಪೇಷಂಟ್ ಆಗಿರ್ಬೋದು ಅಥವಾ ಫಿಮೇಲ್ ಪೇಷಂಟ್ ಆಗಿರ್ಬೋದು, ಅವರ ಒಂದು ಜೆಂಡರ್ ಬೇಸಿಸ್ ಮೇಲೆ ರಿಪೋರ್ಟ್ ಜನರೇಟ್ ಆಗುತ್ತೆ. ಮತ್ತೆ ಪೇಷಂಟ್ ಇಂಟೆನ್ಸಿಟಿ ಆಫ್ ದಿ ಪ್ರಾಬ್ಲಮ್, ವೆದರ್ ಅದು ಪ್ರಾಬ್ಲಮ್ ಕ್ರಾನಿಕ್ ಆಗಿದೆಯಾ ಅಥವಾ ಅಕ್ಯೂಟ್ ಆಗಿದೆಯಾ, ಅದ್ರ ಬೇಸಿಸ್ ಮೇಲೆ ಸಹ ರಿಸಲ್ಟ್ ಅಂದ್ರೆ ಡಯಾಗ್ನೋಸಿಸ್ ಇನ್ಫಾರ್ಮೇಶನ್ ಜನರೇಟ್ ಆಗ್ತಾ ಹೋಗುತ್ತೆ. ಅಂಡ್ ಇನ್ನೊಂದೇನಂತಂದ್ರೆ ಆಫ್ಟರ್ ಈ ಒಂದು ಡಯಾಗ್ನೋಸಿಸ್ ಇನ್ಫಾರ್ಮೇಶನ್ ಜನರೇಟ್ ಮಾಡಿ ಆದ್ಮೇಲೆ ಇಟ್ ಆಲ್ಸೋ ಮೇಕ್ಸ್ ಆಟೋಮ್ಯಾಟಿಕ್ ಸಿಂಪ್ಟಮ್ ಪ್ರಿಡಿಕ್ಷನ್. ಅಂದ್ರೆ ವ್ಯಕ್ತಿಯ ಸಮಸ್ಯೆ ಏನದು ಅಂತ ಆಟೋ ಸಿಂಪ್ಟಮ್ ಪ್ರಿಡಿಕ್ಷನ್ ಮಾಡುತ್ತೆ. ಈಗ ಹೇಗೆ ನಾವು ನಾಡಿ ವೈದ್ಯರು ನಾಡಿಯನ್ನ ನೋಡಿ ಇಂದಿನ ದಿನದಲ್ಲಿ ನಿನಗೆ ಇದೇ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರು. ಇನ್ ದ ಸೇಮ್ ವೇ ಜಸ್ಟ್ ಇಟ್ ಟೇಕ್ಸ್ ದ ಪಲ್ಸ್ ಅಂಡ್ ಇಟ್ ಟ್ರೈಸ್ ಟು ಗಿವ್ ಎ ಪ್ರಿಡಿಕ್ಷನ್. ಒಂದು ಪ್ರಿಡಿಕ್ಷನ್ ಮಾಡೋದಕ್ಕೆ ಹೋಗುತ್ತೆ. ಸೊ ಬೇಸಿಕಲಿ ಆ ವ್ಯಕ್ತಿಗೆ ಏನೇನು ಸಮಸ್ಯೆ ಇದೆ ಅಂತ ಆ ಪ್ರಿಡಿಕ್ಷನ್ ಬಂದ್ಬಿಟ್ಟು, ಆ ಸಿಂಪ್ಟಮ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಆ ನಾಡಿ ಬೇಸಿಸ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. ನಾಡಿ ಬೇಸಿಸ್ ಮೇಲೆ ಆ ಪ್ರಿಡಿಕ್ಷನ್ ವ್ಯಾಲ್ಯೂಸ್ ಅಥವಾ ಪ್ರಿಡಿಕ್ಷನ್ ಸಿಂಪ್ಟಮ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಒನ್ ಇಂಪಾರ್ಟೆಂಟ್ ಫೀಚರ್ ವಿ ಆಡೆಡ್ ಹಿಯರ್. ಅಂಡ್ ಇನ್ನೊಂದೇನಂತಂದ್ರೆ ಇನ್ನೊಂದು ಹೊಸ ಫೀಚರ್ ಇವತ್ತು ಆಡ್ ಮಾಡಿದೀವಿ. ಇದು ಆಕ್ಚುಲಿ ಕರೆಂಟ್ ನಾಡಿ ಫಿಟ್ ಯೂಸರ್ಸ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಈ ವೀಕಲ್ಲಿ ಅಪ್ಡೇಟ್ ಆಗುತ್ತೆ ಈ ಫೀಚರ್. ಇದೇನಂತಂದ್ರೆ ಆಟೋಮೆಟಿಕ್ ಇಮೇಜ್ ಜನರೇಷನ್. AI ಇಂದ ಒಂದು ಇಮೇಜ್ ಜನರೇಷನ್ ಮಾಡುವಂತ ಫೀಚರ್ ಆಡ್ ಮಾಡಿದೀವಿ. ಇದೇನಂತಂದ್ರೆ ವ್ಯಕ್ತಿಯ ಸಮಸ್ಯೆ ಏನಿದೆ ಎಕ್ಸಾಕ್ಟ್ ಆಗಿ ಇನ್ ದ ಫಾರ್ಮ್ ಆಫ್ ಇಮೇಜ್ ಅಂದ್ರೆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಥ್ರೂ ರೆಪ್ರೆಸೆಂಟ್ ಮಾಡುತ್ತೆ. ಆ ವ್ಯಕ್ತಿಯ ಸಮಸ್ಯೆ ಏನಿದೆ ಆ ಪಿಕ್ಚರ್ ಆಟೋಮೆಟಿಕ್ ಜನರೇಟ್ ಆಗುತ್ತೆ ಒಂದು. ಅಂಡ್ ಎರಡನೇದು ಏನಂತಂದ್ರೆ ಆ ಸಮಸ್ಯೆ ಏನಕ್ಕೆ ಬಂದಿದೆ ಅಂತ ರೀಸನ್ ಸಹ ಹೇಳ್ತಾ ಹೋಗುತ್ತೆ. ಸಪೋಸ್ ವೀಸಿಂಗ್ ಇದೆ ಅಂತಂದ್ರೆ ವೀಸಿಂಗ್ ಏನಕ್ಕೆ ಬಂದಿದೆ, ಅಥವಾ ಡಿಸ್ಟರ್ಬ್ ಸ್ಲೀಪ್ ಇದೆ ಡಿಸ್ಟರ್ಬ್ ಸ್ಲೀಪ್ ಏನಕ್ಕೆ ಆಗಿದೆ ಅಂತ ಹೇಳಿ ಎಕ್ಸಾಕ್ಟ್ ಆಗಿ ಇಮೇಜ್ ಜನರೇಟ್ ಆಗ್ತಾ ಹೋಗುತ್ತೆ. ಅಂಡ್ ದಿಸ್ ಇಸ್ ಅಗೇನ್ ವ್ಯಕ್ತಿಯ ಅಕ್ಯುರೇಟ್ ಆಗಿ ವ್ಯಕ್ತಿಯ ಸಮಸ್ಯೆ ಏನಿದೆ ಅದ್ರ ತಕ್ಕನಾಗಿ ಮಾತ್ರ ಇಮೇಜ್ ಜನರೇಟ್ ಆಗುತ್ತೆ. ಸೊ ಡಿಫ್ರೆಂಟ್ ಪೇಷಂಟ್ಸ್ಗೆ ಡಿಫ್ರೆಂಟ್ ಇಮೇಜಸ್ ಜನರೇಟ್ ಆಗ್ತಾ ಹೋಗುತ್ತೆ ಬೇಸ್ಡ್ ಆನ್ ನಾಡಿ ಪ್ಯಾಟರ್ನ್ಸ್. ಅಂಡ್ ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಆಡ್ ಮಾಡಿದೀವಿ. ಇದು ಸಹ ಅಪ್ಡೇಟ್ ಆಗಿಲ್ಲ. ಈ ಕರೆಂಟ್ ನೆಕ್ಸ್ಟ್ ಅಪ್ಕಮಿಂಗ್ ಈ ವೀಕಲ್ ಅಪ್ಡೇಟ್ ಆಗುತ್ತೆ. ಇದನ್ನ ವೆಲ್ನೆಸ್ ಟ್ರ್ಯಾಕ್ಸ್ ಅಂತ ಕರಿತೀವಿ. ಏನಪ್ಪ ಇದು ವೆಲ್ನೆಸ್ ಟ್ರ್ಯಾಕ್ಸ್ ಅಂತಂದ್ರೆ ಇವತ್ತು ನಾವು ನೋಡ್ಬೋದು ಅಲೋಪತಿ ತುಂಬಾ ಡಾಮಿನೇಟ್ ಆಗಿದೆ. ಯಾಕೆ ಅಂತಂದ್ರೆ ಒಂದು ಬ್ಲಡ್ ಸ್ಯಾಂಪಲ್ ತಗೊಂಡ್ರೆ ಬಿಫೋರ್ ಮತ್ತೆ ಬಿಫೋರ್ ಟ್ರೀಟ್ಮೆಂಟ್ ಮತ್ತೆ ಆಫ್ಟರ್ ಟ್ರೀಟ್ಮೆಂಟ್ ಏನ್ ಚೇಂಜಸ್ ಆಗಿದೆ ಅಂತ ತೋರಿಸ್ತಾರೆ ಅವರು. ಈಗ ಯಾರೊಬ್ಬ ರೋಗಿ ಹೋದ್ರೆ ಅವ್ರ ಹತ್ರ ಬ್ಲಡ್ ಸ್ಯಾಂಪಲ್ ನೋಡ್ತಾರೆ, ನೋಡಪ್ಪ ಪ್ಲೇಟೆಡ್ ಕೌಂಟ್ ಇಷ್ಟಿದೆ ನಿನಗೆ, ಆಫ್ಟರ್ ದ ಟ್ರೀಟ್ಮೆಂಟ್ ನೋಡಪ್ಪ ಇಷ್ಟಿಗೆ ಬಂದಿದೆ ಪ್ಲೇಟೆಡ್ ಕೌಂಟ್ ನಿನಗೆ ಅಂತ ತೋರಿಸ್ತಾರೆ. ಬಿಕಾಸ್ ಆಫ್ ದ್ಯಾಟ್ allopathy has become a very dominated in the market. And we also believe that we can also provide an evidence based proof here. The wellness tracks ಅಲ್ಲಿ ನಾವು ಸಹ ತೋರಿಸಬಹುದು so that ಈ ಸೈನ್ಸ್ ವರ್ಕ್ ಆಗುತ್ತೆ ಅಥವಾ ಈ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ಅಂತ. ಸೊ ಬಿಫೋರ್ ಹೇಗಿತ್ತು, ಆಫ್ಟರ್ ದ ಟ್ರೀಟ್ಮೆಂಟ್ ಏನಾಗಿದೆ, ಅಂಡ್ ಓವರ್ ದ ಪೀರಿಯಡ್ ಆಫ್ ಟೈಮ್. ಸಪೋಸ್ ಈಗ ನಾವೊಂದು ವ್ಯಕ್ತಿ ಬರ್ತಾನೆ, ಪೇಷಂಟ್ ಬರ್ತಾನೆ, ಸಪೋಸ್ 1 ತಿಂಗಳು ನಾವು ಡೇಟಾ ರೆಕಾರ್ಡ್ ಮಾಡ್ತೀವಿ ಅಥವಾ 6 months ಡೇಟಾ ರೆಕಾರ್ಡ್ ಮಾಡ್ತೀವಿ. ಸೊ ಈ ಟ್ರೀಟ್ಮೆಂಟ್ ನಿಜವಾಗ್ಲೂ ವರ್ಕ್ ಆಗ್ತಾ ಇದೆಯಾ, ನಾವು ಟ್ರೀಟ್ಮೆಂಟ್ ನಾವು ಮಾಡ್ತಾ ಇರೋದು ಆ ಪೇಷಂಟ್ಗೆ ಅಪ್ಲೈ ಮಾಡ್ತಾ ಇರೋದು ನಿಜವಾಗ್ಲೂ ವರ್ಕ್ ಆಗ್ತಾ ಇದೆ ಒಂದು. ಅಂಡ್ ಎರಡನೇದು ಏನಂತಂದ್ರೆ ಈ ಒಂದು ಡೇಟಾ ನಾನು ಅಬ್ಸರ್ವ್ ಮಾಡಿದ್ರೆ, ಸಪೋಸ್ 1 month ಡೇಟಾ ಅಥವಾ 1 year ಡೇಟಾ ನಾನು ನೋಡಿದ್ರೆ ಈ ವ್ಯಕ್ತಿಯ ಮೂಲ ಕಾರಣ ಏನು, ಅಥವಾ ಈ ವ್ಯಕ್ತಿ ಇದೇ ತರ ಬರ್ತಾ ಇದ್ರೆ ಇವನಿಗೆ ಮುಂದಿನ ದಿನಗಳಲ್ಲಿ ಏನೇನು ಸಮಸ್ಯೆ ಬರ್ಬೋದು ಅನ್ನೋ ಒಂದು ಪ್ರಿಡಿಕ್ಷನ್ ಸಹ ಮಾಡ್ಬೋದು. ಸೊ ಆ ಒಂದು ಉದ್ದೇಶನ ಈ ವೆಲ್ನೆಸ್ ಟ್ರ್ಯಾಕ್ಸ್ ಅನ್ನೋ ಒಂದು ಫೀಚರ್ಸ್ ಸಹ ಆಡ್ ಮಾಡಿದೀವಿ ಇದರಲ್ಲಿ. ಅಂಡ್ ಇದಕ್ಕೆ ಒಂದು ಕೇಸ್ ಸ್ಟಡಿನೂ ಸಹ ಇದೆ ನಮ್ಮ ಹತ್ರ. ಏನಂತಂದ್ರೆ 75-year-old ಲೇಡಿ ಅಸ್ತಮಾ ಕೇಸ್ ಸ್ಟಡಿ. ಇದು ನಾವು ಒಂದು ಪೇಷಂಟ್ ತುಂಬಾ ವೀಸಿಂಗ್ ಇಂದ ಲಂಗ್ ತುಂಬಾ ಡ್ರೈ ಆಗಿರುತ್ತೆ, ಎಕ್ಸೆಸ್ ಆಫ್ ಲಂಗ್ ಎಂಟಿ ಹೀಟ್ ಇರುತ್ತೆ, ಲಂಗ್ ಅಲ್ಲಿ ತುಂಬಾ ಫೈರ್ ಅಂತಾನೆ ನಾ ಹೇಳ್ಬೋದು. ಆ ಫೈರ್ ಇರುತ್ತೆ, ಆ ಲಂಗ್ ಫೈರ್ ಇಂದ ಏನಾಗಿರುತ್ತೆ ಅಂತಂದ್ರೆ ಆ ಅಲುವೆಲೆ ತುಂಬಾ ಕಂಜೆಸ್ಟ್ ಆಗಿ ಶಿ ಫೀಲ್ಸ್ ಅನ್ಕಂಫರ್ಟೇಬಲ್ ಫಾರ್ ಬ್ರೀತಿಂಗ್. ಅವರ ಒಂದು ಪಲ್ಸ್ ನಾವು ತಗೊಂತೀವಿ ಓವರ್ ದ ಪೀರಿಯಡ್ ಆಫ್ ಟೈಮ್. ಈ ಬಿಗ್ಗರ್ ಒನ್ ಬಂದ್ಬಿಟ್ಟು ರೀಸೆಂಟ್ ಡೇಟಾ ನೀವು ಅಬ್ಸರ್ವ್ ಮಾಡಬಹುದು. ಈ ಫಸ್ಟ್ ಡೇಟಾದಲ್ಲಿ ಏನಾಗಿದೆ ಅಂತಂದ್ರೆ ಪಿತ್ತವಾತನೆ ಜಾಸ್ತಿ ಇದೆ. ಆಸ್ ವಿ ಟ್ರೀಟ್ ಇಟ್, ಬೇಸಿಕಲಿ ಇದನ್ನ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಇಂದ ನಾವು ಟ್ರೀಟ್ ಮಾಡ್ತೀವಿ. ಟ್ರೀಟ್ ಮಾಡಿದಾಗ ಏನಾಗುತ್ತೆ, ಈ ಬ್ಲೂ ಕಲರ್ ಲೈನ್ ಆಡ್ ಆಗ್ತಾ ಹೋಗುತ್ತೆ. ಅಂದ್ರೆ ಲಂಗ್ ಅಲ್ಲಿ ಡ್ರೈ ಆಗಿರುವಂತ ಲಂಗ್ ಅಲ್ಲಿ ಮಾಯಿಶ್ಚರ್ ಆಡ್ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ಅ ಡ್ಯಾಂಪ್ನೆಸ್ ವಿ ಅಬ್ಸರ್ವ್ ಹಿಯರ್.
ಓವರ್ ದ ಪೀರಿಯಡ್ ಆಫ್ ಟೈಮ್. ಸೊ ಅದನ್ನು ಸಹ ನಾವು ಗ್ರಾಫ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಫಸ್ಟ್ ಟೈಮ್ ನಾವು ತಗೊಂಡಾಗ ಕಂಪ್ಲೀಟ್ ಎಂಟಿ ಡ್ರೈ ಇತ್ತು ಲಂಗ್. ಸೊ ಓವರ್ ದ ಪೀರಿಯಡ್ ಆಫ್ ನಾವು ಟ್ರೀಟ್ ಮಾಡಿದಾಗ ವಿ ಆರ್ ಮೂವಿಂಗ್ ಇಟ್ ಫ್ರಮ್ ಎಂಟಿ ಡ್ರೈ ಟು ದ ಸಮ್ ಡ್ಯಾಂಪ್ನೆಸ್. ದಟ್ ಮೀನ್ಸ್ ವಿ ಆರ್ ಆಡಿಂಗ್ ಸಮ್ ಡ್ಯಾಂಪ್ನೆಸ್ ಇನ್ ಟು ದ ಲಂಗ್ಸ್ ಸೊ ದಟ್ ಶಿ ಕ್ಯಾನ್ ಫೀಲ್ ಮಚ್ ಬೆಟರ್. ಸೊ ಅದನ್ನು ಸಹ ನಾವು ಒಂದು ಅನಾಲಿಸಿಸ್ ಮಾಡ್ತೀವಿ ಈ ಒಂದು ವೆಲ್ನೆಸ್ ಟ್ರ್ಯಾಕ್ಸ್ ಅನ್ನ ಯೂಸ್ ಮಾಡಿಕೊಂಡು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫೀಚರ್ ಅಂಡ್ ವಿ ವಿಲ್ ಗೆಟ್ ಟು ನೋ ವೆದರ್ ಅವರ್ ಟ್ರೀಟ್ಮೆಂಟ್ ಈಸ್ ವರ್ಕಿಂಗ್ ಆರ್ ನಾಟ್. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಪರ್ಸನಲೈಸ್ ಡಯಟ್ ಮತ್ತೆ ಲೈಫ್ ಸ್ಟೈಲ್. ಸೊ ಇದರಲ್ಲಿ ನಾಡಿ GPT ಒಂದು ಏನು AI ಪ್ಲಾಟ್ಫಾರ್ಮ್ ಆಡ್ ಮಾಡಿದೀವಿ. ನಾಡಿ ಬೇಸಿಸ್ ಮೇಲೆ ಆಟೋಮೆಟಿಕ್ ಡಯಾಗ್ನೋಸಿಸ್ ಕೊಡ್ತಾ ಹೋಗುತ್ತೆ. ಅಂದ್ರೆ ಆಟೋಮೆಟಿಕ್ ಡಯಟ್ ರೆಕಮೆಂಡೇಶನ್ ಮಾಡುತ್ತೆ, ಮತ್ತೆ ಆಟೋಮೆಟಿಕ್ ಲೈಫ್ ಸ್ಟೈಲ್ ಕರೆಕ್ಷನ್ಸ್ ನ ಕೊಡ್ತಾ ಹೋಗುತ್ತೆ. ಅಂಡ್ ಪೇಷಂಟ್ ಟು ಪೇಷಂಟ್ ಈ ಡೇಟಾ ಚೇಂಜ್ ಆಗ್ತಾ ಹೋಗುತ್ತೆ ಡಿಪೆಂಡಿಂಗ್ ಆನ್ ದ ನಾಡಿ ಪ್ಯಾಟರ್ನ್ಸ್. ಇದು ಒಂದು ಫೀಚರ್ ಆಡ್ ಮಾಡಿದೀವಿ. ಅಂಡ್ ಅದಾದ್ಮೇಲೆ ಡ್ರಗ್ಲೆಸ್ ರೆಕಮೆಂಡೇಶನ್ಸ್ ಅಂತಂದ್ರೆ ಅಕ್ಯುಪಂಕ್ಚರ್ ಆಗಿರ್ಬೋದು, ಅಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಇದನ್ನು ಸಹ ನಾವು ರೆಕಮೆಂಡ್ ಮಾಡುತ್ತೆ ಬೇಸ್ಡ್ ಆನ್ ದ ನಾಡಿ ಪ್ಯಾಟರ್ನ್ಸ್. ಅಂಡ್ ಇನ್ನೊಂದು ಏನಂತಂದ್ರೆ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಮಾಡುತ್ತೆ. ಅಂದ್ರೆ ಸಪೋಸ್ ಈಗ ಯಾವುದೋ ಒಂದು liver 2 ಪಾಯಿಂಟ್ ನ ಕೊಡ್ತಾ ಇದ್ದಾರೆ, liver 2 ಪಾಯಿಂಟ್ ನ ಏನು ಕೊಡಬೇಕು, ಆ ಪಾಯಿಂಟ್ ಮಹತ್ವ ಏನು, ಈ ವ್ಯಕ್ತಿಗೆ ಏನಕ್ಕೆ liver 2 ಪಾಯಿಂಟ್ ಬೇಕು, ಅಥವಾ ಈ ವ್ಯಕ್ತಿಗೆ SP6 ಪಾಯಿಂಟ್ ಏನಕ್ಕೆ ಬೇಕು, ಅಥವಾ LI11 ಪಾಯಿಂಟ್ ಏನಕ್ಕೆ ಬೇಕು. ಸೊ ಆ ತರ ಡಿಸ್ಕ್ರಿಪ್ಷನ್ ಕೊಡ್ತಾ ಹೋಗುತ್ತೆ. ಈ ಪಾಯಿಂಟ್ ಏನಕ್ಕೆ ಬೇಕು, ಈ ಪಾಯಿಂಟ್ ಮಹತ್ವ ಏನು, ಸೊ ಇದನ್ನ ಈ ವ್ಯಕ್ತಿಗೆ ಏನಕ್ಕೆ ಟ್ರೀಟ್ ಮಾಡಬೇಕು. ಸೊ ಆ ಒಂದು ರೆಕಮೆಂಡೇಶನ್ಸ್ ಮಾಡ್ತಾನೆ. ಅಂಡ್ ಈ ಪಾಯಿಂಟ್ ಬೇಸ್ಡ್ ಆನ್ ನಾಡಿ ಪ್ಯಾಟರ್ನ್ಸ್ ಆಗಿರ್ಬೋದು, ಅಥವಾ ಪರ್ಸನ್ ಸಿಂಪ್ಟಮ್ಸ್ ಆಗಿರ್ಬೋದು, ಅಥವಾ ಪ್ರಾಬ್ಲಮ್ಸ್ ಆಗಿರ್ಬೋದು, ಅದ್ರ ಬೇಸಿಸ್ ಮೇಲೆ ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಅಂಡ್ ಇನ್ನೊಂದು ಹೊಸ ಫೀಚರ್ ಆಡ್ ಮಾಡ್ತಾ ಇದೀವಿ ಇದಕ್ಕೆ ಈ ವೀಕ್ ಅಲ್ಲಿ. ಏನಂತಂದ್ರೆ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ರಿಪೋರ್ಟ್ ನ ಜನರೇಟ್ ಮಾಡೋದಕ್ಕೆ. ತುಂಬಾ ಜನ ಕೇಳಿದ್ರು ಏನಂತಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಕೊಟ್ಟರೆ ಪೇಷಂಟ್ ಗೆ ಕೆಲವ್ರಿಗೆ ಅರ್ಥ ಆಗಲ್ಲ. ಸೊ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಬೇಕು ನಮಗೆ. ಸೊ ದಟ್ ನಮ್ಮ ಒಂದೇ ಲ್ಯಾಂಗ್ವೇಜ್ ಅಲ್ಲಿ ನಾವು ರಿಪೋರ್ಟ್ ನ ಓದಿ ನಮ್ಗೆ ಏನಾಗಿದೆ ಅಂತ ತಿಳ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ಅದೊಂದು ಫೀಚರ್ ಆಡ್ ಮಾಡಿದೀವಿ. ಅಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಷನ್ ಸಪೋರ್ಟ್ ಇರುತ್ತೆ. ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕೋ ಆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡ್ರೆ ರಿಪೋರ್ಟ್ ಆ ಲ್ಯಾಂಗ್ವೇಜ್ ಅಲ್ಲಿ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ ನ್ಯೂ ಫೀಚರ್ ವಿಚ್ ವಿ ಆಡ್. ಇದು ಎಕ್ಸಿಸ್ಟಿಂಗ್ ನಾಡಿಫಿಟ್ ಯೂಸರ್ಸ್ ಇಲ್ಲ, ಬಟ್ ಡೆಫಿನೆಟ್ಲಿ ವಿಲ್ ಅಪ್ಡೇಟ್ ದಿಸ್ ಫೀಚರ್ ಆಲ್ಸೋ. ಸೊ ಎಸ್, ದಿಸ್ ಇಸ್ ಆಸ್ ಐ ಟೋಲ್ಡ್, ದಿಸ್ ಇಸ್ ಸಿಂಗಲ್ ಪೊಸಿಷನ್, ಜಸ್ಟ್ ಒನ್ ಪೊಸಿಷನ್ ವೆಸ್ಟ್ ನಾಡಿಯನ್ನ ತಗೊಂತೀವಿ. ತುಂಬಾ ಡೀಟೇಲ್ ಅನಾಲಿಸಿಸ್ ನಾವು ಮಾಡ್ತೀವಿ, ತುಂಬಾ ಡೆಪ್ತ್ ಡಯಾಗ್ನೋಸಿಸ್ ಮಾಡ್ತೀವಿ. ಪೇಷಂಟ್ ಸಮಸ್ಯೆ ಏನಿದೆ ಅಂತ ಅದಕ್ಕೆ ಹತ್ರ ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನ ನಾವು ಇದರಲ್ಲಿ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಅಂಡ್ ಆಲ್ ಅವರ್ ಡಿಸೈನ್ ಪ್ರೋಸೆಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಆಗಿರ್ಬೋದು, ವಿ ಫಾಲೋ ದ ISO ಮತ್ತೆ IEC ಸ್ಟ್ಯಾಂಡರ್ಡ್ ರೂಲ್ಸ್ ನಾವು ಫಾಲೋ ಮಾಡ್ತೀವಿ. ಮತ್ತೆ ಈ ಒಂದು ಸೈನ್ಸ್ ನಾವು ಕ್ಲಿನಿಕಲಿ ವ್ಯಾಲಿಡೇಟ್ ಮಾಡ್ತೀವಿ. ಅಂಡ್ ಈ ಒಂದು ರಿಸರ್ಚ್ ಏನಿದೆ ಇದು ನೆವರ್ ಎಂಡಿಂಗ್ ಪ್ರೋಸೆಸ್. ಈ ರಿಸರ್ಚ್ ನಾವು ಮಾಡ್ತಾನೆ ಇರ್ತೀವಿ. ಯಾಕೆಂತಂದ್ರೆ ನಮ್ಮ ಒಂದು ಉದ್ದೇಶ ಏನಂತಂದ್ರೆ ದಿಸ್ ಸೈನ್ಸ್ ಹ್ಯಾಸ್ ಟು ರೀಚ್ ಇವನ್ ಫಾರ್ ಎ ಕಾಮನ್ ಮ್ಯಾನ್. ಈ ಕಾಮನ್ ಮ್ಯಾನ್ ಸಹ ಈ ಒಂದು ಸೈನ್ಸ್ ನ ಯೂಸ್ ಮಾಡ್ಕೋಬೇಕು, ಅವನು ಸಹ ಅಪ್ಲೈ ಮಾಡ್ಕೋಬೇಕು, ಅವನು ಸಹ ಡಯಾಗ್ನೈಸ್ ಮಾಡ್ಕೋಬೇಕು, ಅವನು ಸಹ ಒಂದು ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡ್ಕೋಬೇಕು, ಅಥವಾ ಡಯಟ್ ಏನ್ ತಿನ್ಬೇಕು, ಏನ್ ತಿನ್ಬೋದು ಅವನಿಗೂ ಸಹ ಗೊತ್ತಾಗಬೇಕು. ಆ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ರಿಸರ್ಚ್ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ದೇವೆ. ಅಂಡ್ ದಿಸ್ ಇಸ್ ಅ ಕಂಪ್ಲೀಟ್ಲಿ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅಂತ, ಕಂಪ್ಲೀಟ್ಲಿ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್. ಸೊ ಫೈನಲಿ ಕನ್ಕ್ಲೂಷನ್ ಅಂತ ಬಂತಂದ್ರೆ, ಫಸ್ಟ್ ನಾವು ವಾತಪಿತ್ತ ಕಫ ಡಿಸ್ಕಸ್ ಮಾಡಿದ್ವಿ. ವಾತಪಿತ್ತದಲ್ಲಿ ನಮಗೆ ಗೊತ್ತಾಯ್ತು ಇದು ಬೇಸಿಕ್ ಲೆವೆಲ್ ಆಫ್ ಡಯಾಗ್ನೋಸಿಸ್ ಅಂತ, ತುಂಬಾ ಡೀಟೇಲ್ ಲೆವೆಲ್ ಆಫ್ ಅನಾಲಿಸಿಸ್ ನಮಗೆ ಬೇಕು ಅಂತ ಹೇಳಿ. ದೆನ್ ವಿ ಮೂವ್ ಫಾರ್ ಆರ್ಗನ್ ಲೆವೆಲ್ ಆಫ್ ಅನಾಲಿಸಿಸ್. ಆರ್ಗನ್ ಲೆವೆಲ್ ಆಫ್ ಇದು ನಾವು ಮಾಡ್ತೇವೆ. ರೂಟ್ ಕಾಸ್ ಅನಾಲಿಸಿಸ್ ನಾವು ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ತೇವೆ. ಅಂಡ್ ಈ ಒಂದು ಅನಾಲಿಸಿಸ್ ಏನ್ ಮಾಡೋದು, ಕಾಮನ್ ಮ್ಯಾನ್ಗೂ ಅರ್ಥ ಆಗ್ಬೇಕು ಅಂತ ಜನರೇಟಿವ್ ನಾವು ಏನು ಟೆಕ್ನಾಲಜಿ ಅಡಾಪ್ಟ್ ಮಾಡ್ತೀವಿ ಇದಕ್ಕೆ, ಸೊ ದಟ್ ಎನಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ರಿಪೋರ್ಟ್. ಸಿಂಪ್ಟಮ್ ಪ್ರಿಡಿಕ್ಷನ್ ಮಾಡುತ್ತೆ, ಅಂಡ್ ಕಸ್ಟಮ್ ಡಯಟ್ ಮತ್ತೆ ಲೈಫ್ ಸ್ಟೈಲ್ ಕರೆಕ್ಷನ್ಸ್ ಕೊಡುತ್ತೆ. ಅಂಡ್ ಡ್ರಗ್ಲೆಸ್ ಮೆಡಿಸಿನ್ಸ್ ಇವತ್ತು ನಾವು ಇದರಲ್ಲಿ ನಾವು ಅಕ್ಯುಪಂಕ್ಚರ್ ಮತ್ತೆ ಅಕ್ಯುಪ್ರೆಷರ್ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ವಿ ಆಲ್ಸೋ ಅಪ್ಡೇಟಿಂಗ್ ಫಾರ್ ಕಲರ್ ಥೆರಪಿ ಮತ್ತೆ ಆರಿಕ್ಯುಲರ್ ಥೆರಪಿ ಸಹ ಅಪ್ಡೇಟ್ ಮಾಡ್ತಾ ಇದೀವಿ ಇದಕ್ಕೆ. ಅಂಡ್ ಪ್ರೋಗ್ರೆಸ್ ಟ್ರ್ಯಾಕಿಂಗ್ ಇಸ್ ವೆಲ್ನೆಸ್ ಟ್ರ್ಯಾಕ್ಸ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಟ್ರ್ಯಾಕ್ ದಟ್ ಪೇಷಂಟ್ ಕಂಡೀಷನ್ಸ್ ಬಿಫೋರ್ ಮತ್ತೆ ಆಫ್ಟರ್ ದ ಟ್ರೀಟ್ಮೆಂಟ್. ಸೊ ಅದು ಸಹ ಒಂದು ಫೀಚರ್ಸ್ ನ ಇದರಲ್ಲಿ ಆಡ್ ಮಾಡ್ತಾ ಬರ್ತೇವೆ. ಸೊ ಇದು ನಮ್ಮ ಟೀಮ್. ಈ ಟೀಮ್ ಅಲ್ಲಿ ತುಂಬಾ ಡಾಕ್ಟರ್ಸ್ ಇದ್ದಾರೆ. ಫಸ್ಟ್ ಪರ್ಸನ್ ಬಂದ್ಬಿಟ್ಟು ನಾನು ಮಂಜುನಾಥ್ ಅಂತಂತ, ಸೆಕೆಂಡ್ ಪರ್ಸನ್ ಬಂದ್ಬಿಟ್ಟು ರಘು ಅಂತಂತ. ಬೇಸಿಕಲಿ ಅವರು ಎಂಬೆಡೆಡ್ ಇಂಜಿನಿಯರ್ ಮತ್ತೆ ಪ್ರಾಡಕ್ಟ್ ಡಿಸೈನರ್ ಆಗಿ ನಮ್ಮ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಡಾಕ್ಟರ್ ಕಿರಣ್ ಅಂತಂತ, ಬೇಸಿಕಲಿ ಇವರು MBBS ಡಾಕ್ಟರ್ ಮತ್ತೆ MD ಮತ್ತೆ DM ಮಾಡಿದ್ದಾರೆ. ಇವ್ರ ಜೊತೆ ನಾವು ಒಂದು ಒಪ್ಪಂದ ಮಾಡ್ಕೊಂಡಿದೀವಿ, ಒಂದು ಡಯಾಬಿಟಿಕ್ ಸ್ಟಡಿ ನಾವು ಮಾಡಬೇಕು ಅಂತಂತ. ಸೊ ದಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ರಿಸರ್ಚ್ ವಿ ಆರ್ ಗೋಯಿಂಗ್ ಟು ಡೂ ಇಟ್ ಇನ್ ಅದನ್ನ ನಾವು ಮಾಡ್ತಾ ಇದೀವಿ. ಅದು ಸಹ ಮತ್ತೆ ಡಾಕ್ಟರ್ ರೀಟಾ ಜೈನ್ ಅಂತ. ಸೊ ಇವರು ಸಹ ಕಂಪ್ಲೀಟ್ ಎಸ್ಪೆಷಲಿ ಬೇಸಿಕಲಿ ಅಕ್ಯುಪಂಕ್ಚರಿಸ್ಟ್ ಮತ್ತೆ ನ್ಯಾಚುರೋಪತಿ ಮತ್ತೆ ಯೋಗಿಕ್ ಸೈನ್ಸ್ ಮಾಡಿದ್ದಾರೆ. ಸೊ ಇವರು ಸಹ ತುಂಬಾ ಒಂದು ವೆಲ್ನೆಸ್ ಎಸ್ಪೆಷಲಿ ಪಾಯಿಂಟ್ಸ್ ಆಗಿರ್ಬೋದು ಅಥವಾ ಡೇಟಾ ಅನಾಲಿಸಿಸ್ ಆಗಿರ್ಬೋದು ತುಂಬಾ ಹೆಲ್ಪ್ ಮಾಡ್ತಾರೆ. ಓಂ ಪ್ರಕಾಶ್ ಶರ್ಮಾ ಅಂತ ಡಾಕ್ಟರ್, ಬೇಸಿಕಲಿ ಯೂಸ್ BAMS ಡಾಕ್ಟರ್, ಆಯುರ್ವೇದ ಡಾಕ್ಟರ್. ಇವರು ಸಹ ತುಂಬಾ ಕ್ರಾನಿಕ್ ಕೇಸಸ್, ತುಂಬಾ 6 years 2 years ಸಫರ್ ಪಡ್ತಾ ಇರೋದು, 1 years ಸಫರ್ ಪಡ್ತಾ ಇರೋ ಪೇಷಂಟ್ಗಳನ್ನ ಕೇಸ್ ಸ್ಟಡಿಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂತಾರೆ. ನಾವು ಇವ್ರ ಜೊತೆ ಕೊಲಾಬರೇಟಿವ್ ರಿಸರ್ಚ್ ಮಾಡ್ತಾ ಇದೀವಿ. ಸೊ ದಟ್ ಕ್ರಾನಿಕ್ ಪ್ರಾಬ್ಲಮ್ಸ್ ಹೇಗೆ ನಾವು ನಾಡಿ ಪರೀಕ್ಷೆಯಿಂದ ನಾವು ಟ್ಯಾಕಲ್ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ. ಮತ್ತೆ ಡಾಕ್ಟರ್ ನೀರು ವಿರುಮಾನಿ, ಡೆಫಿನೆಟ್ಲಿ ಇವರು ನ್ಯೂಟ್ರಿಷನಿಸ್ಟ್, BAMS ಡಾಕ್ಟರ್. ಇವರು ಸಹ
ಡಯಟ್ ರೆಕಮೆಂಡೇಶನ್ಸ್ ಆಗಿರ್ಬೋದು ಅಥವಾ ಲೈಫ್ ಸ್ಟೈಲ್ ಕರೆಕ್ಷನ್ಸ್ ಏನೇನು ಮಾಡ್ಕೋಬಹುದು ಅಂತ ಒಂದು ಸಜೆಷನ್ಸ್ ನಮ್ಮ ಟೀಮಲ್ಲಿ ಇಟ್ಕೊಂಡು ಸಜೆಸ್ಟ್ ಮಾಡ್ತಾರೆ. ಇದ್ರ ಜೊತೆ ತುಂಬಾ ಟೆಕ್ನಿಕಲ್ ಟೀಮು ಇದೆ, ಮತ್ತೆ ಮಾರ್ಕೆಟಿಂಗ್ ಟೀಮು ಇದೆ. ಸೊ ಇಟ್ಸ್ ನಾಟ್ ಎ ಒನ್ ಪರ್ಸನ್ ಎಫರ್ಟ್, ಇಟ್ಸ್ ಎ ಟೀಮ್ ಎಫರ್ಟ್. ಐ ಕ್ಯಾನ್ ಸೇ ಇಟ್ಸ್ ಕಂಪ್ಲೀಟ್ಲಿ ಟೀಮ್ ಎಫರ್ಟ್ ಟುಗೆದರ್ ಟು ಬ್ರಿಂಗ್ ದಿಸ್ ವೆಲ್ನೆಸ್ ಇಂಡಸ್ಟ್ರಿ ಒಂದು ಎವಿಡೆನ್ಸ್ ಬೇಸ್ಡ್ ಪ್ರೂಫ್ ಆಗಿ ನಾವು ಮಾಡ್ಬೇಕಂತ ಈ ಜರ್ನಿ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂಡ್ ವಿಲ್ ಡೂ ದಿಸ್ ಇಸ್ ಎ ಕಂಟಿನ್ಯೂಸ್ ಜರ್ನಿ, ದಿಸ್ ಎ ನೆವರ್ ಎಂಡಿಂಗ್ ಪ್ರೋಸೆಸ್. ಎನಿ ಕ್ವಶನ್ಸ್ ದಯಾನಂದ್, ಇಫ್ ಯು ವಾಂಟ್ ಟು ಟೇಕ್ ಅಪ್, ಯು ಕ್ಯಾನ್ ಟೇಕ್ ಇಟ್. ಕ್ವಶನ್ಸ್ ಇದಾರೆ, 3-4 ಜನದ ಕೇಳುವ. ಕೇಳಿ. ಜಿ ನಾಯಕ್ ಅವ್ರು ಹೇಳಿ. ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ವಿಡಿಯೋ ಆನ್ ಮಾಡ್ಬೋದಾ? ವಿಡಿಯೋ ಸರ್ ಒಂದ್ ಸ್ವಲ್ಪ ಕತ್ಲೆ ಇದೆ, ಹಾಗಾಗಿ ವಿಡಿಯೋಕ್ಕೂ ಇದು ಮಾಡಿದ್ವಿ. ಆಯ್ತು, ಹೇಳಿ ಸರ್. ಸರ್ ಈಗ ಕಫ ಎಲ್ಲ ಹೇಗೆ ಇದನ್ನ ಪತ್ತೆ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು ಸರ್? ಸರ್ ಆಕ್ಚುಲಿ ಇಲ್ಲೇನಂತಂದ್ರೆ, ಈಗ ನೀವು ನಾಡಿ ನೋಡಿದ್ರೆ ಆ ವ್ಯಕ್ತಿಯಲ್ಲಿ ಕಫ ಇದೆಯೋ, ಡ್ಯಾಂಪ್ನೆಸ್ ಇದೆಯೋ, ಅಥವಾ ಪಿತ್ತ ಇದೆಯೋ, ಅಥವಾ ಅದನ್ನೇ ಹೇಳಿದೆ ಎಕ್ಸಸ್ ಹೀಟ್ ಇದೆಯೋ, ಅದೇ ಹೇಳ್ತಾ ಹೋಗುತ್ತೆ ಏನಿದೆ ಅಂತಂದ್ರೆ. ಅಂಡ್ ಬೇಸ್ಡ್ ಆನ್ ದಟ್ ಪಾಯಿಂಟ್ ಸಹ ಅದೇ ರೆಕಮೆಂಡ್ ಮಾಡುತ್ತೆ ಏನ್ ಪಾಯಿಂಟ್ ತಗೋಬೇಕು, ಯಾವ ಪಾಯಿಂಟ್ ನಾವು ಟ್ರೀಟ್ ಮಾಡಬೇಕು. ಬೇಸ್ಡ್ ಆನ್ ನಾಡಿ ಪ್ಯಾಟರ್ನ್ಸ್ ಮೇಲೆ ಅದು ಪಾಯಿಂಟ್ ರೆಕಮೆಂಡ್ ಮಾಡುತ್ತೆ. ಹಾಗಾಗಿ ಜಸ್ಟ್ ನಾಡಿ ನೋಡೋ ಸಾಕು, ಎಕ್ಸಾಕ್ಟ್ ಆಗಿ ಆ ವ್ಯಕ್ತಿ ಸಮಸ್ಯೆ ಏನಂತ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಸರ್. ನೆಕ್ಸ್ಟ್ ಇವ್ರು ಗೌತಮಿ, ಇವ್ರು ತಗೊಂಡಿದ್ದಾರೆ ನಾಡಿ ಅನ್ಕೋತೀನಿ ನಮ್ಮಿಂದ. ಗೌತಮಿ ಹಾಯ್ ಸರ್. ನಮಸ್ಕಾರ. ಹೇಗಿದ್ದೀರಾ? ನಮಸ್ತೆ ಸರ್, ಎಲ್ಲಾರು ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಹೇಳಿ ಸರ್, ನಾನ್ ನಾಡಿ ಫಿಟ್ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಎ ಫೀಡ್ಬ್ಯಾಕ್ ಆಕ್ಚುಲಿ. ಹೇಳಿ ಮೇಡಮ್, ಹೇಳಿ. ಎಸ್ ಸರ್, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬಿಕಾಸ್ ನಾನ್ ಆಲ್ಮೋಸ್ಟ್ 3 months ಇಂದ ಯೂಸ್ ಮಾಡ್ತಾ ಇದ್ದೀನಿ. ನೀವು 2 ತಗೊಂಡ್ರ? ಒಂದು ತಗೊಂಡ್ರಲ್ಲ? 2 ತಗೊಂಡ್ರಲ್ಲ? ನಾನು ಮತ್ತೆ ನಮ್ ಫ್ರೆಂಡ್ ಇಬ್ರು ತಗೊಂಡಿದ್ದೀವಿ. 2 ತಗೊಂಡಿದ್ದೀವಿ. ಎಸ್, ತುಂಬಾ ಚೆನ್ನಾಗಿದೆ ಸರ್. ಟುಡೇ ಆಲ್ಸೋ ಐ ಯೂಸ್ಡ್ ಅವ್ರು ಕೊಟ್ಟಿರುವಂತ ಪಾಯಿಂಟ್ಸ್ ನ ಯೂಸ್ ಮಾಡಿದ ತಕ್ಷಣ ವಿತಿನ್ half an hour ಐ ಗಾಟ್ ಸಿ ದಟ್ ಚೇಂಜಸ್. ಆದ್ರೆ ಇದ್ರ ಸಿಂಪ್ಟಮ್ಸ್ ಕರೆಕ್ಟ್ ಆಗಿ ತೋರಿಸುತ್ತೆ. ಹಾ ಸರ್, ಯಾವ್ದು ವಾತ ಪಿತ್ತ ಏನ್ ಜಾಸ್ತಿ ಆಗಿದೆ, ಸೊ ಬೈ ಸೀಯಿಂಗ್ ದ ಗ್ರಾಫ್ ಓನ್ಲಿ ವಿ ಕ್ಯಾನ್ ಐಡೆಂಟಿಫೈ ಸರ್ ಏನಾಗಿದೆ, ನಮ್ ಯಾವ ಆರ್ಗನ್ ಅಲ್ಲಿ ನಮ್ಗೆ ಆಂಗ್ ರೇಸ್ ಆಗಿದೆ, ಇನ್ ಕಮ್ಮಿ ಆಗಿದೆ, ಇದೆಲ್ಲಾನು ನಾವು ಗ್ರಾಫ್ ಅಲ್ಲೇ ನೋಡ್ಬೋದು. ಇದು ಇವಾಗ ಮಂಜುನಾಥ್ ಸರ್ ಹೇಳಿದ್ರು, ಇನ್ನು ತುಂಬಾ ಫ್ಯೂಚರ್ಸ್ ಆಡ್ ಮಾಡಿದಾರೆ ಅಂತೆ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಟು ಚೆಕ್ ದಟ್ ಆಕ್ಚುಲಿ. ಕಲರ್ ಥೆರಪಿನೂ ಬರುತ್ತೆ ಅಲ್ಲ ಸರ್ ಅದರಲ್ಲಿ? ಡೆಫಿನೆಟ್ಲಿ ವಿ ಆರ್ ವರ್ಕಿಂಗ್ ಆನ್ ದಟ್. ಕಲರ್ ಥೆರಪಿ ಮತ್ತೆ ಅರಿಕ್ಯುಲರ್ ಮದುವೆ ಪ್ಲಾನ್ ಮಾಡ್ತಾ ಇದೀವಿ. ಡೆಫಿನೆಟ್ಲಿ ಈ ಏರಿಯಾ ಒಳಗಡೆ ಬರ್ಬೋದು. ಯೋಗನು ಕೂಡ, ಯೋಗ, ಕಸ್ಟಮ್ ಯೋಗ ಆಸನಾಸ್ ಬೇಸ್ ಆನ್ ನಾಡಿ ಮೇಲೆ ಕಸ್ಟಮ್ ಯೋಗ ಆಸನಾಸ್ ನಾವು ಇದು ಮಾಡ್ಬೋದು. ಯೋಗಗೆ ತುಂಬಾ ಬೇರೆ ತರನೇ ಪ್ಲಾನ್ ಮಾಡಿದೀವಿ. ಐ ಟೆಲ್ ಯು, ನಾನು ಓವರ್ ದ ಪೀರಿಯಡ್ ಆಫ್ ವೆಬಿನಾರ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ ಯೋಗಗೆ ಯಾವ ತರ ಪ್ಲಾನ್ ಮಾಡಿದೀವಿ, ಏನ್ ಬೆಸ್ಟ್ ಆಗಿ ನಾವು ಎಕ್ಸಾಕ್ಟ್ ಆಗಿ ನಾವು ಅದನ್ನ ಟ್ಯಾಕಲ್ ಮಾಡ್ಬೋದು ರೂಟ್ ಕಾಸ್ ನ ಅಂತ. ನಿಮ್ಗೇನು ಸಹಾಯ ಬೇಕಂದ್ರೆ ಯೋಗದ್ದು ರಿಲೇಟೆಡ್ ಡಾಟಾಸ್ಗಳು ನಾವು ಕೊಡ್ಲಿಕ್ಕೆ ರೆಡಿ ಇದೆ. ಡೆಫಿನೆಟ್ಲಿ ಮಾಡೋಣ ಸರ್, ಮಾಡೋಣ. ಓಕೆ, ಥ್ಯಾಂಕ್ ಯು ಗೌತಮಿ ಅವರೇ. ಭಾರತಿ ಸುರೇಶ್, ಇನ್ನೊಂದು 2-3 ಜನ ಕೇಳ್ತೀವಿ ಅಷ್ಟೇನೆ. ಟೈಮ್ ಅರ್ಧ ಗಂಟೆ ಇದೆ. ಹೇಳಿ. ನಮಸ್ತೆ. ಇದು ಈ ಟೂಲು ನಾವೆಲ್ಲ ಈವನ್ ನಾನ್ ಡಾಕ್ಟರ್ಸ್ ತಗೋಬಹುದಾ? ತಗೋಬಹುದು ಮೇಡಮ್, ಯಾಕಂದ್ರೆ ಇದನ್ನ ಡೆವಲಪ್ ಮಾಡಿರೋ ಒಂದು ಉದ್ದೇಶ ಏನಂತಂದ್ರೆ, ಕಾಮನ್ ಮ್ಯಾನ್ ಸಹ ಈ ಒಂದು ಏನು ಡೇಟಾ ಕೊಡುತ್ತಲ್ಲ, ಇದು ನೀವು ಸಹ ಅರ್ಥ ಮಾಡ್ಕೋಬಹುದು. ರಿಪೋರ್ಟ್ ಜನರೇಟ್ ಆಯ್ತು ಅಂತಂದ್ರೆ ಯಾವ ಡಾಕ್ಟರ್ ಇದಕ್ಕೆ ಬೇಕಾಗಲ್ಲ, ಜಸ್ಟ್ ಅದು ಕಾಮನ್ ಲ್ಯಾಂಗ್ವೇಜ್ ಅಲ್ಲೇ ಜನರೇಟ್ ಮಾಡ್ತಾ ಹೋಗೋದು ರಿಪೋರ್ಟ್. ಏನಾಗಿದೆ ನಮ್ಮ ದೇಹದಲ್ಲಿ ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಿದ್ರೆ ಎಲ್ರು ಉಪಯೋಗಿಸಕ್ಕೆ ಶುರು ಮಾಡ್ಬಿಟ್ರೆ ಡಾಕ್ಟರ್ಸ್ ಯಾತಕ್ಕೆ ಅಂತ? ಸಾರಿ ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಮೇಡಮ್, ನಾವು ನಮ್ಮ ಒಂದು ರಿಸರ್ಚ್ ಅಲ್ಲಿ ನಾವೇನ್ ಮೇಜರ್ ಆಗಿ ಫೋಕಸ್ ಮಾಡಿದೀವಿ ಅಂತಂದ್ರೆ, 90% ಆಫ್ ದ ಪ್ರಿಫರೆನ್ಸ್ ನಾವೇನು ಕೊಡ್ತೀವಿ ಅಂದ್ರೆ ಡಯಾಗ್ನೋಸಿಸ್ ಕೊಡ್ತೀವಿ. ಟ್ರೀಟ್ಮೆಂಟ್ ಗೆ ವಿ ಗಿವ್ 10% ಪ್ರಿಯಾರಿಟಿ. ಯಾಕೆಂದ್ರೆ ಟ್ರೀಟ್ಮೆಂಟ್ ಅಂದಾಗ ಬಂದಾಗಲೇ ಡಾಕ್ಟರ್ಸ್ ನಮಗೆ ಬೇಕಾಗುತ್ತೆ. ಬಟ್ 90% ಡಯಾಗ್ನೋಸಿಸ್ಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ, ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ. ಹಾಗಾಗಿ ನಿಮ್ಗೆ ಏನೇ ಸಮಸ್ಯೆ ಇದೆ ಅಂತಂದ್ರೆ ಅದ್ರ ಮೂಲ ಕಾರಣ ಏನಂತ ಅನ್ನೋದಕ್ಕೆ ಪತ್ತೆ ಹಚ್ಚೋದಕ್ಕೆ ನಾವು ಈ ಟೆಕ್ನಾಲಜಿನ ಅಡಾಪ್ಟ್ ಮಾಡೋದಕ್ಕೆ ನಾವು ಪ್ರಯತ್ನ. ಮತ್ತೆ ನಾನ್ ಡಾಕ್ಟರ್ಸ್ ಹೇಗೆ ಅದು ಗೊತ್ತಾಗತ್ತೆ ಏನ್ ಪ್ರಾಬ್ಲಮ್ ಅಂತ, ಯಾವ ತರ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ?
ಮೇಡಮ್ ಯಾಕೆಂದ್ರೆ ಈಗ ಬೇಸಿಕ್ ಆಗಿ ನೀವು TCM ಕಲ್ತಿದ್ರೆ, ಅಕ್ಯುಪಂಕ್ಚರಿಸ್ಟ್ ಆಗಿದ್ರೆ, ಅಕ್ಯುಪಂಕ್ಚರ್ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಅಥವಾ ಕಲರ್ ಥೆರಪಿ ನೀವು ಕಲ್ತ್ಬಿಟ್ಟು ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ನೀವು ಒಂದು ಥೆರಪಿನ ಅಪ್ಲೈ ಮಾಡ್ಕೋಬಹುದು, ನಿಮ್ಮ ಒಂದು ಟ್ರೀಟ್ಮೆಂಟ್ ಅಪ್ಲೈ ಮಾಡ್ಕೋಬಹುದು ಅದರಲ್ಲಿ. ಬಟ್ ನಾಟ್ ಮೆಡಿಸಿನ್ ಅಲ್ವಾ? ಇಟ್ಸ್ ಕಂಪ್ಲೀಟ್ ಡ್ರಗ್ಲೆಸ್. ಯಾಕೆಂತಂದ್ರೆ ಆಯುರ್ವೇದ ಅಂತ ಬಂದಾಗ ಅವರಿಗೆ ಇದು ಬೇಕಾಗಲ್ಲ, ಅಕ್ಯುಪಂಕ್ಚರಿಸ್ಟ್ ಆಗಿರೋರು ಇದು ಬೇಕು, ಕಲರ್ ಥೆರಪಿ ಆಗಿ ಇದು ಮತ್ತೆ ಪಾಯಿಂಟ್ಸ್ ಎಲ್ಲ ಇವ್ರನ್ನ ಯೂಸ್ ಮಾಡ್ತಾರೆ. ಬಟ್ ಆಯುರ್ವೇದ ಡಾಕ್ಟರ್ ಅಂತ ಬಂದಾಗ ಅವರಿಗೆ ಡಯಾಗ್ನೋಸಿಸ್ ಬೇಕು, ಬಟ್ ಅವರ ಟ್ರೀಟ್ಮೆಂಟ್ ಬೇರೆನೇ ಆಗಿರುತ್ತೆ. ಯಾಕಂದ್ರೆ ಅವರ ಒಂದು ಮೆಡಿಸಿನ್ಸ್ ಆಗಿರ್ಬೋದು, ಚೂರ್ಣ ಆಗಿರ್ಬೋದು, ಅವರ ಒಂದು ರೆಕಮೆಂಡೇಶನ್ ಮಾಡ್ಕೊಂತಾರೆ ಅವರ ಒಂದು ಇದ್ರ ಮೇಲೆ. ದಟ್ಸ್ ರೈಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೊಂದು ಭಾರತಿ ಅವರೇ, ಆಯುಷ್ಯ ಮಂಡಲಂ ಏನೋ ಹೇಳಿದ್ರು ಕೂಡ ಡ್ರಗ್ಲೆಸ್ ಇರುತ್ತೆ. ಡ್ರಗ್ ನಾವು ಯಾವುದು ಹೇಳಲ್ಲ. ವಿ ಆರ್ ನಾಟ್ ಡಾಕ್ಟರ್ಸ್, ವಿ ಆರ್ ಹೀಲರ್ಸ್. ಹೀಲರ್ಸ್ ಇರೋದ್ರಿಂದ ನಾರ್ಮಲ್ ಆಗಿ ನಾವು ಡ್ರಗ್ಲೆಸ್ ಹೇಳ್ತಿರೋದು. ಮತ್ತೆ ಈ ನೋಡಿ, ಈಗ ನೀವು ಹೇಳಿದ್ರಿ ಡಾಕ್ಟರ್ಗಳು ಕಾಣೆ ಆಗ್ಬಿಡ್ತಾರಂತ. ಹಾಗಾಗಲ್ಲ. ಅಲೋಪತಿಯಲ್ಲಿ ನೀವು ಬಿಲಿಯನ್ಸ್ ಪೇ ಮಾಡಿ ಅನ್ಲಿಮಿಟೆಡ್ ಏನೋ ಟೂಲ್ಸ್ಗಳಿದೆ, ಆದರೂ ಕೂಡ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಸೊ ನಾವು ಈಗ ಆಯುರ್ವೇದರು ವಾತಪಿತ್ತ ಕಫ ಅಂತ ಬಾಯಲ್ಲಿ ಹೇಳ್ಬಿಡ್ತಾರೆ, ಬಟ್ ಜನರು ನೋಡ್ಬೇಕಲ್ಲ ಅದನ್ನ, ಬೇಕಲ್ಲ. ಸೊ ಅದು ನಾವು ನಮ್ಮಲ್ಲಿ ಈಗ ಬರ್ತಾ ಜಾಸ್ತಿ ಆಗ್ತಿದೆ. ಅದು ಆಗ್ಬೇಕು. ಯಾಕಂದ್ರೆ ಇನ್ನೂ ಇಂಥ 10 ಕಂಪ್ನಿಗಳು ಬಂದಾಗ ಅದೊಂದು ಮಾರ್ಕೆಟ್ ಬೆಳಿಲ್ಬೇಕು. ಅವ್ರದ್ದು ವಿರುದ್ಧವಾಗಿ ಅಲ್ಲ, ಬಟ್ ನಾವು ಇದೇವಿ ಇಲ್ಲಿ. ನಮ್ದು ಹಳೆ ಟೆಕ್ನಿಕ್ ಇದೆ. ಯಾಕಂದ್ರೆ ಅಲೋಪತಿಗೆ ಬಂದ್ಬಿಟ್ಟು ಯುದ್ಧದಲ್ಲಿ ಆಗಿರುವಂತ ಅನ್ವೇಷಣೆಗಳೆಲ್ಲವು. ಈಗ ಸೈನಿಕ ಏನಾದ್ರು ಆಕ್ಸಿಡೆಂಟ್ ಏನಾದ್ರು ಬಂದ ಅಂದ್ರೆ ಇಮಿಡಿಯೇಟ್ಲಿ ಅವನಿಗೆ ರೆಡಿ ಮಾಡಿ ಕಳಿಸ್ಬೇಕಲ್ಲಿ ಅಷ್ಟೇ. ಇಂಜೆಕ್ಷನ್ ಚುಚ್ಚಿ ಕಳಿಸ್ಬೇಕು. ಅದಕ್ಕಾಗಿರುವಂತ ವಿದ್ಯೆಗಳು ಬಿಟ್ರೆ, ನಮ್ದು ಆಯುರ್ವೇದ ಬಂದ್ಬಿಟ್ಟು ಋಷಿ ಮುನಿಗಳು ತಪಸ್ಸು ಮಾಡಿ ಅದನ್ನ ಟೆಸ್ಟೆಡ್ ಪ್ರೂವನ್ ಮಾಡಿ ಆರಾಮಾಗಿ ಕೊಟ್ಟಿರುವಂತ ವಿದ್ಯೆಗಳು. ಆ ವಿದ್ಯೆಗಳನ್ನ ನಾವು ಬಿಟ್ಟು ಯುದ್ಧದಲ್ಲಿ ಆಗಿರುವಂತ ಯುದ್ಧಗಳಿಗೆ ನಾವು ಹಿಂದೆ ಬಿದ್ದಿದ್ದೇವೆ. ನಾವು ಟೆಕ್ನಿಕಲಿ ಸೌಂಡ್ ಆಗ್ಬೇಕಂದ್ರೆ ಈ ತರ ಡಿವೈಸ್ಗಳು ಸಿಕ್ಕಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ತರ ಆಗ್ತಿದೆ ಅಂತೇಳಿ. ಈಗ ವಾತಪಿತ್ತ ಕಫಾನ್ ಹಾಗೆ ಹೇಳ್ಬಿಟ್ರೆ ತೋರ್ಸಂತ ನಾವು ಎಲ್ಲಿ ತೋರ್ಸಿಕಾಗುತ್ತೆ? ವಾತಪಿತ್ತ ಕಫ ತೋರ್ಸಲಿಕ್ಕಾಗಲ್ಲ, ಬಟ್ ನಾವು ಇದನ್ನ ಪಲ್ಸ್ ರೀಡಿಂಗ್ ಅಲ್ಲಿ ತೋರಿಸ್ಬೋದಲ್ಲ, ನಾಲಿಗೆ ಮುಖಾಂತರ ತೋರಿಸ್ಬೋದಲ್ಲ. ಸೊ ಅದಕ್ಕೆ ಈ ನಾಡಿ ಫಿಟ್ ಏನ್ ಮಾಡ್ತಿದೆ ಅಂದ್ರೆ, ಈ ನಾಲಿಗೆ ನೋಡಿ, ನೆಕ್ಸ್ಟ್ ಒಂದೊಂದು ಆಗ್ತಾ ಇದೆ ಅಪ್ಡೇಟು. ನಿಮ್ ನಾಲಿಗೆ ನೋಡಿ, ಕಣ್ಣು ನೋಡಿ, ಉಗುರು ನೋಡಿ, ಪಲ್ಸ್ಗಳನ್ನ ರೀಡ್ ಮಾಡ್ಕೊಂಡು ಸೊ ಬೇರೆ ಬೇರೆ ಟ್ರೀಟ್ಮೆಂಟ್ ಬರ್ತಾ ಇದೆ. ನೋಡೋದು, ಕಲರು, ಅಕ್ಯುಪ್ರೆಷರು, ಸೀಡ್ಸು, ಯೋಗ, ಜಸ್ಟ್ ನೋಡೋದು, ಅಪ್ಲೈ ಮಾಡೋದು ಅಷ್ಟೇ. ಇದ್ರ ಪ್ರೈಸ್ ಲಾಸ್ಟ್ ಅಲ್ಲಿ ಹೇಳ್ತಾರೆ, ಅವ್ರು ಹೇಳ್ತಾರೆ ಆಫರ್ ಪ್ರೈಸ್ನ. ಇನ್ನೊಂದು ಇಬ್ರು ಮೂರು ಜನ ಕೇಳುವ ಇದ್ರ ಬಗ್ಗೆ. ಇನ್ನೊಬ್ರು ಇದಾರೆ, ಸೆಕೆಂಡ್. ಇನ್ನೊಬ್ರು ಗುರುರಾಜ್ ಅಂತ ಒಬ್ರು ನಮ್ಮಲ್ಲಿ ತಗೊಂಡಿದ್ರು. ಅವರು ಪ್ರತಿದಿನ ಅವರು ದೇವಸ್ಥಾನದಲ್ಲಿ ಭಟ್ರು. ಆ ದೇವಸ್ಥಾನ ಅವ್ರು ಹೇಳ್ತಾರೆ ಎಲ್ಲಿದಾರೆ ಅಂತ ಹೇಳಿ. ಗುರುರಾಜ್ ಭಟ್ ಅವರೇ, ಆನ್ ಮಾಡ್ತೀರಾ? ಗುರುರಾಜ್ ಭಟ್ ಆನ್ ಮಾಡಿ. ಹಲೋ, ಹಾ ಹೇಳಿ. ನಿಮ್ದು ವಿಡಿಯೋ ಕಾಣ್ತಾ ಇಲ್ಲ. ನಾನ್ ನಾಡಿ ಫಿಟ್ ಯೂಸ್ ಮಾಡ್ತಾ ಇದ್ದೇನೆ. ಅಲ್ಲಲ್ಲ, ನಿಮ್ದು ಫೇಸ್ ಕಾಣ್ತಾ ಇಲ್ಲ. ಗುರುರಾಜ್ ಅವರೇ, ಹಲೋ, ನಿಮ್ ಫೇಸ್ ಕಾಣ್ತಾ ಇಲ್ಲ ವಿಡಿಯೋ. ಹಲೋ, ಬಂತಾ? ಹಾ ನಮಸ್ಕಾರ ಭಟ್ರೆ. ನಮಸ್ತೆ. ಹೇಳಿ. ನಾನ್ ಗುರುರಾಜ್ ಭಟ್ ಅಂತ ಹೇಳಿ. ಹಾ. ನಾಡಿ ಫಿಟ್ ಅನ್ನ 3 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೆ. 60 ಪೇಷಂಟ್ ನಾನು ಈಗ ಟೆಸ್ಟ್ ಮಾಡಿ ಅವರಿಗೆ ರಿಪೋರ್ಟ್ ಎಲ್ಲ ಕೊಟ್ಟಿದ್ದೀನಿ. ಆ ರಿಪೋರ್ಟ್ ಅಲ್ಲಿ 100% ಅವರಿಗೆ ವರ್ಕ್ ಆಗಿದೆ. ಅವ್ರಿಗೆ ಕೊಡೋ ಯಾವ 4 ರೀತಿ- ಪಾಯಿಂಟ್ಗಳಲ್ಲಿ 4 ಪಾಯಿಂಟ್ಗಳಲ್ಲಿ ಯಾವ ಪಾಯಿಂಟ್ ನಿಮ್ಗೆ ಜಾಸ್ತಿ ಎಫೆಕ್ಟ್ ಆಗಿರೋದು ಅದರಲ್ಲಿ? ನಾನು ಫಸ್ಟ್ ಅಂಡ್ ಸೆಕೆಂಡ್ ಜಾಸ್ತಿ ಯೂಸ್ ಮಾಡ್ತೇನೆ. ಮತ್ತೆ ರಿಪೋರ್ಟ್ ಅಲ್ಲಿ ಯಾವ ರೀತಿ ಉಂಟು, ಅವರದ್ದು ಸಿಂಪ್ಟಮ್ ಯಾವ ರೀತಿ ಬರ್ತಾ ಇದೆ, ಅದರ ಮೇಲೆ 3rd ಅಥವಾ 4th ಅಂತ ಹಾಕ್ತಾ ಇದೆ. ಅದು ಹಾಕಿ ಅರ್ಧ ಗಂಟೆಯಲ್ಲಿ ನಂಗೆ ರಿಸಲ್ಟ್ ಬರ್ತಾ ಉಂಟು. ಮತ್ತೆ ಇದ್ರ ಸಿಂಪ್ಟಮ್ಸ್ ಗಳು ತೋರಿಸುತ್ತಲ್ಲ ನಾರ್ಮಲ್ ಆಗಿ. ನನಗಂತ 80% ಮ್ಯಾಚ್ ಆಗ್ತಾ ಇದೆ ಸಿಂಪ್ಟಮ್ಸ್. ಪೇಷಂಟ್ ನಮಗೂ ಮ್ಯಾಚ್ ಆಗುತ್ತೆ. ನಮ್ದು 70 to 80% ಮ್ಯಾಚ್ ಆಗ್ತದೆ. ಮತ್ತೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರ್ತಾ ಉಂಟು. ಎಲ್ಲಾ ಪೇಷಂಟ್ ಗಳು ಅದನ್ನು ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಮತ್ತು ಎಲ್ರು ಕೇಳ್ಕೊಂಡು ಹುಡುಕೊಂಡು ಬರ್ತಾ ಇದ್ದಾರೆ. ಟ್ರೀಟ್ಮೆಂಟ್ ಯಾವ ಕೊಡ್ತೀರಿ ಅಂತ ಹೇಳಿ. ನಂಗೆ ಟೈಮ್ ಇಲ್ಲ ಅಂತ ನಾನು ಎಲ್ಲೂರು ವಿಶ್ವೇಶ್ವರ ದೇವಸ್ಥಾನದಲ್ಲಿ ಇದೆ. ಎಲ್ಲಿ ಬರುತ್ತೆ ಅದು? ಅದು ಉಡುಪಿ ಕಾಪು ತಾಲೂಕು, ಉಡುಪಿ ಜಿಲ್ಲೆ. ಅವ್ರ ಹತ್ರ ಹೋಗ್ಬೋದು, ಅವ್ರ ಹತ್ರ ಡಿವೈಸ್ ಉಂಟು. ನೀವು ಹೋಗ್ಬೇಕಾದ್ರೆ ಟ್ರೀಟ್ಮೆಂಟ್ ತಗೋಬಹುದು. ಹೇಳಿದ್ರೆ ನಾನು ಎನಿ ಟೈಮ್ ಸಿಗೋದಿಲ್ಲ. ನನ್ಗೆ ಪೂಜೆ ಎಲ್ಲ ಇರುವಾಗ ನಾನು ಯಾರಿಗೂ ಸಿಗ್ತಾ ಇಲ್ಲ. ನನ್ಗೆ ಫ್ರೀ ಇದ್ದಾಗ ಒಂದು ದಿವಸಕ್ಕೆ 4 ರಿಂದ 5 ಪೇಷಂಟ್ ನೋಡ್ತೇನೆ. ಒಳ್ಳೇದು ಗುರುಗಳೇ. ನಮಸ್ತೆ.
ಥ್ಯಾಂಕ್ ಯು. ಒಂದು ಒಳ್ಳೆಯ ರಿಸಲ್ಟ್ ಬಂತು. ಅವ್ರು ಆ್ಯಕ್ಚುಲಿ 10 ಜನಕ್ಕೆ ಕೊಟ್ಟಿದ್ದೆ ನಾವು. ಹತ್ತತ್ರ 6 ತಿಂಗಳಿಂದ ನಾವು ಇದ್ರ ಮೇಲೆ ರಿಸರ್ಚ್ ಮಾಡ್ತಾ ಇದ್ವಿ. ಅಂದರೆ ಯಾವ ಥರ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ. ಆಲ್ಮೋಸ್ಟ್ ಎಲ್ಲರಿಗೂ ಚೆನ್ನಾಗಿದೆ. ಒಬ್ಬರು ಇಬ್ಬರು ಅದರಲ್ಲಿ ಯೂಸ್ ಮಾಡ್ತಾ ಇಲ್ಲ ಅಂತ ಬಂತು, ಅವ್ರಿಗೆ ಪೇಷಂಟ್ಗಳು ಇಲ್ಲ ಅಂತೇಳಿ. ಸೊ ಇನ್ನು ಉಳ್ಕಿದವ್ರದ್ದು ತುಂಬ ಚೆನ್ನಾಗಿದೆ ರಿಸಲ್ಟ್. ಮೊನ್ನೆ ನಾನು ಇವರಿಗೆ ಈ ಮೀರಾ ಅವ್ರು ಕೂಡ ಕಾಲ್ ಮಾಡಿದ್ದೆ. ಅವ್ರ ಪೇಷಂಟ್ಗಳು ಸ್ವಲ್ಪ ಕಡಿಮೆ ಇರೋದ್ರಿಂದ ಇನ್ನೂ ಮಾಡಿದಾಗ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೋಡುವ. ನಮ್ಮ ಒಂದು ಉದ್ದೇಶ ಏನಂತಂದ್ರೆ, ಈ ಒಂದು ಜರ್ನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ತುಂಬಾ ಸರ್ವೆ ಮಾಡ್ತೀವಿ ಮಾರ್ಕೆಟ್ ಅಲ್ಲಿ. ಅಂದ್ರೆ ಯಾವ ತರ ಡಿವೈಸ್ ಇದೆ, ಹೇಗಿದೆ ಅಂತ ಅನ್ಕೊಂಡ ಎವ್ರಿ ನಾಡಿ ಫಿಟ್ ಯೂಸರ್ ಏನ್ ಯೂಸ್ ಮಾಡ್ತಾ ಇದಾರೋ ಪ್ರತಿ ಒಂದು ವಾರದಲ್ಲಿ ಒಂದು ದಿನ ನಮ್ಮಿಂದ ಅವ್ರಿಗೆ ಒಂದು ಕಾಲ್ ಇರುತ್ತೆ. ಕಮ್ಯುನಿಕೇಟ್ ಮಾಡ್ತೀವಿ, ಪರ್ಸನಲಿ ಅವ್ರ ಹತ್ರ ಮಾತಾಡ್ತೀವಿ. ಅವ್ರಿಗೆ ಏನೇ ಸಮಸ್ಯೆ ಆಗಿರ್ಬೋದು, ಹಾರ್ಡ್ವೇರ್ ಸಮಸ್ಯೆ ಆಗಿರ್ಬೋದು, ಸಾಫ್ಟ್ವೇರ್ ಸಮಸ್ಯೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪೇಷಂಟ್ ಡಯಾಗ್ನೋಸಿಸ್ ಮಾಡಿದವರು ಅರ್ಥ ಆಗ್ತಾ ಇಲ್ಲ, ಅಥವಾ ಕ್ರಾನಿಕ್ ಕೇಸಸ್ ಯಾವುದೋ ಒಂದು ಬಂದಿದೆ ಅವರಿಗೆ, ಅದು ಡಿಸೀಸ್ ಮಾಡೋದು ಡಯಾಗ್ನೋಸ್ ಮಾಡೋದು ಅರ್ಥ ಆಗ್ತಾ ಇಲ್ಲ, ಅಥವಾ ಎಲ್ಲೋ ಒಂದ್ ಕಡೆ ಮಿಸ್ ಆಗ್ತಾ ಇದೆ ನನಗೆ ಅಂತ ಎಲ್ಲೇ ಹೋಯ್ತು ಅಂತಂದ್ರು ಆ ಒಂದು ಡಿಸ್ಕಷನ್ಸ್ ನಾವು ಮಾಡ್ತೀವಿ ಅವ್ರ ಹತ್ರ. ಯಾಕೆಂದ್ರೆ ನಮ್ಮ ಉದ್ದೇಶ ಬಂದ್ಬಿಟ್ಟು ಸಮಸ್ಯೆನ ಬಗೆಹರಿಸಬೇಕು. ಡಿವೈಸ್ ಮಾಡಿದೀನಿ, ಬಿಸ್ನೆಸ್ ಮಾಡ್ತೀನಿ, ದಟ್ ಇಸ್ ಸೆಕೆಂಡರಿ. ಬಟ್ ಬಿಯಾಂಡ್ ದಟ್ ಒಂದಿದೆ, ಈ ಜನರ ಸಮಸ್ಯೆನ ಬಗೆಹರಿಸಬೇಕು. ಆ ಒಂದು ಉದ್ದೇಶದಿಂದ ಎವ್ರಿ ನಾಡಿ ಫಿಟ್ ಯೂಸರ್ ಪ್ರತಿ ವಾರಕ್ಕೊಂದ್ಸರಿ ನಮ್ಮಿಂದ ಒಂದು ಕಾಲ್ ಹೋಗುತ್ತೆ. ಡಿಸ್ಕಸ್ ಮಾಡ್ತೀವಿ ಅವ್ರ ಹತ್ರ, ಕೇಸ್ ಸ್ಟಡೀಸ್ಗಳು ಡಿಸ್ಕಸ್ ಮಾಡ್ತೀವಿ. ಏನೇ ಸಮಸ್ಯೆ ಕ್ಯೂರ್ ಆಗ್ತಾ ಇಲ್ಲ ಅಂದ್ರೆ ಯಾಕೆ ಆಗ್ತಾ ಇಲ್ಲ ಅಂತ ನಾವು ನೋಡ್ತೀವಿ. ಇನ್ ಕೇಸ್ ಅವರೇನ ಇನ್ಪುಟ್ ಕೊಡಿದ್ರೆ ನಾವು ಅದನ್ನ ತುಂಬಾ ಗಮನವಿಟ್ಟು ತಗೊಂತೀವಿ, ಸೊ ದಟ್ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆ ಬರಬಾರ್ದು ಅನ್ನೋ ಒಂದು ಇದರಲ್ಲಿ. ಸೊ ಹಾಗಾಗಿ ಈ ಒಂದು ಜರ್ನಿನ ನಾವು ಎಲ್ಲಾ ನಾಡಿ ಫಿಟ್ ಯೂಸರ್ಸ್ ಹತ್ರನೂ ಮಾಡೋದಕ್ಕೆ ಇಷ್ಟಪಡ್ತೇವೆ. ಇಟ್ಸ್ ನಾಟ್ ಲೈಕ್ ನಾವೇನೋ ಡಿವೈಸ್ ಮಾಡಿದೀವಿ, ಏನೋ ಒಂದು 4-5 ಗ್ರಾಫ್ ಕೊಟ್ಬಿಟ್ರೆ ನಮ್ ಕೆಲಸ ಆಯ್ತು ಅಂತಲ್ಲ. ವಿ ವಾಂಟ್ ಟು ಸಾಲ್ವ್ ದ ಪ್ರಾಬ್ಲಮ್. ಸೊ ಅದೇ ನಾನು 2022ರಿಂದ ನಿಮ್ಮದೊಟ್ಟಿಗೆ ನಾನು ಒಂದು ಸಲ ಮೀಟ್ ಆಗಿದ್ದೇನೆ. ಆಮೇಲೆ 2023ಕ್ಕೆ ಒಂದ್ಸಲ ಮೀಟ್ ಆದ್ವಿ. ಸೊ ನೀವು ಮಾಡ್ತಾ ಇದ್ರಿ, ನನ್ಗೆ ಅನಿಸ್ತು. ಇನ್ನೊಂದೇನಂದ್ರೆ ಈ ನಾಡಿ ತರಂಗಿಣಿ ಕೂಡ ನಾನು ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ನಾಡಿ ಪಲ್ಸ್ ಅಂತ ಬಂತು, ಅದು ಯೂಸ್ ಮಾಡ್ತಾ ಇದ್ದೆ. ನನಗಷ್ಟು ಇದು ಅನ್ಸಿದಿಲ್ಲ. ಮತ್ತೆ ಇನ್ನೊಂದಂದ್ರೆ ಇದು ಹೀಲಿ ಅಂತ ಬರುತ್ತೆ, ಇದು 3 ಲಕ್ಷ ಇದೆ ಹೆಚ್ಚು ಕಡಿಮೆ. ನಾನು ಅನ್ಕೋತಾ ಇದ್ದೆ ಇನ್ನೂ ಕಡಿಮೆಯಲ್ಲಿ ನಮ್ಮ ಇದರಲ್ಲೇನೆ ಇದನ್ನ ಯಾಕೆ ಬರಬಾರ್ದು ಅಂತೇಳಿ ನಿಮ್ಮೊಟ್ಟಿಗೆ ಡಿಸ್ಕಸ್ ಕೂಡ ಮಾಡಿದ್ದೆ. ನೀವು ಅದೇ ಹೇಳ್ತಾ ಇದ್ರಿ, ಅದು ಮಾಡ್ತಿದ್ದೇವೆ ಅಂತೇಳಿ. 2 ವರ್ಷ ಆಲ್ಮೋಸ್ಟ್ ಈ ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಈ ಒಂದು ಪ್ರಾಜೆಕ್ಟ್ ನಾವು ಕೈ ತಗೊಳೋದಕ್ಕಿಂತ ಮುಂಚೆ ತುಂಬಾ ಸರ್ವೆ ಮಾಡ್ತೀವಿ, ಮಾರ್ಕೆಟ್ ಸರ್ವೆನ. ತುಂಬಾ ಕಡೆ ಆಲ್ಮೋಸ್ಟ್ ತುಂಬಾ ಬೇರೆ ಬೇರೆ ಪ್ಲೇಸ್ಗೆ ತುಂಬಾ ಡಾಕ್ಟರ್ಸ್ ನ ಮೀಟ್ ಮಾಡ್ತೀವಿ. ಈ ಜರ್ನಿಯಲ್ಲಿ ನಾವು ಮಾಡಿ ಆದ್ಮೇಲೆ ಒಂದು ಕನ್ಕ್ಲೂಷನ್ ಮಾಡ್ತೀವಿ. ನಾವು ಟೀಮ್ ಹತ್ರ ಒಂದು ದೃಢ ನಿರ್ಧಾರ ಮಾಡ್ತೀವಿ. ಏನಂತ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ ಎಲ್ಲಾ ಡಿವೈಸ್ ನೋಡಿ ಆದ್ಮೇಲೆ ನಾವು ಸಹ ಒನ್ ಮೋರ್ ನಾಡಿ ತರಂಗಿಣಿ ಆಗಿರ್ಬೋದು, ಅಥವಾ ಒನ್ ಮೋರ್ ನಾಡಿ ಪಲ್ಸ್ ಆಗಿರ್ಬೋದು ನಾವು ಮಾಡಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಬೆಟರ್ ನಾಟ್ ಟು ಡೂ ದಿಸ್ ಬಿಸ್ನೆಸ್. ಯಾಕೆ ಅಂತಂದ್ರೆ ನಮಗ್ ಗೊತ್ತು ಆ ಸಮಸ್ಯೆಗಳು ಏನ್ ಅನುಭವಿಸ್ತಾ ಇದಾರೆ ಆ ಒಂದು ಡಿವೈಸ್ ಇಂದ ಅಂತಂತ. ನಾಡಿ ತರಂಗಿಣಿ ಆಗಿರ್ಬೋದು, ಇನ್ಯಾರಾಗಿರ್ಬೋದು, ಬೇಸಿಕ್ ಲೆವೆಲ್ ಆಫ್ ಡಯಾಗ್ನೋಸಿಸ್ ಮಾಡ್ತಿದಾರೆ. ಬೇಸಿಕ್ ಲೆವೆಲ್ ಆಫ್ ಡಯಾಗ್ನೋಸಿಸ್ ಮಾಡಿದ್ರೆ ವ್ಯಕ್ತಿಯ ಸಮಸ್ಯೆ, ಈಗ ಸಮಸ್ಯೆ ಅವ್ನಿಗೆ ಏನೋ ಸಮಸ್ಯೆನೇ ಇದೆ, ಆ ಸಮಸ್ಯೆಗೆ ನಾವು ಹತ್ರ ಹೋಗಿ ಮಾತಾಡ್ಬೇಕಾಗತ್ತೆ. ಆ ಸಮಸ್ಯೆಗೆ ತಕ್ಕನಾಗಿ ಸೊಲ್ಯೂಷನ್ ಕೊಡ್ಬೇಕಾಗತ್ತೆ. ಆ ಒಂದು ಉದ್ದೇಶವಾಗಿ ಇಟ್ಕೊಂಡು ನಾವು ಮಾಡ್ಬೇಕಾಗುತ್ತೆ ಹೊರತು ನಾನ್ ಕೊಟ್ಟಿರೋ ಡೇಟಾನ ರೋಗಿ ಸಮಸ್ಯೆಗೆ ಮ್ಯಾಚ್ ಮಾಡ್ಕೊಳಕ್ ಹೋಗಲ್ಲ. ಅವನ ಸಮಸ್ಯೆಗೆ ನನ್ನ ಡೇಟಾ ಮ್ಯಾಚ್ ಆಗ್ಬೇಕು. ಆ ಒಂದು ಉದ್ದೇಶದಿಂದ ನಾವು ಈ ಒಂದು ಇದನ್ನ ಮಾಡ್ತೀವಿ ಸರ್. ಆ ಒಂದು ದೃಢ ನಿರ್ಧಾರ ಆಗಿ ನಾವು ಕೈಗೊಳ್ಕೊಂತ, ಇಲ್ಲಾಂದ್ರೆ ಮಾಡೋದೇ ಬೇಡ ಅಂತಂತ. ಆ ತರ ಇತ್ತಂದ್ರೆ ಡಿವೈಸ್ ಮಾಡೋದೇ ಬೇಡ, ಏನಕ್ಕೆ ಮಾಡ್ಬೇಕು? ಅವಿಲ್ಲಾಂದ್ರೆ ನಾನು ಅವರಲ್ಲಿ ಒಬ್ಬ ಆಗ್ತೀನಿ ಅಷ್ಟೇ. ಸೊ ಆ ಒಂದು ಇನ್ನೊಂದಂದ್ರೆ ಫಸ್ಟ್ ಟೈಮ್ ನೀವು 2022ರಲ್ಲಿ ಮೀಟ್ ಆದಾಗ ನನಗೆ ಇನ್ನೊಂದು 2023 ಮೊನ್ನೆ ಮೀಟ್ ಆದ್ವಿ. ನೀವು ಸೀಡ್ ಹಾಕಲ್ಲ ಅಂತ ಹೇಳಿದ್ರೆ ನನಗೆ ಬೇಜಾರಾಗ್ಬಿಡುತ್ತೆ. ಏನು ಇವ್ರು ಇಷ್ಟು ಇಂಥ ಡಿವೈಸ್ ನ ನಿಮ್ಮ ಹತ್ರ ಇದೆ ಕೈಯಲ್ಲಿ, ನೀವು ಸೀಡ್ ಹಾಕಲ್ಲ ಅಂದ್ರೆ ಪೇಷಂಟ್ ಬಂದ್ರೆ ಹೇಗ್ ಮಾಡ್ತೀರ ಅಂತ ನಾನು ಕೇಳಿದೆ. ಅವಾಗ ನೀವು ಒಂದು ಆನ್ಸರ್ ಹೇಳಿದೆ, ನಂಗೆ ಇನ್ನೂ ನೆನಪಿದೆ. ಅದೊಂದ್ಸಲ ನೀವು ಹೇಳ್ಬೋದು ಅದನ್ನ. ಸರ್, ನಾನು ಬೇಸಿಕಲಿ ಐ ಆಮ್ ಇಂಜಿನಿಯರ್ ಆಯ್ತಾ. ನನ್ನ ಒಂದು ಕೋರ್ ಬಂದ್ಬಿಟ್ಟು ಬೇಸಿಕಲಿ ಐ ಡಿಡ್ ದ ಕೋರ್ ರಿಸರ್ಚ್ ಇನ್ ದ ಪಲ್ಸ್. ನಾಡಿ ಮೇಲೆ ತುಂಬಾ ಎಕ್ಸ್ಟೆನ್ಸಿವ್ ರಿಸರ್ಚ್ ಮಾಡ್ತೀನಿ. ಸೀಡ್ ಅಂತ ಯಾಕೆ ಹಾಕಲ್ಲ ಅಂತ ನೀನ್ ಹೇಳಿದೆ ಅಂತಂದ್ರೆ, ಅದು ನನ್ನ ಹೆಸರು. ಐ ಆಮ್ ನಾಟ್ ಎ ಡಾಕ್ಟರ್ ಫಸ್ಟ್ ಆಫ್ ಆಲ್. ನನ್ನ ಒಂದು ಬೇಸಿಕಲಿ ಐ ಮೀನ್ ಇಂಜಿನಿಯರ್, ಐ ಮೀನ್ ಇನೋವೇಟರ್, ಐ ಮೀನ್ ಜನರೇಟಿವ್ ಡೇಟಾ ಸೈಂಟಿಸ್ಟ್ ಅಂತ ನಾ ಹೇಳ್ಬೋದು. ಅದಕ್ಕೆ ಆದಂತ ನಮ್ಮ ಟೀಮಲ್ಲಿ ಇದಾರೆ, ಡಾಕ್ಟರ್ಸ್ ಇದಾರೆ, ಇದ್ ಮಾಡಿದ್ದಾರೆ. ಬಟ್ ಆ ಒಂದು ವಿದ್ಯೆನ ಕಲ್ತ ಮೇಲೆ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಅಂಡ್ ಈವನ್ ಸಹ ಅದು ಡಯಾಗ್ನೋಸಿಸ್ ರಿಪೋರ್ಟ್ ಅಲ್ಲಿ ಎಷ್ಟು ಈಸಿಯಾಗಿ ಕೊಡುತ್ತೆ ಅಂತಂದ್ರೆ ಯಾರು ಸಹ ಬೇಕಾದ್ರೂ ಅದನ್ನ ಅಪ್ಲೈ ಮಾಡೋ, ಸ್ವಲ್ಪ ವಿದ್ಯೆ ಇದ್ರೂ ಸಹ ಅದನ್ನ ಅಪ್ಲೈ ಮಾಡ್ಕೋಬಹುದು. ಒಂದು ಅಂಡ್ ಆ ಪಾಯಿಂಟ್ ಏನಕ್ಕೆ ಕೊಡ್ಬೇಕು ಅಂತ ರೀಸನ್ ಕೊಡುತ್ತೆ ಅದು. ಲಿವರ್ ಟು ಯಾಕೆ ಹಾಕ್ಬೇಕು ಈ ವ್ಯಕ್ತಿಗೆ, ಲಿವರ್ ಟು ಪಾಯಿಂಟ್ ಮಹತ್ವ ಏನು ಈ ವ್ಯಕ್ತಿಯಲ್ಲಿ ಅಂತ ಡಿಸ್ಕ್ರಿಪ್ಷನ್ ಕೊಡ್ತಾ ಹೋಗುತ್ತೆ. ಅಂಡ್ ಇನ್ನೊಂದೇನಂತಂದ್ರೆ, ಈಗ ನೀವು ಒಬ್ಬ ವ್ಯಕ್ತಿ ಬರ್ತಾನೆ, ನೀವು ಯಾರೋ ಒಂದು ಪಾಯಿಂಟ್ ಕೊಡ್ತೀರಾ, ಟ್ರೀಟ್ ಮಾಡ್ತೀರಾ, ಆಫ್ಟರ್ 4 ದಿನ ಬಿಟ್ಕೊಂಡ್ ಬರೋದಕ್ಕೆ ಹೇಳ್ತೀರಾ, ಮತ್ತೆ ನಾಡಿ ನೋಡ್ತೀರಾ ಏನ್ ಚೇಂಜಸ್ ಆಗಿದೆ, ಇಂಪ್ರೂವ್ ಆಗಿದೋ ಇಲ್ವೋ, ಅದನ್ನು ಸಹ ನೀವು ನೋಡ್ಬೋದಲ್ಲಿ ಟ್ರ್ಯಾಕ್ಸ್ ಅಲ್ಲಿ.
ಸೊ ಆ ತರ ಒಂದು ಏನಂತಾರೆ, ಒಂದು ಪೇಷಂಟ್ ನಿಮ್ಮ ಹತ್ರ ಬಂತಂದ್ರೆ ಒಂದು ಕ್ಲೋಸ್ಡ್ ಸರ್ಕಲ್ ಅಲ್ಲೇ ನೀವು ಇದ್ ಮಾಡ್ಕೊಂತ ಹೋಗ್ಬೋದು. ಕ್ಲೋಸ್ ಸರ್ಕಲ್ ಅಂತಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಡೇಟಾ ಅಕ್ವೇಷನ್ ಇಂದ ಡಯಾಗ್ನೋಸಿಸ್ ಇಂದ ಹಿಡಿದು ರಿಪೋರ್ಟ್ ಕೊಡೋದ್ರಿಂದ ಹಿಡಿದು ಟ್ರೀಟ್ಮೆಂಟ್ ಕೊಡೋದ್ರಿಂದ ಒಂದು ಕಂಪ್ಲೀಟ್ ಸೈಕಲ್ ನ ಕವರ್ ಮಾಡ್ಬೋದು. ಈಗ ಅಪ್ಡೇಟ್ ಹೇಗೆ ಕೊಡ್ತೀರಾ ನೀವು? 6 ಮಂತ್ಸ್ ಒಂದ್ಸಲ ಇರುತ್ತಾ, ಇಯರ್ಲಿ ಒಂದ್ಸಲ ಕೊಡ್ತೀರಾ, ಅಥವಾ ಅಪ್ಡೇಟ್ ನೀಡ್ ಅದ ಅಷ್ಟೇ ಕೊಡ್ತೀರಾ? ಯಾಕಂದ್ರೆ ಅಪ್ಡೇಟ್ಗಳು ಇಂಪಾರ್ಟೆಂಟ್ ಅಂತ ನನ್ಗೆ ಅನ್ಸುತ್ತೆ ನಾರ್ಮಲ್ ಆಗಿ. ನಾವು ಅಪ್ಡೇಟ್ ಅನ್ನೋದು ನೆವರ್ ಎಂಡಿಂಗ್ ಪ್ರೋಸೆಸ್. ಇದು ನೆವರ್ ಎಂಡಿಂಗ್ ಪ್ರೋಸೆಸ್. ಇದು ಅಪ್ಡೇಟ್ ನಾನು ಏನೋ ಒಂದು ಡಿವೈಸ್ ಮಾಡ್ಬಿಟ್ಟು ಇವತ್ತು ಕೊಟ್ಬಿಟ್ಟು ನನಗವ್ರಿಗೂ ಸಂಬಂಧ ಇಲ್ಲ ಅನ್ನೋ ಮಾಡೋದಕ್ಕೆ ನಾನು ಬಂದಿಲ್ಲ. ನಾ ಹೇಳಿ ಒಂದ್ಸರಿ ಒಬ್ಬ ನಾಡಿಫಿಟ್ ನಮ್ ಜೊತೆ ಬಂದ ಅಂತಂದ್ರೆ, ನಾಡಿಫಿಟ್ ಇದು ಅವ್ರು ನಮ್ಮ ಕಸ್ಟಮರ್ ಅಂಡ್ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಸರ್ವ್ ಅವರ್ ಕಸ್ಟಮರ್. ಅಪ್ಡೇಟ್ ಅಂತ ಬಂತಂದಾಗ ನಮ್ಮ ವಿಷನ್ ಬೇರೆನೇ ಇದೆ. ಇಟ್ಸ್ ನಾಟ್ ಓನ್ಲಿ ನಾವು TCA ಮಾಡಿದ್ವಿ ಅಥವಾ ಕಲರ್ ಥೆರಪಿ ಕೊಟ್ವಿ, ಯೋಗ ಕೊಟ್ವಿ, ಅಥವಾ ಇನ್ಯಾವ್ದು ಆಕ್ಯುಪಂಕ್ಚರ್ ಪಾಯಿಂಟ್ ಕೊಟ್ವಿ, ನಮ್ ಕೆಲಸ ಮುಗೀತು ಅಂತ ಅಲ್ಲ. ಈ ವೆಲ್ನೆಸ್ ಅನ್ನೋದು ತುಂಬಾ ಒಂದು ವಾಸ್ಟ್ ಸೈನ್ಸ್ ಇದು, ಅಥವಾ ವಾಸ್ಟ್ ಒಂದು ಇಂಡಸ್ಟ್ರಿ ಇದು. ಆಯುರ್ವೇದ ಇದಾರೆ, ಹೋಮಿಯೋಪತಿ ಇದೆ, ನ್ಯಾಚುರೋಪತಿ ಇದೆ. ಸೊ ಅವ್ರದೇ ಆದಂತ ಒಂದು ಡಯಾಗ್ನೋಸಿಸ್ ಇರುತ್ತೆ ಅವರಿಗೆ. ಯೋಗ ಅಂತ ಬಂತಂದ್ರೆ ಬೇರೆ ತರನೇ ನಾವು ಮಾಡ್ಬೇಕಾಗುತ್ತೆ. ಯೋಗ ಅಂತ ಬಂದ್ರೆ ಎಂಗೇಜ್ ಮಾಡ್ಕೋಬೇಕಾಗುತ್ತೆ, ಕಸ್ಟಮರ್ಸ್ ನ, ಯೂಸರ್ಸ್ ನ ಎಂಗೇಜ್ ಮಾಡ್ಕೋಬೇಕಾಗುತ್ತೆ. ಯೋಗ ನಾನು ಜಸ್ಟ್ ವಿಡಿಯೋ ಕೊಟ್ಬಿಟ್ಟು ಯೋಗ ಮಾಡಿ ಅಂತಂದ್ರೆ ಮಾಡಲ್ಲ ಅವರು. ಯು ಹ್ಯಾವ್ ಟು ಎಂಗೇಜ್ ದೆಮ್. ದಟ್ ಇಸ್ ವೈ ದ ಟೆಕ್ನಾಲಜಿ ಹ್ಯಾಸ್ ಟು ಪ್ಲೇ ಎ ಮೇಜರ್ ರೋಲ್ ದೇರ್. ಅಂಡ್ ಇನ್ನೊಂದೇನಂತಂದ್ರೆ ನಮ್ಮ ಒಂದು ಏನೇ ಒಂದು ಕೋರ್ ರಿಸರ್ಚ್ ಆಗಿರ್ಲಿ, ಇವತ್ತು ನಾವು ಸಿಂಪ್ಟಮ್ಸ್ ಪ್ರಿಡಿಕ್ಷನ್ ಮಾಡ್ತಾ ಇದೀವಿ, ದಟ್ ಇಸ್ ಫೈನ್. ಬಟ್ ಮುಂದಿನ ದಿನಗಳಲ್ಲಿ ಈವನ್ ಎಕ್ಸಾಕ್ಟ್ ಆಗಿ ಸಿಂಪ್ಟಮ್ ನ ಅಕ್ಯುರೇಟ್ ಆಗಿ ಇನ್ನೂ ಮಾಡಬೇಕು. ಅಂಡ್ ಇನ್ನೊಂದು ಡಯಾಬಿಟಿಕ್ ಸ್ಟಡಿ ಮಾಡ್ತಾ ಇದೀವಿ. ನಾನ್ ಇನ್ವೇಸಿವ್ ವೇ ಆಫ್ ಡಯಾಬಿಟಿಕ್ ಅನಾಲಿಸಿಸ್ ನಾವು ಮಾಡ್ತಾ ಇದೀವಿ. ಅಂದ್ರೆ ಬ್ಲಡ್ ಶುಗರ್ ನ ತಗೊಂಡಲ್ಲ ಹೇಗೆ ನಾವು ನಾಡಿಯಿಂದ ನಾವು ಡಯಾಬಿಟಿಕ್ ಸ್ಟಡಿ ನಾವು ಮಾಡಬಹುದು. ದಟ್ಸ್ ಡೂ ವಿತ್ ಅಲೋಪತಿ ಪೀಪಲ್, ಅಲೋಪತಿ ಡಾಕ್ಟರ್ಸ್. ಅದನ್ನ ನಾವು ಇದರಲ್ಲಿ ಹೇಗೆ ನಾವು ಇನ್ಕ್ಲೂಡ್ ಮಾಡಬಹುದು, ನಮ್ಮ ಒಂದು ವೆಲ್ನೆಸ್ ಅಲ್ಲಿ ಹೇಗೆ ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡು ನಾವು ಇದು ಮಾಡಬಹುದು. ಸರ್ ಅಪ್ಡೇಟ್ ಅನ್ನೋದು ನೆವರ್ ಎಂಡಿಂಗ್ ಪ್ರೋಸೆಸ್. ಇವತ್ತು ನಾನು ಮಾಡಿರೋದು ಯಾಕೆಂತಂದ್ರೆ ಟೆಕ್ನಾಲಜಿ ಇವತ್ತು ಎಷ್ಟು ಫಾಸ್ಟ್ ಆಗ್ತಾ ಇದೆ ಅಂದ್ರೆ ಸರ್, ಇವತ್ತು ತಗೊಂಡಿದ್ದು ಒಂದು ವಾರ ಆದ್ಮೇಲೆ ಹಳೇದಾಗ್ತಾ ಇದೆ. ಅಷ್ಟು ಮೂವ್ ಆಗಿ ಟೆಕ್ನಾಲಜಿ ಫಾಸ್ಟ್ ಆಗ್ತದೆ. ಇವತ್ತು ನಾನು ಮೊಬೈಲ್ ತಗೊಂಡ್ರೆ ನೆಕ್ಸ್ಟ್ ವೀಕ್ ಹಳೇದದ್ ಫೋನು. ಆತರ ಇದ್ದಾಗ ನಾನು ಕೊಟ್ಟಿದ್ದೆ ನಾನು ಲಾಸ್ಟ್ ಅಂತ ಹೇಳಿ ಹಿಂಗ್ ಹೇಳಕ್ಕಾಗುತ್ತೆ. ಅಲ್ಲ, ಈ ಕಾಂಬಿನೇಷನ್ ನಂಗೆ ತುಂಬಾ ಲೈಕ್ ಆಗಿದೆ. ಹಾಗಾಗಿ ನಾವು ಒಂದು ಸೆಷನ್ ಮಾಡುವ ಅಂತ ಹೇಳಿ. ಇದ್ರದ್ ಬಗ್ಗೆ ಏನಾದ್ರು ಪ್ರೈಸ್ ಹೇಳಬಹುದಾ ಸರ್, ಎಷ್ಟಾಗುತ್ತೆ ಏನು ಅಂತ ಹೇಳಿ? ಸರ್ ಏನಂದ್ರೆ ಆಯುಷ್ ಮಂಡಲಂ ಏನಂದ್ರೆ ಈ ಇಂಥ ಡಿವೈಸ್ ಗಳು ಸಿಗೋದೇ ತುಂಬಾ ರೇರು. ಸೊ ಅವ್ರಿಗೆ ನಾವು ಇಲ್ಲಿ ಪ್ಲಾಟ್ಫಾರ್ಮ್ ಕೊಡ್ತಾ ಇದಾವೆ. ಆಯುಷ್ ಮಂಡಲಂ ಡೈರೆಕ್ಟ್ ಸೇಲ್ ಮಾಡ್ತಾ ಇಲ್ಲ ಅದನ್ನ. ಇವ್ರು ಅಗ್ರಿಗೇಟರ್ ಅಂತ ಹೇಳ್ಬೋದು ನೀವು. ಸೊ ನಾವೇನಂದ್ರೆ ಈ ಒಂದು ಡಿವೈಸ್ಗಳು ಜನಸಾಮಾನ್ಯ ಮುಟ್ಟಬೇಕಂದ್ರೆ ನಮ್ಮ ಹೆಲ್ಪ್ ಬೇಕು, ಮಾರ್ಕೆಟಿಂಗ್ ಬೇಕಾಗುತ್ತೆ. ಯಾಕಂದ್ರೆ ಅವರೇ ಡೈರೆಕ್ಟ್ ಆಗಿ ಹೋಗ್ಬೇಕಂದ್ರೆ ಇಲ್ಲಿ ಟೈಮ್, ಯಾಕಂದ್ರೆ ಅವರು R&D ತುಂಬಾ ಬಿಸಿ ಇರ್ತಾರೆ ಅದರಲ್ಲಿ. ಹಾಗಾಗಿ ಇಂಥವ್ರಿಗೆ ಸಪೋರ್ಟ್ ಮಾಡಬೇಕಂತ ಒಂದೇ ಒಂದು ಕಾರಣದಿಂದ ಈ ಒಂದು ಸೆಷನ್ ಮಾಡಿರೋದು. ಆಯುಷ್ ಮಂಡಲಂ ಇಲ್ಲಿ ಇಂಟರ್ಫಿಯರ್ ಆಗಲ್ಲ. ಅವರು ಏನಿದ್ರು ಕೂಡ ನೀವು ಡೈರೆಕ್ಟ್ ಅವರೊಟ್ಟಿಗೆ ನೀವು ಇಂಟರಾಕ್ಟ್ ಮಾಡೋದ್ರಿಂದ ನಿಮಗೆ ಅವ್ರು ಏನು ಹೆಲ್ಪ್ ಬೇಕು, ಟೆಕ್ನಿಕಲ್ ಹೆಲ್ಪ್. ನಾನಂತೂ ನನ್ನಿಂದ ಕೇಳಿದ್ದೇನೆ, ನನಗಂತೂ ಡಿವೈಸ್ ತುಂಬಾ ಚೆನ್ನಾಗಿ ಅನ್ಸಿದೆ. ಯಾಕಂದ್ರೆ ಅದ್ರ ಸಿಂಪ್ಟಮ್ಸ್ ತುಂಬಾ ಅಕ್ಯುರೇಟ್ ಬರುತ್ತೆ. ನಾನು 2 ಸಲ ಅದರದ್ದು ಟ್ರೀಟ್ಮೆಂಟ್ ತೊಗೊಂಡಿದ್ದೇನೆ. ಅದರದ್ದು ತುಂಬಾ ಚೆನ್ನಾಗಿ ನೆಕ್ಸ್ಟ್ ಡೇನೇ ನಂಗೆ ರಿಸಲ್ಟ್ ಬಂತು. ಈಗ ನಾನು ಹೇಳೋದಕ್ಕಿಂತ ನೀವು ಅದನ್ನ ತಗೊಂಡು ಯೂಸ್ ಮಾಡಿ ನಿಮ್ದು ಹೇಳ್ಬೋದು ನೀವು ಅದನ್ನ ಏನಂತೇಳಿ. ಸೊ ಅದರದ್ದು ಪ್ರೈಸ್ ಹೇಳ್ತಾರೆ ಎಷ್ಟು ಅಂತ ಹೇಳಿದ್ರು. ಮತ್ತೆ ಮುಂದಿನ ದಿನಗಳಲ್ಲಿ ಆಯುಷ್ ಮಂಡಲಮಿಂದ ಯಾರು ಹೋಗ್ತೀರಾ ಅವ್ರಿಗೆ ಸರ್ವಿಸ್ ನೀವು ಯಾವ ತರ ಕೊಡ್ಬೋದು ಸರ್? ಅಂದ್ರೆ ಈಗ ನಾರ್ಮಲ್ ಆಗಿ ನಾವು ಹೇಳ್ಬಿಡ್ಬೋದು ಸರ್ವಿಸ್ ಕೊಡ್ದು ಅಂತ ಹೇಳಿ. ಸರ್ವಿಸ್ ಫೀಲ್ಡ್ ಹೆಂಗಂದ್ರೆ ಎಷ್ಟು ಸ್ಯಾಟಿಸ್ಫೈಡ್ ಆಗದೇ ಇರುವಂತ ಒಂದು ಫೀಲ್ಡ್ ಅದು ಸರ್ವಿಸ್ ಅನ್ನೋದು. ಇವತ್ತು ನೀವು ಹೇಳ್ಬಿಟ್ರಿ ವಿಡಿಯೋ ಮಾಡಿ, ಆಮೇಲೆ ಆಯುಷ್ ಮಂಡಲಂ ದಯಾನಂದ್ ಹೆಸರು ತೊಗೊಂಡಿದ್ ನಾವು ಇಲ್ಲಿ ನೋಡಿದ್ರೆ ವರ್ಕ್ ಆಗ್ತಾ ಇಲ್ಲ ಅಂತ ಬಿಟ್ರೆ ನಮ್ ಸಮಸ್ಯೆ ಆಗ್ಬಿಡುತ್ತೆ. ನಮ್ಗೆ ಇದ್ರ ಬಗ್ಗೆ ಈಗ ನೋಡಿ, ಒಂದು ಬುಕ್ ಕೊಡ್ಬೋದು, ಒಂದು ವಸ್ತು ಕೊಟ್ಟರು ಅದನ್ನ ಉಪಯೋಗಿಸಿ ಬಿಟ್ಬಿಡ್ತಾರೆ. ಈ ಡಿವೈಸ್ ಗಳೇನಿದೆಲ್ಲ ನಮ್ಗೂ ಅಷ್ಟು ಐಡಿಯಾ ಇಲ್ಲ. ಯಾಕಂದ್ರೆ ನಾವು ನಾರ್ಮಲ್ ಆಗಿ ಏನಾಗ್ತೀನಿ ಅಂದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಏನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳಿ. ಬಟ್ ಈ ಡಿವೈಸ್ ಬಂದಾಗ ನಮ್ದು ತಲೆ ಅಷ್ಟು ಓಡಲ್ಲ. ನಾವು ಹೇಳ್ಬೋದು ಅದನ್ನ ಈ ಚೆನ್ನಾಗಿದೆ ಆ ಚೆನ್ನಾಗಿದೆ ಅಂತ ಹೇಳಿ. ಬಟ್ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಬಂದಾಗ ನಿಮ್ಗೆ ಗೊತ್ತಿರೋ ಏನು ವರ್ಕ್ ಆಗುತ್ತೆ ಏನಾಗುತ್ತೆ. ಯಾಕಂದ್ರೆ ಜನರು ವಸ್ತುಗಳನ್ನ ತಗೊಂಡಾಗ ಜಾಸ್ತಿ ಬಿಟ್ಬಿಡ್ತಾರೆ ಯೂಸ್ ಮಾಡೋದು ಬಿಟ್ಟು ಅಂತ ಹೇಳಿ. ಬಟ್ ಈ ತರ ತಗೊಂಡಾಗ ಸರ್ವಿಸ್ ಕೊಟ್ಟಿಲ್ಲ ಅಂದ್ರೆ ನನಗೆ ವೈಯಕ್ತಿಕವಾಗಿ ನನ್ನ ಹೆಸರು ತಗೋಬಾರ್ದು ಅಂತ ಅಷ್ಟೇನೆ. ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿ. ಇವತ್ತು ಹಾಗಾಗಿ ಮತ್ತೊಂದು ಹಾಗಾಗಿ ನಾವು ಒಂದು ಪ್ರಮೋಷನಲ್ ವಿಡಿಯೋ ಮಾಡಲ್ಲ. ಯಾವ್ದು ನೀವು ಪ್ರಮೋಷನ್ ಅಂದ್ರೆ ನನಗೆ ಲೈಕ್ ಆದ ಅಷ್ಟೇ ಮಾಡೋದು. ನಾನು ಅಡ್ವರ್ಟೈಸ್ ಮಾಡಿದ್ರೆ 50,000 ಬರುತ್ತೆ. ನಮ್ದು ಪೇಜ್ 10 ಲಕ್ಷ ಜನ ಇದಾರೆ ಫಾಲೋವರ್ಸ್. ಒಂದು ಅಡ್ವರ್ಟೈಸ್ ಮಾಡಿದ್ರೆ 50,000 ಕೊಡ್ತಾರೆ ನಾರ್ಮಲ್ ಆಗಿ. ಬಟ್ ನಾ ಇನ್ನೂ ತನಕ ನಮ್ದು ವಿಡಿಯೋಗಳನ್ನ ಯಾರು ನೋಡ್ತಿದ್ದಾರೆ ಒಂದು ಅಡ್ವರ್ಟೈಸ್ ಗಂಟು ನಾವು ಕೊಟ್ಟಿಲ್ಲ ಎಲ್ಲೂ. ಬಟ್ ಏನೋ ನನಗೆ ಲೈಕ್ ಆದ್ರೆ ಅದು ಜನರಿಗೆ ಲೈಕ್ ಆಗ್ತಿದೆ ಅಂತ ಅನ್ಕೊಂಡು ಇದನ್ನ ಲಾಂಚ್ ಮಾಡೋದು ಅಷ್ಟೇ. ಒಂದೇ ಕಾರಣ ನಮ್ದು. ಸರ್ ಒಂದು ಹೇಳ್ತೀನಿ. ನೀವು ಸರ್ವಿಸ್ ಅಂತ ಬಂದಾಗ ಇವತ್ತು ಅವ್ರು ನಿಮ್ ಕಸ್ಟಮರು, ನಾಳೆ ಒಬ್ರು ನಾಡಿಫಿಟ್ ತಗೊಂಡಿದ್ದಾರೆ ಅಂತಂದ್ರೆ ಅವರು ಕೂಡ ನಮ್ ಕಸ್ಟಮರ್ ಕೂಡ. ಇಟ್ಸ್ ಅವರ್ ಸರ್ವಿಸ್ ಟು ಸರ್ವ್ ದೆಮ್.
ಕರೆಕ್ಟ್ ಅಲ್ವಾ? ಈಗ ಅವ್ರು ನಮ್ ಕಸ್ಟಮರ್ ಆದ್ಮೇಲೆ ನಾವು ಆಯುಷ್ ಮಂಡಲಂ ಕಸ್ಟಮರ್ ನೀವು ಅಂತ ಹೇಳಕ್ಕಾಗಲ್ಲ. ಅವ್ರು ನಮ್ ಕಸ್ಟಮರ್. ಈಗ ಅವ್ರದ್ದೇನೇ ಸಮಸ್ಯೆ ಬಂತಂದ್ರೆ ವಿ ಶುಡ್ ಟೇಕ್ ಇಟ್ ವೆರಿ ಏನೋ ರೆಸ್ಪಾನ್ಸಿಬಿಲಿಟಿ ನಮ್ದಾಗಿರುತ್ತೆ. ಈಗ ಅವ್ರದ್ದೇನೇ ಸಮಸ್ಯೆ ಬಂತಂದ್ರೆ ವಿ ಶುಡ್ ಸಾಲ್ವ್ ಇಟ್. ಕರೆಕ್ಟ್? ಹಾಗಂತ ಹೇಳ್ಬಿಟ್ಟು ನಾನು ಆಯುಷ್ ಮಂಡಲಂಗೆ ಹೋಗಿ ಅಥವಾ ಇನ್ಯಾರ ಕಡೆ ಹೋಗಿ ಅಂದ್ರೆ ಅದೇ ಹೇಳಕ್ಕಾಗತ್ತೆ. ನಾವು ಮಾಡಿದೀವಿ ಅಂದ್ರೆ ಅದು ಸಮಸ್ಯೆ ಬಂದಾಗ ನಾವೇ ಬಗೆಹರಿಸ್ಬೇಕು ತಾನೆ. ಅಂಡ್ ನಮ್ಮ ಕಡೆಯಿಂದ ನಾನು ಹೇಳಿದೆ, ಇದು ಜಸ್ಟ್ ಒನ್ ಡೇ ಅಲ್ಲ. ಇವತ್ತೇನೋ ನಾನು ಮಾಡಿ ಕೊಟ್ಬಿಟ್ಟು ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಇಲ್ಲ. ಒಂದ್ಸರಿ ಅವ್ರು ಡಿವೈಸ್ ತಗೊಂಡ್ರು ಅಂತಂದ್ರೆ ಇಟ್ಸ್ ಎ ನೆವರ್ ಎಂಡಿಂಗ್, ಇಟ್ಸ್ ಎ ಕಂಟಿನ್ಯೂಸ್ ಎಂಗೇಜ್ಮೆಂಟ್. ಸೊ ನಾನು ಅವ್ರಿಗೆ ಏನೇ ಆಗ್ಲಿ, ಅವ್ರಿಗೆ ಏನೇ ಸಮಸ್ಯೆ ಬರಲಿ, ಇವನ್ ನಾವು ಡಿವೈಸಸ್ 1 ವರ್ಷ ವ್ಯಾರಂಟಿ ಇಟ್ಟಿದ್ದೇವೆ. ಈ 1 ವರ್ಷ ವ್ಯಾರಂಟಿ ಏನೇ ಸಮಸ್ಯೆ ಆದ್ರೂ ವಿ ಆರ್ ದ ರೆಸ್ಪಾನ್ಸಿಬಲ್, ವಿಲ್ ಡೂ ದಟ್. ಆ ಒಂದು ರೆಕ್ಟಿಫೈ ಮಾಡಿ ನಾವು ಕೊಡ್ತೇವೆ ಅವರಿಗೆ. ನಮ್ಮ ಉದ್ದೇಶ ಏನಂತಂದ್ರೆ ಅವರು ಯೂಸ್ ಮಾಡಬೇಕು, ಅವರ ಒಂದು ಸಮಸ್ಯೆಗಳನ್ನ ರೀಜನಲ್ಲಿ, ಲೋಕಲ್ ರೀಜನಲ್ಲಿ ಏನ್ ಸಮಸ್ಯೆ ಇದೆ, ಜನರ ಸಮಸ್ಯೆನ ಬಗೆಹರಿಸಬೇಕು. ಇನ್ ಕೇಸ್ ಅದೆಲ್ಲೋ ಆಗ್ತಾ ಇಲ್ಲ ಅಂತಂದ್ರೆ ವಿ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಅಂಡ್ ವಿಲ್ ಟ್ರೈ ಟು ಡೂ ದಟ್. ನಾವು ಅವ್ರಿಗೆ ಇನ್ಪುಟ್ ಮಾಡಕ್ ಹೋಗ್ಲಿ, ಪುಷ್ ಮಾಡೋದಾಗ್ಲಿ, ಎಕ್ಸ್ಪ್ಲೇನ್ ಮಾಡೋದಾಗ್ಲಿ, ಟ್ರೈನಿಂಗ್ ಕೊಡೋದಾಗ್ಲಿ, ಸಮಥಿಂಗ್ ವಿ ಡೂ ಇಟ್ ಸೊ ದಟ್ ದೇ ಹ್ಯಾವ್ ಟು ಯೂಸ್ ಇಟ್. ಸಮಸ್ಯೆನ ಬಗೆಹರಿಸಬೇಕು. ಅಂಡ್ ವಿ ಶುಡ್ ಬಿ ಏನು ಡಿವೈಸ್ ಡೇಟಾಗಳು ದಟ್ ಶುಡ್ ಬಿ ವೆರಿ ಸ್ಪೆಸಿಫಿಕ್ ಟು ದಿ ಪ್ರಾಬ್ಲಮ್, ಅಕ್ಯುರೇಟ್ ಆಗಿರಬೇಕು. ನಮ್ಮ ಮುಂದಿನ ಒಂದು ವಿಷನ್ ಹೆಂಗಿದೆ ಅಂತಂದ್ರೆ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ನಮ್ಮ ವೆಬಿನಾರ್ ಅಲ್ಲಿ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾವು ಏನೇನು ಯಾವ ಮಟ್ಟಕ್ಕೆ ಇದನ್ನ ತಗೊಂಡೋಗ್ತಾ ಇದೀವಿ ಅಂತಂತ. ಆಯ್ತಾ? ಅದನ್ನ ನಾನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನೊಂದು ನಂಬಿಕೆ ಅಂದ್ರೆ ನೀವು ಬೇರೆ ಫೀಲ್ಡ್ ಅಲ್ಲಿ ಇಲ್ಲ, ಟೆಕ್ನಿಕಲ್ ಟೆಕ್ ಅಷ್ಟೇ. ಟೆಕ್ ಮಾತಾಡ್ತೀರ ನಾನು, ದಟ್ ಐ ರಿಯಲಿ ಲೈಕ್, ಸ್ಪೆಷಲಿ ಇನ್ ದಿಸ್ ಫೀಲ್ಡ್. ಸರ್, ನಮ್ಮ ಉದ್ದೇಶ ನಾನು ಹೇಳಿದೆ, ನಮ್ಗೆ ಸಮಸ್ಯೆನ ಬಗೆಹರಿಸ್ಬೇಕಂತ. ಈಗ ಒಂದ್ ಹೇಳ್ತೀನಿ ಕೇಳಿ, ನಾವು ಒಂದು ಪ್ರಯಾಣ ಮಾಡಕ್ ಇಟ್ವಿ ಅಂತಂದ್ರೆ ಒಂದು ದೋಣಿ ಪ್ರಯಾಣ ಮಾಡಿದ್ರೆ ಡೆಸ್ಟಿನೇಷನ್ ರೀಚ್ ಆಗ್ಬೋದು. ನಾವು 100 ದೋಣಿಗಳು ಪ್ರಯಾಣ ಮಾಡ್ತೀನಿ ಅಂತಂದ್ರೆ ಯಾವ್ದನ್ನು ಮಾಡೋದಕ್ಕಾಗಲ್ಲ ಸರ್. ಇದಾಗಿ ನಮ್ಮ ಉದ್ದೇಶ ಅಷ್ಟೇ, ಬೆಸ್ಟ್ ಪ್ರಾಡಕ್ಟ್ ಮಾಡ್ಬೇಕು, ಬೆಸ್ಟ್ ಸರ್ವಿಸ್ ಕೊಡ್ಬೇಕು, ಅಷ್ಟೇ ನಮ್ಮ ಉದ್ದೇಶ. ಆಯುಷ್ ಮಂಡಲ ನಿಮ್ಗೆ ಸಪೋರ್ಟ್ ಮಾಡುತ್ತೆ 100%. ಎಷ್ಟಾಗುತ್ತೆ ಅಷ್ಟು ನೀವು ಸಪೋರ್ಟ್ ಕೊಡ್ತೀರಾ. ಬಟ್ ಒಂದ್ಸಲ ಹೇಳೋದಿರುತ್ತೆ, ಜನರುಗಳು ಗೊತ್ತಾಗ್ಬೇಕು ಏನಂತೇಳಿ. ನಿಮ್ಮ ಆಫೀಸ್ ಅಡ್ರೆಸ್ ಎಲ್ಲ ಕೊಡಿ, ನಂಬರ್ಗಳನ್ನ ನಾನು ಏನು ಎಷ್ಟು ಪೇಮೆಂಟ್ ಅಂತ ಹಾಕ್ತೇನೆ. ಅದ್ರದ್ದು ನೀವು ಒಂದ್ಸಲ ಹೇಳ್ಬೋದಾ ಸರ್ ಎಷ್ಟಂತ? ಇದು ಸರ್ ಆಕ್ಚುಲಿ MRP ಬಂದ್ಬಿಟ್ಟು 25,000 ಇದೆ MRP ಬಂದ್ಬಿಟ್ಟು. ಬಟ್ ನಾವು ಆಯುಷ್ ಮಂಡಲಂ ಒಂದು ಇದರಲ್ಲಿ ಈ ಒಂದು ಪ್ರೈಸ್ ನಾವು 20,999 ಅಂದ್ರೆ ಆಲ್ಮೋಸ್ಟ್ 21,000 ಆಗುತ್ತೆ. 20,999 ಗೆ ನಾವು ಇಟ್ಟಿದ್ದೇವೆ ಈ ಪ್ರೈಸ್ ನ. ಸೊ ಪೇಮೆಂಟ್ ಗೇಟ್ ವೇ ಲಿಂಕ್ ಎಲ್ಲ ನಾನು ಶೇರ್ ಮಾಡ್ತೀವಿ ನಿಮ್ಮ ಹತ್ರ. ಸೊ ನಿಮಗೆ ನಿಮ್ಮ ಜೊತೆ ಇದಾದ್ರೆ ಒಂದು ಪ್ರೋಮೋ ಕೋಡ್ ಇರುತ್ತೆ. ಆಯ್ತಾ? ಅವರು ನೀವು ದಯಾನಂದ್ ಸರ್ ಹತ್ರ ಕಲೆಕ್ಟ್ ಮಾಡ್ಕೋಬಹುದು. ಆ ಪ್ರೋಮೋ ಕೋಡ್ ಎಂಟ್ರಿ ಮಾಡಿದ್ರೆ ಮಾತ್ರ ನಿಮ್ಗೆ ಆಫರ್ ಸಿಗುತ್ತೆ. ಸೊ ಇಲ್ಲ ಅಂತಂದ್ರೆ ಹೊರಗಡೆ ಈ ಕೋಡ್ದು ವ್ಯಾಲಿಡಿಟಿನೂ ಇದೆ, ಟೈಮ್ ಇದೆ, ಅದು ಮೆನ್ಷನ್ ಆಗಿರುತ್ತೆ ಅಲ್ಲಿ ಪೇಮೆಂಟ್ ಗೇಟ್ ವೇ ನಲ್ಲಿ. ಶೇರ್ ಮಾಡ್ಬೋದಾ ಇಲ್ಲಿ? ಡೆಫಿನೆಟ್ಲಿ ಯು ಕ್ಯಾನ್ ಶೇರ್ ದಟ್. ನಾನು ನೀವು ಮೆಸೇಜ್ ಮಾಡಿದ್ರಿ, ನಾನು ಪ್ರೊಮೋ ಕೋಡ್ ಹೇಳ್ಬೋದಾ? ನಾನು ಗೊತ್ತಿಲ್ಲ. ಅಲ್ಲೇ ಇದೆ ನೋಡಿ, ಅದರಲ್ಲಿ ನಿಮ್ಮಲ್ಲೇ ಇದೆ. ಓಕೆ, AM818NF. ಓಕೆ, ಇಲ್ಲ ಹಾಕ್ಬಿಡ್ತೀನಿ ನಾನು. ಇದು ಹಾಕಿದ್ರೆ 5,000 ಡಿಸ್ಕೌಂಟ್ ಆಗುತ್ತಾ? ಓಕೆ. ಗ್ರೂಪಲ್ಲಿ ಹಾಕ್ಬಿಡ್ತೀನಿ ಒಂದು ಸೆಕೆಂಡ್. ಸಾರಿ, ಲೇಟ್ ಆಗ್ತದೆ. ನಿಮ್ಮ ಆಫೀಸಲ್ಲಿ ಬರೋದು ಹೇಳ್ಬೋದಾ ನಮ್ಗೆ? ಸರ್, ನಮ್ಮ ಆಫೀಸ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಮಾರುತಿ ಮಂದಿರ ಅಂತ ಕೇಳಿದ್ರೆ, ವಿಜಯನಗರ ಮಾರುತಿ ಮಂದಿರ. ಮಾರುತಿ ಮಂದಿರ ಹತ್ರನೇ ಇರೋದು. ಆಲ್ಮೋಸ್ಟ್ 100 ಮೀಟರ್ ಆಗುತ್ತೆ ಅಷ್ಟೇ ಮಾರುತಿ ಮಂದಿರ ಅಂತ. RPC ಲೇಔಟ್ ಅಲ್ಲಿ ಒಂದು ಕೆಫಿಡೆ ಬರುತ್ತೆ. ಆ ಕೆಫಿಡೆ ಬಿಲ್ಡಿಂಗ್ ಅಲ್ಲೇ ಇರೋದು ಇದು. ಹಾಗಾಗಿ ಮತ್ತೆ ಇದರದ್ದು ಇದು ಹೇಗಿರುತ್ತೆ? ಈಗ ರಿಚಾರ್ಜ್ ಏನ್ ಇರುತ್ತಾ? ಇದು ರಿಚಾರ್ಜ್ ಮಾಡೆಲ್ಲ ಹೇಗೆ ಅಂತೇಳಿ? ಸರ್, ಇದರಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಇದೆ, ರಿಚಾರ್ಜ್ ಮಾಡೆಲ್. ಇನಿಷಿಯಲಿ ನಾವು ಡಿವೈಸ್ ತಗೊಂಡ್ರೆ ಇನಿಷಿಯಲಿ 150 ಪಲ್ಸ್ ನಾವು ಫ್ರೀ ಆಗಿ ಕೊಡ್ತೇವೆ. ಅಂದ್ರೆ 150 ಜನಕ್ಕೆ ನಾವು ಚೆಕ್ ಮಾಡ್ಬೋದು. 150 ರಿಪೋರ್ಟ್ ನ ಜನರೇಟ್ ಮಾಡಬಹುದು. ಆ 150 ಹೇಗೆ ಅಂತಂದ್ರೆ ನೀವು ಹಾಕಿರುವಂತ ಇನ್ವೆಸ್ಟ್ಮೆಂಟ್ ನಿಮಗೆ ಪಕ್ಕಾ ರಿಟರ್ನ್ ಸಿಗುತ್ತೆ ಅದರಲ್ಲಿ. ಯಾಕೆಂದ್ರೆ ಮಿನಿಮಮ್ ನೀವು 200 ರಿಪೋರ್ಟ್ ನೀವು ಚಾರ್ಜ್ ಮಾಡಿದ್ರು 200. ಯಾಕೆಂದ್ರೆ ಇನ್ನು ಕೆಲವರು ಇಲ್ಲಿ ಅಂತ 500, 1000 ತನಕ ಚಾರ್ಜ್ ಮಾಡ್ತಾ ಇದ್ದಾರೆ. ನೀವು 200 rupees ಚಾರ್ಜ್ ಮಾಡಿದ್ರು ಸಹ ನಿಮ್ಗೆ ಹಾಕಿರೋ ಬಂಡವಾಳ ಅಂತದಂತೂ ಪಕ್ಕಾ ಯು ವಿಲ್ ಗೆಟ್ ದಟ್ ಬ್ಯಾಕ್. ಆ 150 ಪಲ್ಸ್ ಆದ್ಮೇಲೆ ವಿ ಚಾರ್ಜ್ ಯೂಶಲಿ ಬೇಸಿಕಲಿ ಆ ಕ್ಲೌಡ್ ಡೇಟಾ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಿರ್ಬೋದು, ಮತ್ತೆ ಅಪ್ಡೇಷನ್ಸ್ ಅಂತೂ ಸಿಗ್ತಾ ಇರುತ್ತೆ. ಈ ಒಂದು ಇದಕ್ಕಾಗಿ ನಾವು ವಿ ಚಾರ್ಜ್ ಜಸ್ಟ್ 25 rupees per pulse. ಸೊ ಅದರಲ್ಲಿ ಡಿಫ್ರೆಂಟ್ ಪ್ಲಾನ್ಸ್ ಇರುತ್ತೆ, ಅದು ಆಪ್ ಅಲ್ಲೇ ಇರುತ್ತೆ, ಅಪ್ಲಿಕೇಶನ್ ಅಲ್ಲೇನೆ. ಸೊ ನೀವು ಯಾವ ಪ್ಲಾನ್ ಬೇಕೋ ಅದು ಆಕ್ಟಿವೇಟ್ ಮಾಡ್ಕೋಬಹುದು. ಸೊ ಡಿಫ್ರೆಂಟ್ ಪ್ಲಾನ್ಸ್ ಇರುತ್ತೆ. ಆ ಪ್ಲಾನ್ಸ್ ನೀವು ಆಕ್ಟಿವೇಟ್ ಮಾಡ್ಕೊಂಡಾಗ ನಿಮ್ಗೆ ಅದು ಯೂಸ್ ಆಗ್ತಾ ಹೋಗುತ್ತೆ. ಆಫೀಸ್ ಟೈಮಿಂಗ್ ಎಷ್ಟು ಕೇಳ್ತಾರೆ? ಆಫೀಸ್ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 9:30 ಇಂದ ಈವ್ನಿಂಗ್ 6:30 ವರೆಗೂ ವರ್ಕ್ ಮಾಡ್ತೀವಿ ನಾವು. ಓಕೆ ಓಕೆ.
ಓಕೆ, ಇದು ಆಫರ್ ಬಂದ್ಬಿಟ್ಟು 25th ಲಾಸ್ಟ್ ಸರ್ 20 25th ತನಕ ಇರುತ್ತೆ ಆಫರ್. 24th ನವೆಂಬರ್ ಆಫರ್. ಓಕೆ, 24th ನವೆಂಬರ್ 25th ತನಕ ಇರುತ್ತೆ. ಓಕೆ. ಈಗ ನೆಕ್ಸ್ಟ್ ಯಾವ್ದಾದ್ರು ಅಪ್ಡೇಟ್ ಬರ್ತಿದೆ ಕೇಳ್ಬೋದು ಒಂದ್ಸರಿ. ಈಗ ನೆಕ್ಸ್ಟ್ ವೀಕ್ ಹೇಳಿದ್ರ ನೀವು ಇದರಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ಈಗ ನಾನು ಹೇಳಿದೆ, ಈಗ ರಿಪೋರ್ಟ್ ಅಲ್ಲಿ ಲ್ಯಾಂಗ್ವೇಜ್ ಒಂದು ಅಪ್ಡೇಟ್ ಬರ್ತಾ ಇದೆ. ಈಗ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ, ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಬೇಕಾಗಿತ್ತು ನಿಮಗೆ ಆ ಅದು ಬೇಕಾಗಿತ್ತು ಅಂದೆ. ರೀಜನಲ್ ಲ್ಯಾಂಗ್ವೇಜ್, ಕನ್ನಡ ಆದ್ರೆ ಕನ್ನಡ, ಇಂಗ್ಲಿಷ್ ಆದ್ರೆ ಇಂಗ್ಲಿಷ್, ಅಥವಾ ಸಾರಿ ಹಿಂದಿ ಆದ್ರೆ ಹಿಂದಿ, ಅವರಲ್ಲಿ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಇದು ಬರುತ್ತೆ ಒಂದು. ಅಂಡ್ ವೆಲ್ನೆಸ್ ಟ್ರ್ಯಾಕ್ಸ್ ಅಂತ ಹೇಳಿದೆ, ಅದೊಂದು ಫೀಚರ್ ಅಪ್ಡೇಟ್ ಆಗ್ತಾ ಇದೆ, ಅದೊಂದು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಇಮೇಜ್ ಜನರೇಷನ್, ಆಟೋಮೆಟಿಕ್ ರೋಗಿಯ ಸಮಸ್ಯೆ ಏನಿದೆ ಅಂತ ಇಮೇಜ್ ಫಾರ್ಮೆಟ್ ಅಲ್ಲಿ ಜನರೇಟ್ ಆಗ್ಬಿಡುತ್ತೆ. ಈಗ ವೀಸಿಂಗ್ ಅಂದ್ರೆ ವೀಸಿಂಗ್, ಹೆಡೇಕ್ ಅಂದ್ರೆ ಹೆಡೇಕ್, ಇಮೇಜ್ ಫಾರ್ಮೆಟ್ ಅಲ್ಲಿ ಜನರೇಟ್ ಆಗುತ್ತೆ. ಪ್ಲಸ್ ಅಲ್ಲಿ ಸಹ ಅವರಿಗೆ ಏನು ಲೈಕ್ ರೀಸನ್ ಸಹ ಡಿಸ್ಪ್ಲೇ ಆಗುತ್ತೆ, ಏನಕ್ಕೆ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ರೀಸನ್ಸ್. ಇದೊಂದು ಫೀಚರ್ಸ್ ಅಪ್ಡೇಟ್ ಮಾಡ್ತಾ ಇದೀವಿ ಈ ವಾರದಲ್ಲಿ. ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ, ನೆಕ್ಸ್ಟ್ ಫೀಚರ್ ಏನು ಅಂತ ನಾನು ಪರ್ಸನಲಿ ನಾನು ನಿಮ್ಮ ಹತ್ರ ಒಂದ್ಸರಿ ಅಪ್ಡೇಟ್ ಮಾಡಿ ಅದಾದ್ಮೇಲೆ ನಾನು ಇದು ಮಾಡ್ತೀನಿ. ಓಕೆ. ಮತ್ತೆ ಯಾರು ಕೇಳ್ತಾರೆ ಹೀಲಿ ಡಿವೈಸ್ 2 ಅಂತೇಳಿ ಇತ್ತು. ಈ ಡಿವೈಸ್ 3 ಲಕ್ಷ ಅಲ್ಲ, ಇಟ್ಸ್ ನಾಟ್ ಓನ್ಲಿ 3 ಲಕ್ಷ ಇದೆ. ಅಲ್ಲ, ಇನ್ನೇ ಅಂದ್ರೆ ಇದು ಟೋಟಲ್ ಡಿಫ್ರೆಂಟ್. ಇದ್ರಲ್ಲಿರೋ ಫೀಚರ್ಸ್ ಗಳು ವೈಯಕ್ತಿಕವಾಗಿ ಯೂಸ್ ಮಾಡೋದು ಬಿಟ್ರೆ ಪೇಷಂಟ್ ಗಳಿಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಇದು ನನಗಷ್ಟೇನೆ, ಬೇರೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಈ ಡಿವೈಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಪ್ರತಿಯೊಂದು ಪೇಷಂಟ್ಗೂ ಅಟೆಂಡ್ ಮಾಡ್ಬೋದು, ನಿಮ್ಗೂ ಕೂಡ ಅಟೆಂಡ್ ಮಾಡ್ಬೋದು ಇದರಲ್ಲಿ. ಇದು ಬಂದ್ಬಿಟ್ಟು ಇದು ಬೇರೆನೇ ಇದೆ, ಇದು ಕಾನ್ಸೆಪ್ಟೇ ಬೇರೆ. ಇದು ರೇಟು ಜಾಸ್ತಿ ಇದೆ. ಸಾಮಾನ್ಯ ಜನರಿಗೆ ಆಗಲ್ಲ ಇದು ನಾರ್ಮಲ್ ಆಗಿ ಮಾಡ್ಲಿಕ್ಕೆ. ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಡಿವೈಸ್ಗಳು ಇಲ್ಲಿ ಬಿದ್ದಿದೆ. ನಾನು ಎಲ್ಲ ಡಿವೈಸ್ಗಳನ್ನು ನೋಡಿಕೊಂಡು ಟೆಸ್ಟ್ ಮಾಡಿನೇ ನಾನು ಇಂಟ್ರೊಡ್ಯೂಸ್ ಮಾಡೋದು ಯಾವುದು ಇದನ್ನ ಯಾರನ್ನ ಎದುರು ಆಯ್ತು. ಸೊ ಈ ಡಿವೈಸ್ ಆ ಡಿವೈಸ್ ನ ಕಂಪೇರ್ ಮಾಡ್ಲಿಕ್ಕೆ ಹೋಗಬೇಡಿ. ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಡಿವೈಸ್. ನೀವು ಇದ್ರ ಬಗ್ಗೆ ಹೇಳ್ಬೋದಾ, ಈ ಡಿವೈಸ್ ಬಗ್ಗೆ ಏನಾದ್ರು ಕೇಳೋರಿಗೆ? ಈ ಡಿವೈಸ್ ನಾನು ಜಸ್ಟ್ ಫಿಸಿಕಲಿ ನೋಡಿಲ್ಲ, ಬಟ್ ಐ ಹ್ಯಾವ್ ಟೇಕನ್ ದ ಒಂದು ಆನ್ಲೈನ್ ಅಲ್ಲೆಲ್ಲ ನೋಡಿದೀನಿ. ಬಟ್ ಈ ಒಂದು ಅನಾಲಿಸಿಸ್ ಏನ್ ಮಾಡ್ತಾರೋ ನಾವು ಮಾಡ್ತಾರೆ ತುಂಬಾನೇ ವ್ಯತ್ಯಾಸ ಇದೆ. ಯಾಕಂದ್ರೆ ಅವರು ಬಂದ್ಬಿಟ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನಾಲಿಸಿಸ್ ಅಂತ ಹೇಳಿ ಎನರ್ಜಿ ಇದನ್ನ ಮಾಡ್ತಾ ಇದ್ದಾರೆ. ಬಟ್ ನಮ್ದು ಬಂದ್ಬಿಟ್ಟು ಪ್ಯೂರ್ ಬಂದ್ಬಿಟ್ಟು ನಾಡಿ ಅಥವಾ ಪಲ್ಸ್ ಅನಾಲಿಸಿಸ್ ನಾವು ಮಾಡ್ತೇವೆ, ನಾಡಿ ಪ್ಯಾಟರ್ನ್ ಅನಾಲಿಸಿಸ್ ಮಾಡ್ತೇವೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ ನಮ್ದು ಹೇಗೆ ಅಂತಂದ್ರೆ ಈಸ್ಟರ್ನ್ ವೇ ಆಫ್ ಡಯಾಗ್ನೋಸಿಸ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಆ ಡಿವೈಸ್ಗೂ ನಮ್ದು ತುಂಬಾನೇ ಅಜಗಜಾಂತರ ವ್ಯತ್ಯಾಸ ಇದೆ. ಮತ್ತೊಂದು, ಈಗ ಡಿವೈಸ್ ಸ್ವಲ್ಪ ಬಂದು ಸೈಜ್ ದೊಡ್ಡದಿದೆ ನನಗೆ ವೈಯಕ್ತಿಕವಾಗಿ ಅನ್ಸಿದೆ. ಓಪನ್ ಆಗಿ ನಾ ಹೇಳ್ತೇನೆ, ನನಗೇನು ಹೇಳಿ ಚಿಕ್ಕದು ಮಾಡ್ಬೋದಾ ನೆಕ್ಸ್ಟ್ ಫೀಚರ್ ವೈಸ್ ಏನಾದ್ರು? ವಾಚ್ ರೂಪಲ್ಲಿ ಮಾಡಿದ್ರೆ ಬಾತ್ ಚಲೋ, ಹಿಂಗ್ ಹೋಗ್ತಾ ಟಕ್ 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 ನೋಡೋದು. ಯಾಕಂದ್ರೆ ಜನರಿಗೆ ಎಲ್ಲಾರು ಚಿಕ್ಕ ಕನ್ಸ್ಯೂಮರ್ ಮಾರ್ಕೆಟ್ ಅಲ್ಲಿ ನಮಗೆ ಬೇರೆನೆ ಪ್ಲಾನ್ ಇದೆ. ಇವತ್ತು ನಾವು ಮಾರ್ಕೆಟ್ ಅಲ್ಲಿ ತುಂಬಾ ಸ್ಮಾರ್ಟ್ ವಾಚ್ ನೋಡ್ತೀವಿ. ಏನಂತಂದ್ರೆ ಹಾರ್ಟ್ ಬೀಟ್ ಹೇಳ್ತಾರೆ, ಸ್ಟೆಪ್ ಕೌಂಟ್ ಹೇಳ್ತಾರೆ, ಸ್ಲೀಪ್ ಹೇಳ್ತಾರೆ. ಬಟ್ ಯಾವ ವಾಚ್ ಸಹ ನಿಮಗೆ ವೆರಿಕೋಸ್ ಪೇನ್ ಆಗುತ್ತೆ ಅಂತ ಹೇಳಲ್ಲ. ಯಾವ ವಾಚ್ ಸಹ ನಿನಗೆ ಜಾಯಿಂಟ್ಸ್ ಪೇನ್ ಆಗುತ್ತೆ ಅಂತ ಹೇಳಲ್ಲ. ಯಾವ ವಾಚ್ ಸಹ ನಿನಗೆ ಇದೇ ತರ ಇತ್ತಂತಂದ್ರೆ ಯು ವಿಲ್ ಎಂಡ್ ಅಪ್ ವಿತ್ ಆರ್ಥೈಟಿಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಲ್ಲ. ಆಯ್ತಾ? ಯಾವ ವಾಚ್ ಸಹ ನೀವು ಸಪೋಸ್ ಯಾವ್ದೋ ಒಂದು ಇದಕ್ಕೆ ಹೋಗ್ತೀರಾ, ಫುಡ್ ಜ್ಯೂಸ್ ಸೆಂಟರ್ಗೋ ಎಲ್ಲ ಹೋಗ್ತೀರಾ, ನೀವು ಪೊಮೊಗ್ರೆನೇಟ್ ತಗೋಬೇಕಾ ಅಥವಾ ಪೈನಾಪಲ್ ತಗೋಬೇಕಂದ್ರೆ ಅದೇ ಹೇಳುತ್ತೆ ಪೊಮೊಗ್ರೆನೇಟ್ ತಗೋ, ಯಾಕಂದ್ರೆ ನಿನಗೆ ಬ್ಲಡ್ ಡಿಫಿಷಿಯನ್ಸಿ ಇದೆ, ಬ್ಲಡ್ ತುಂಬಾ ಇಂಪ್ರೂವ್ ಬೇಕು. ಹಾಗಾಗಿ ನಿನಗೆ ಈ ಪೊಮೊಗ್ರೆನೇಟ್ ತಗೊಂಡ್ರೆ ಅಂದ್ರೆ ಡೆಫಿನೆಟ್ಲಿ ಬ್ಲಡ್ ಇಂಪ್ರೂವ್ ಆಗುತ್ತೆ. ರೆಡ್ ಕಲರ್ ಫುಡ್ ತಿನ್ನು ಅಂತ ಯಾವ್ದು ಈ ತರ ಪರ್ಸನಲೈಸ್ಡ್ ಆಗಿ ಯಾವ್ದು ವಾಚ್ಗಳು ಹೇಳಲ್ಲ. ಸೊ ದಾಟ್ ವಿ ವಾಂಟ್ ಟು ಡೂ ಇಟ್ ಹಿಯರ್. ಓಕೆನಾ? ಸೊ ಒಂದು ಕಂಪ್ಲೀಟ್ LLM ಮಾಡೆಲ್ ಅಂತಾನೆ ಕರಿತೀವಿ ನಾವು ಟೆಕ್ನಾಲಜಿಯಲ್ಲಿ ಬಂತಂದ್ರೆ. ಇವತ್ತೇನು ಚಾಟ್ GPT ಯಾವ್ದ್ರ ಮಟ್ಟಿಗೆ ಒಂದು ಆವಿಷ್ಕಾರ ಮಾಡ್ತಾ ಇದೆಯಲ್ಲೋ ಆ ತರ ಒಂದು ಪರ್ಸನಲೈಸ್ ಲೈಫ್ ಅಲ್ಲಿ ನಾವು ಮಾಡಬೇಕು. ರೋಗಿಯ ಅಥವಾ ವ್ಯಕ್ತಿಯ ನಾಡಿನ ತಗೊಂಡು ಆ ವ್ಯಕ್ತಿಗೆ ಏನ್ ಬೇಕೋ ಆ ಡೇಟಾನ ಆ ಮೂಮೆಂಟ್ ಅಲ್ಲಿ ಮಾತ್ರ ಕೊಡಬೇಕು ಅನ್ನೋ ಒಂದು ಉದ್ದೇಶ ಒಂದಾಗಿರುತ್ತೆ. ಹಾಗಾಗಿ ಡೆಫಿನೆಟ್ಲಿ ಅದು ಮುಂದಿನ ದಿನಗಳಲ್ಲಿ ನಮ್ಮ ಪ್ಲಾನ್ ಇದೆ, ವೇರಿಯಬಲ್ ಗ್ಯಾಜೆಟ್ ಮಾಡ್ಬೇಕಿದೆ ಅಂತ. ವಿಲ್ ಡೂ ದಟ್, ಡೆಫಿನೆಟ್ಲಿ ವಿಲ್ ಡೂ ದಟ್ ಇವನ್ ಫಾರ್ ಕನ್ಸ್ಯೂಮರ್ ಮಾರ್ಕೆಟ್. ಥ್ಯಾಂಕ್ ಯು ಸೋ ಮಚ್. ಯಾರಾದ್ರೂ ಇವ್ರ ಆಫೀಸ್ಗೆ ಹೋದ್ರೆ ಬೇಕಾದ್ರೆ ಡೆಮೋ ನೋಡ್ಬೋದು. ಡೆಮೋ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ. ವೈರ್ಲೆಸ್ ಇದೆ ಈ ಡಿವೈಸ್, ವೈರ್ಲೆಸ್ ಡಿವೈಸ್ ನೋಡ್ಬಿಟ್ಟು ನೀವು ಅದನ್ನ ಅಪ್ಡೇಟ್ ಮಾಡ್ಕೋಬಹುದು. ಈಗ ಮುಂದಿನ ದಿನಗಳಲ್ಲಿ ನಾವು TCM ನ ಲಾಂಚ್ ಮಾಡ್ತಿದ್ದೇವೆ. ಈ ಕೋರ್ಸ್ ಫೀಸ್ ಬಂದ್ಬಿಟ್ಟು ಹೊರಗಡೆ 30-50 ಸಾವಿರ ಇದೆ. ಆಯುಷ್ಮಾನ್ನಲ್ಲಿ ನೀವು ಥಿಂಕ್ ಮಾಡದಿರುವಂತ ಒಂದು ಪ್ರೈಸ್ ಅಲ್ಲಿ ಬಿಡ್ತಿದ್ದಾವೆ. ಅದು ಒಂದು 5,000 ಆಗಿರ್ಬೋದು, ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ತುಂಬಾ ಕಡಿಮೆಯಲ್ಲಿ ಈ ಕೋರ್ಸ್ ನ ಲಾಂಚ್ ಮಾಡ್ತಿದ್ದೇವೆ. ಹತ್ತತ್ರ 1,000ಕ್ಕಿಂತ ಮೇಲ್ಪಟ್ಟ ಜನರು ಇದನ್ನ ಕಲಿತು ಈ ಡಿವೈಸ್ ಗಳನ್ನ ತಗೊಂಡು ಅವರು ಮನೆಯಲ್ಲೇನೆ ಒಂದು ಹೀಲಿಂಗ್ ಸೆಂಟರ್ ಹಾಕೊಳ್ಳಿ. ಸ್ಪೆಷಲಿ ಲೇಡೀಸ್ ಮನೆಯಲ್ಲಿ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಿರ್ತಾರೆ, ವರ್ಕ್ ಆಗ್ತಿರಲ್ಲ, ಮನೆಯಲ್ಲೇನೆ ಹೀಲಿಂಗ್ ಕೊಟ್ಟಾಗ, ಅಂದ್ರೆ ಈ ಹೀಲಿಂಗ್ ಡಿವೈಸ್ ಗಳೊಟ್ಟಿಗೆ ನೀವು ಕ್ಲಾಸ್ಗಳನ್ನು ತುಂಬಾ ಕಡಿಮೆಯಲ್ಲಿ ಕಲಿತಾಗ ನೀವು ಒಂದು ವೈಯಕ್ತಿಕ ಜೀವನದಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬೋದು, ಸ್ಪೆಷಲಿ ಹೆಣ್ಮಕ್ಳು. ಸೊ ನೀವು ಕೂಡ ತುಂಬಾ ಜನ ಆಗಿದ್ದಾರೆ, ಒಂದು 3,000 ಜನ ನಮ್ಮಲ್ಲಿ ಆಲ್ಮೋಸ್ಟ್ ಆಯುಷ್ಮಾನ್ ಕಲ್ತಿದ್ದಾರೆ. ಬೇರೆ ಬೇರೆ ವಿದ್ಯೆಗಳಲ್ಲಿ ಅವರು ತೊಡ್ಕೊಂಡಿದ್ದಾರೆ. ಅವರು ಒಬ್ರು ಟ್ಯಾರೋಟ್ ಕಾರ್ಡ್ ಆಯ್ತು, ಒಬ್ರು ಶಮ್ನಿಸಮ್ ರೀಸೆಂಟ್ ಆಗಿ ಬಂದಿದೆ. ಈಗ ಕಲರ್, ಸೀಡ್ಸ್, ಅಕ್ಯುಪ್ರೆಷರ್ ಒಂದೊಂದರಲ್ಲಿ ಒಂದೊಂದು ಮಾಡ್ತಾ ಇದ್ದಾರೆ. ಸೊ ನಮ್ದು ಉದ್ದೇಶ ಏನಂದ್ರೆ ಮುಂದಿನ ದಿನಗಳಲ್ಲಿ ಆಲ್ಮೋಸ್ಟ್ ಹೆಣ್ಮಕ್ಳು ಫೈನಾನ್ಷಿಯಲ್ ಸಸ್ಟೈನಬಲ್ ಆದ್ರೆ ಆಲ್ಮೋಸ್ಟ್ ಎಲ್ಲರೂ ಆದಂಗಂತ, ಇಡೀ ಫ್ಯಾಮಿಲಿ ಆದಂಗಂತ ನಂದೊಂದು
ವೈಯಕ್ತಿಕ ಅಭಿಪ್ರಾಯ. ಸೊ ಇನ್ನೊಂದು ಕ್ಲಾಸ್ ಮಾಡ್ತೇವೆ, ಮತ್ತೆ TCM ಕೂಡ ನಾನು ಅನೌನ್ಸ್ ಮಾಡ್ತೇನೆ ನೆಕ್ಸ್ಟ್ ದಿನಗಳಲ್ಲಿ ಯಾವ ತರ ಕ್ಲಾಸ್ನ ಹೇಳ್ಕೊಡ್ಬೋದು ಅಂತೇಳಿ. ತುಂಬಾ ಧನ್ಯವಾದ ಮಂಜುನಾಥ್ ಅವರೇ. ನಮ್ದು ನಮ್ಮ ನಮಗೆ ಒಂದು ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಕ್ಲಾಸ್ ತಗೊಂಡ್ರಿ, ತುಂಬಾ ಚೆನ್ನಾಗಿ ನಾಲೆಜ್ ಕೊಟ್ರಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೊಂದೆರಡು ಇಂಥ ಕ್ಲಾಸ್ ಇನ್ನೂ ಡೆಪ್ತ್ ಆಗಿ ಹೇಳ್ಬೋದು ಸರ್, ಇನ್ನೂ ಡೆಪ್ತ್ ಆಗಿ. ನಾನು ಹೇಳಿದ್ನಲ್ಲ, ನೌ ವಿ ಆರ್ ಇನ್ ಎ ಪೊಸಿಷನ್ ಇವನ್ ಟು ಆರ್ಗ್ಯೂ ವಿತ್ ಅಲೋಪತಿ ಡಾಕ್ಟರ್ ಆಲ್ಸೋ. ಅಲೋಪತಿ ಅಲ್ಲ, ಡಾಕ್ಟರ್ ನನಗೇನ್ ಗೊತ್ತಾಯ್ತು ಗೊತ್ತಾ, ನನಗೆ ಎಲ್ಲ ಗೊತ್ತಿದೆ, ಬಟ್ ಏನಂದ್ರೆ ನೀವು ವೆರಿಕೋಸ್ ಹೇಳಿದ್ರೆ ನೋಡಿ, ತುಂಬಾ ಹೀಟ್ ಆಗಿ 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 ಅದು ಆಮಿ ಬರುತ್ತಲ್ಲ, ಅಂದ್ರೆ ಅದ್ರದ್ದೇನೋ ಡ್ಯಾಮ್ನೆಸ್ ಬರುತ್ತಲ್ಲ, ಅದು ಬಂದ್ಬಿಟ್ಟು ಕಾಲಲ್ಲಿ ಅಂದ್ರೆ ಭೂಮಿ ತತ್ವ ಅಂದ್ರೆ ಇದಕ್ಕೆ ಹೋಗುತ್ತೆ, ಏನು ಗ್ರಾವಿಟಿಗೆ ಎಳೆಯುತ್ತೆ ಅಂತೇಳಿ. ಅದು ಎಳೆದಾಗ ವೇರಿಕೋನ್ಸ್ಗಳು ದಪ್ಪ ಆಗುತ್ತೆ ಅಂತೇಳಿ. ಇದು ಯಾರು ಹೇಳಿಲ್ಲ ನಮ್ಗೆ ನಾರ್ಮಲ್ ಆಗಿ. ತುಂಬಾ ಚೆನ್ನಾಗಿ ನಂಗೆ ಅನಿಸ್ತು. ಇಷ್ಟು ನೀವು ಡೀಪ್ ಅಲ್ಲಿ ಹೋಗಿದ್ರಲ್ಲ ಸರ್. ಇನ್ನೂ ಡೆಪ್ತ್ ಆಗಿ ಸರ್, ನಾನು ಹೇಳಿದ್ನಲ್ಲ, ಕ್ರಾನಿಕ್ ರುಮಟೈಡ್ ಆರ್ಥ್ರೈಟಿಸ್, ಕ್ರಾನಿಕ್ ಪ್ರಾಬ್ಲಮ್ ನ ಡೆಪ್ತ್ ಆಗಿ ನಾಡಿಯಿಂದ ಹೆಂಗ್ ಟ್ಯಾಕಲ್ ಮಾಡ್ಬೋದು ಅಂತ ಹೇಳಂತೇಳಿ ಮುಂದಿನ ದಿನಗಳಲ್ಲಿ ತುಂಬಾ ಡೆಪ್ತ್ ಆಗಿ. ಫ್ಯಾಟ್ ಹೆಂಗ್ ಬಿಲ್ಡ್ ಆಗುತ್ತೆ, ಫ್ಯಾಟ್ ಈಗ ಹೇಳಿದ್ನಲ್ಲ, ಅಲೋಪತಿನ ಇಟ್ಕೊಂಡು ನಾಡಿನ ಇಟ್ಕೊಂಡು ನಾವು ಹೌ ವಿ ಕ್ಯಾನ್ ಎಕ್ಸಾಕ್ಟ್ಲಿ ಅಂಡರ್ಸ್ಟ್ಯಾಂಡ್ ದ ರೂಟ್ ಕಾಸ್ ಬಿಹೈಂಡ್ ದ ಕಾಸ್ ನಾವು ಅರ್ಥ ಮಾಡ್ಕೊಂತ ಹೋಗ್ಬೋದು. ಆಯ್ತಾ? Okay. ಹೇಳಿದ್ನಲ್ಲ, ಅಲೋಪತಿ TCM ಅಂದ್ರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತೇಳಿ. ಇದ್ರದ್ದು ಇದು ಲಾಂಗ್ ಫಾರ್ಮ್ ಒಂದೇ ಒಂದು ಸೀಡ್ ಹಾಕೊಳ್ಳೋದ್ರಿಂದ ನೀವು ಪ್ರಾಬ್ಲಮ್ ಕೌಂಟರ್ ಮಾಡ್ಬೋದು. ಅದನ್ನ ಹೇಳ್ತೇವೆ ಕ್ಲಾಸಲ್ಲಿ, ಹೇಳ್ತೇವೆ ನೆಕ್ಸ್ಟ್ ಒಂದು ಕ್ಲಾಸ್ ಅದಾಗ ಇಡ್ತೇವೆ. ಸೊ ಮಂಜುನಾಥ್ ಅವರು ಇನ್ನೊಂದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೀವೇನಾದರೂ ಇನ್ನೂ ನಮಗೆ ಮೆಸೇಜ್ ಮಾಡ್ತಾ ಇದ್ರೆ ಕ್ಲಾಸ್ ತಗೊಳ್ಳಿಕ್ಕೆ, ಮತ್ತು ಇನ್ನು 2-3 ಕ್ಲಾಸ್ಗಳನ್ನ ಮಾಡುವ ಅಂತ ಹೇಳ್ಬಿಟ್ಟು ನಮಸ್ಕಾರ ಸರ್. ಥ್ಯಾಂಕ್ ಯು. ಶುಭರಾತ್ರಿ ಎಲ್ಲರೂ ಕೂಡ. ಥ್ಯಾಂಕ್ ಯು.